ಟ್ಯಾರೋ ಟ್ರೇಡಿಂಗ್ ಅಂದ್ರೆ ಏನು ಅಂತ? ಇದು ಹೆಂಗ್ ಹುಟ್ಟಿದ್ದು ಅನ್ನುವಾಗ ಕಬಾಲ ಅನ್ನುವಂಥ ಒಂದು ಏರಿಯಾ ಇದೆ, ಇರಾಕ್ ಮಧ್ಯದಲ್ಲಿ ಬರುತ್ತೆ ಅದು. ವಜ್ರ, ವೈಡ್ಯೂರ್ಯ, ಹವಳ, ರಾಜರು ಅದನ್ನ ಅವಾಗಲೇ ಯೂಸ್ ಮಾಡಿದ್ದಾರೆ ಅವರ ಗ್ರೋತ್ಗೆ. ಈಗ ಹಾರ್ದಿಕ್ ಪಾಂಡೆ ಇರ್ಬೋದು, ಕ್ರಿಕೆಟರ್, ಅವ್ರಿಗೆ ನಂಬರ್ 6 ವೀಕ್ ಇತ್ತು. ಆ ಒಂದು ಆಸ್ಟ್ರಾಲಜರ್ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಂಬರ್ 6ನ ನೀನು ಜಾಸ್ತಿ ಮಾಡ್ಕೋಬೇಕು, ಸ್ಟ್ರಾಂಗ್ ಮಾಡ್ಕೊಬೇಕು ಅಂದಾಗ ಅವರು ನಂಬರ್ 6 ಅವ್ರ ಡಾಲರ್ ಇದೆ, ಯು ಕ್ಯಾನ್ ಅಬ್ಸರ್ವ್. ಅಸ್ಟ್ರಾಲಜರ್ಸ್ ಅಂತ ಎಲ್ಲ ಬಹಳಷ್ಟು ಜನ ಇದ್ದಾರೆ, ಜ್ಯೋತಿಷಿಗಳು ಅಂತ ಇದ್ದಾರೆ, ಶಾಸ್ತ್ರ ಹೇಳೋರೆಲ್ಲ ಬಹಳಷ್ಟು ಜನ ಇದ್ದಾರೆ. ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಒಂದು ವ್ಯಕ್ತಿ ನನ್ನ ಮುಂದೆ ಬಂದು ಕೂತ್ಕೊಂಡ್ರು, ಅವರು ಡೇಟ್ ಆಫ್ ಬರ್ತು ಹೇಳಲ್ಲ, ಹೆಸರು ಹೇಳಲ್ಲ ಅಂದ್ರು, ನಿಮ್ಮ ಪ್ರೆಸೆನ್ಸ್ ಇಂದ, ನಿಮ್ಮ ಫೇಸ್ ರೀಡಿಂಗ್ ಇಂದಾನೆ ವಿ ಪಿಕ್ ದ ಎನರ್ಜೀಸ್. ಕೆಲವರು ಬಡವರು ಬಡತನದಲ್ಲಿ ಹುಟ್ಟಿರ್ತಾರೆ, ಕೆಲವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿರ್ತಾರೆ, ಕೆಲವರು ರಿಚ್ ಫ್ಯಾಮಿಲಿ ಹುಟ್ಟಿರ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ಕರ್ಮ ಅಂತ ನಿಮ್ಗೆ ಅನ್ಸುತ್ತಾ? ಗ್ರೌಂಡೆಡ್ ಇದ್ರು, ಸನ್ ಮೂನ್ಗೆ ರೆಸ್ಪೆಕ್ಟ್ ಮಾಡ್ತಿದ್ರು, ಫುಡ್ಗೆ ರೆಸ್ಪೆಕ್ಟ್ ಮಾಡ್ತಿದ್ರು, ನೀರಿಗೆ ರೆಸ್ಪೆಕ್ಟ್ ಮಾಡ್ತಿದ್ರು. ಈಗ ಹೆಂಗಾಗಿದೆ, ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಗ್ರೌಂಡಿಂಗ್ ಇಲ್ಲ ನಮಗೆ. ಆಮೇಲೆ ಜನರೇಷನ್ ಟು ಜನರೇಷನ್ ಮೇ ಬಿ ಕೆಲವೊಂದು ಫ್ಯಾಮಿಲಿಯಲ್ಲಿ ಟೀಚ್ ಮಾಡಿರ್ತಾರೆ, ಕೆಲವೊಂದು ಫ್ಯಾಮಿಲಿಯಲ್ಲಿ ಟೀಚ್ ಮಾಡಿರಲ್ಲ, ಚೇಂಜಸ್ ಬಂದ್ಬಿಟ್ಟಿರುತ್ತೆ ಜನರೇಷನ್ ಇಂದ ಜನರೇಷನ್. ಮತ್ತೆ ಅವ್ರಿಗೆ ಅದನ್ನ ಮಾಡುವ ಅಂತ ಅಂದ್ರೆ ನಾನು ಯಾಕೆ ಅದನ್ನ ಮಾಡಲಿ ಅನ್ನೋ ಥರ ಬಂದಿರುತ್ತೆ. ಈಗ ಮೋದಿಜಿ ಅವ್ರನ್ನೇ ನಾನು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಮನ್ ಕಿ ಬಾತ್ ಅಂತ ಅವರು ಮಾಡ್ತಾರೆ, 11 AM ಅಲ್ಲಿ ಮಾಡ್ತಾರೆ ಅವರು. 11 ಒಂದು ಮ್ಯಾಜಿಕಲ್ ನಂಬರ್. ಎನಿಥಿಂಗ್ ಕ್ಯಾನ್ ಕ್ರಿಯೇಟ್ ಮಾಸ್ ಎನರ್ಜಿ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ನಂಬರಲ್ಲಿ. Hello my YouTube family, welcome to another episode of the Kalyug Show podcast. ಈ ಒಂದು ಎಪಿಸೋಡ್ನಲ್ಲಿ ನಾವು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ಒಬ್ಬರು ಟ್ಯಾರೋ ಟ್ರೀಡರನ್ನು ನಾವು ಈ ಒಂದು ಪಾಡ್ಕಾಸ್ಟ್ನಲ್ಲಿ ಹೋಸ್ಟ್ ಮಾಡ್ತಾ ಇದ್ದೇವೆ ಇವತ್ತು. ಶಿ ಈಸ್ ಅನ್ ಎಕ್ಸ್ಪರ್ಟ್ ಇನ್ ನ್ಯೂಮರಾಲಜಿ, ಟ್ಯಾರೋ ಟ್ರೀಡಿಂಗ್, ವಿಚ್ ಕ್ರಾಫ್ಟ್, ಅಸ್ಟ್ರಾಲಜಿ, ಇದೇ ಥರ ಬಹಳಷ್ಟು ವಿಚಾರಗಳಲ್ಲಿ ಎಕ್ಸ್ಪರ್ಟೀಸ್ ಆಗಿದ್ದಾರೆ. ಇವತ್ತು ಸ್ಪೆಸಿಫಿಕ್ ಆಗಿ ಕೆಲವು ಸಬ್ಜೆಕ್ಟ್ಗಳ ಬಗ್ಗೆ ನಾವು ಮಾತಾಡಲಿಕ್ಕೆ ಅಂತ ಇವರನ್ನು ಇಲ್ಲಿಗೆ ಕರೆಸಿದ್ದೀವಿ. ಏನಿದು ಟ್ಯಾರೋ ಟ್ರೇಡಿಂಗ್ ಅಂದರೆ ಏನು? ಟ್ಯಾರೋ ಟ್ರೇಡಿಂಗಿಂದ ನಮ್ಮ ಭವಿಷ್ಯನ ಕೂಡ ಪ್ರೆಡಿಕ್ಟ್ ಮಾಡ್ಬೋದಾ? ಅದೇ ರೀತಿ ನಮ್ಮ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಈ ಟ್ಯಾರೋ ಟ್ರೇಡಿಂಗಿಂದ ನಾವು ಅವನ್ನ ಸಾಲ್ವ್ ಮಾಡ್ಕೋಬೋದಾ? ಯಾವ ಡೇಟ್ ಆಫ್ ಬರ್ತ್ನಲ್ಲಿ ಹುಟ್ಟಿರುವವರ ಒಂದು ಪರ್ಸನಾಲಿಟಿ ಯಾವ ಥರ ಇರುತ್ತೆ, ಅವ್ರಿಗೆ ಏನು ಇಷ್ಟ ಇಲ್ಲ. ಅದೇ ರೀತಿ ಒಬ್ಬರು ವ್ಯಕ್ತಿಯನ್ನು ನಮ್ಮ ಪಾರ್ಟ್ನರ್ ಆಗಿ ಚೂಸ್ ಮಾಡಬೇಕಾದ್ರೆ ನಾವೇನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ, ಅವರು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ, ಅವರ ಪರ್ಸನಾಲಿಟಿ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್, ಅವರ ಹಾವಭಾವ, ಅವ್ರಿಗೆ ಏನಿಷ್ಟ ಇಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ನಿಜವಾಗ್ಲೂ ಟ್ಯಾರೋ ಟ್ರೇಡಿಂಗಿಂದ ತಿಳ್ಕೊಬೋದಾ? ನಾವು ಈ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ನಾವು ಯಾವ ರೀತಿ ಫಲವನ್ನು ನಾವು ಅನುಭವಿಸ್ತೀವಿ, ಯಾವ್ಯಾವ ರೀತಿ ಸಂದರ್ಭಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ ಆ ಒಂದು ಕರ್ಮಗಳನ್ನು ನಾವು ಹೀಲ್ ಮಾಡೋದು ಹೇಗೆ? ಯಾವುದಾದ್ರೂ ಒಂದು ಕೆಟ್ಟ ಕರ್ಮ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿದ್ರೆ ಆ ಒಂದು ಕೆಟ್ಟ ಕರ್ಮವನ್ನು ಹೀಲ್ ಮಾಡೋದು ಹೇಗೆ? ಯಾವುದಾದ್ರೂ ಒಂದು ನೋವಿನಿಂದ ನಾವು ಆಚೆ ಬರೋದು ಹೇಗೆ? ಯಾರನ್ನಾದ್ರೂ ಒಬ್ಬರನ್ನ ಮರೆಯೋದು ಹೇಗೆ? ಈ ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಪಾಡ್ಕಾಸ್ಟ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಒಂದು ಎಪಿಸೋಡನ್ನು ವಾಚ್ ಮಾಡಿ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ತಡ ಮಾಡ್ದೇನೆ ಲೆಟ್ಸ್ ವೆಲ್ಕಮ್ ನೀಲಂ, ದಿ ಟ್ಯಾರೋ ಟ್ರೇಡಿಂಗ್ ಎಕ್ಸ್ಪರ್ಟ್ ಆನ್ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್. ಹಲೋ ಗೈಸ್, ಇವತ್ತು ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಬ್ಬರು ಕನ್ನಡದ ಟ್ಯಾರೋ ಟ್ರೇಡರ್ ಬಂದಿದ್ದಾರೆ. ಶಿ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಟ್ಯಾರೋ ಟ್ರೇಡಿಂಗ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಇವತ್ತು ಕೆಲವು ಸಬ್ಜೆಕ್ಟ್ಗಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಲಿಕ್ಕೆ ಅಂತ ಇವತ್ತು ಈ ಒಂದು ಪಾಡ್ಕಾಸ್ಟನ್ನು ನಡೆಸ್ತಾ ಇದ್ದೀವಿ. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಹಿಯರ್ ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್ ಟು ದಿ ಕಲಿಯುಗ್ ಶೋ. ಥ್ಯಾಂಕ್ ಯು. ಸೊ ನಾನು ಮೊದಲನೇದಾಗಿ ಏನು ಕೇಳಬೇಕು ಅನ್ಕೋತೀನಿ ಅಂತಂದರೆ, ನಮಗೆ ಕರ್ನಾಟಕದಲ್ಲಾಗ್ಬೋದು ಭಾಳಷ್ಟು ಜನಕ್ಕೆ ಟ್ಯಾರೋ ಟ್ರೇಡಿಂಗ್ ಅಂದರೆ ಏನು ಅಂತ ನಮ್ಗಿನ್ನೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಫಸ್ಟ್ ನಾನು ಟ್ಯಾರೋ ಟ್ರೇಡಿಂಗ್ ಬಗ್ಗೆ ಫಸ್ಟ್ ತಿಳ್ಕೊಬೇಕು. ಸೊ ಅದಕ್ಕೋಸ್ಕರ ಟ್ಯಾರೋ ಟ್ರೇಡಿಂಗ್ ಅಂದರೆ ಏನು ಅಂತ. ಓಕೆ ಪದ್ಮನಾಭ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು, ನಿಮ್ಮ ಟೀಮ್ಗೆ ಥ್ಯಾಂಕ್ ಯು ನನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದಕ್ಕೆ. ಆ್ಯಂಡ್ ಈ ಟಾಪಿಕಲ್ಲಿ ನಂಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಷ್ಟೋ ಜನಕ್ಕೆ ನಿಮ್ಮ ಥರಾನೇ ಇದ್ರ ಬಗ್ಗೆ ಗೊತ್ತಿಲ್ಲ. ಇನ್ನೊಂದು ಕಲ್ಪನಾ ಲೋಕದಲ್ಲಿದ್ದಾರೆ, ಹಿಂಗಿರಬಹುದು ಹಂಗಿರಬಹುದು ಅಂತ ಒಂದು ಮಿಥಲ್ಲಿದ್ದಾರೆ. ಸೊ ಐ ವಿಲ್ ಕ್ಲಿಯರ್ ದಟ್. ಟ್ಯಾರೋ ಅನ್ನೋದು ಓಲ್ಡನ್ ಏಜಿಂದ ಬಂದಿರೋದು. ಆ್ಯಕ್ಚುಲಿ
ಒಂದು 2 ಪಾರ್ಟಲ್ಲಿ ನಾನು ಡಿವೈಡ್ ಮಾಡ್ತೀನಿ. ಇದು ಹೆಂಗೆ ಹುಟ್ಟಿದ್ದು ಅನ್ನುವಾಗ ಕಬಾಲಾ ಅನ್ನುವಂಥ ಒಂದು ಏರಿಯಾ ಇದೆ, ಇರಾನ್ ಇರಾಕ್ ಮಧ್ಯದಲ್ಲಿ ಬರುತ್ತೆ ಅದು. ಕಬಾಲಾ ಅನ್ನೋ ಇದರಲ್ಲಿ ಇದರ ಹುಟ್ಟು ಶುರುವಾಗಿತ್ತು. ಅದು ಹೆಂಗೆ ಅಂದರೆ ಆಗಿನ ಬುಡಕಟ್ಟು ಜನಾಂಗದವರು ಆವಾಗ ಅವರು ಸ್ಕೆಚಸ್ನ ಬರಿತಾ ಇದ್ರು, ಮರದ ಮೇಲೆ ಬರಿತಾ ಇದ್ರು ಅಥವಾ ಒಂದು ಬಂಡೆ ಮೇಲೆ ಬರಿತಾ ಇದ್ರು. ಎಕ್ಸಾಂಪಲ್, ಈ ಟ್ರೂಪ್ ಅವರು ಇಲ್ಲಿ ಬಂದು ನಿಂತ್ಕೊಂಡ್ರೆ ಆನ್ಸರ್ ಕೇಳಿದ್ರೆ ಒಂದು ಕಲ್ಲು ಎಸಿತಾ ಇದ್ರು, ಅದು ಎಲ್ಲಿ ಹೋಗಿ ಬೀಳುತ್ತೋ ಆ ಡ್ರಾಯಿಂಗ್ ಮೇಲೆ ದೇ ಆರ್ ಪ್ರಿಡಿಕ್ಟಿಂಗ್. ಆ ಥರದ ಒಂದು ಟ್ರೈಬ್ ಇತ್ತು. ಅದಾದ್ಮೇಲೆ ಈಗ ನಾವು ಹೆಂಗೆ ತಾಳೆಗರಿಲಿ ಎಲ್ಲ ಶಾಸನಗಳನ್ನ ಬರೆದಿಟ್ವಿ, ಆ ಥರ ದೇ ಕ್ರಿಯೇಟೆಡ್ ಕಾರ್ಡ್ಸ್. ಅಂದರೆ ಆವಾಗ ಅವರು ಅಲ್ಲಿ ಲೀವ್ಸ್ನ ಯೂಸ್ ಮಾಡಿದ್ರು, ಆಮೇಲೆ ಚರ್ಮದ ಇದನ್ನ ಯೂಸ್ ಮಾಡಿದ್ರು, ದೇ ಕ್ರಿಯೇಟೆಡ್. ಹಾಗೇನೆ ರೂನ್ಸ್ನ ದೇ ಕ್ರಿಯೇಟೆಡ್, ಒಂದೊಂದು ರೂನ್ಸ್ಗೂ ಒಂದೊಂದು ಸಿಂಬಾಲ್ನ ದೇ ಕ್ರಿಯೇಟೆಡ್. ಸಿಂಬಾಲ್ಸ್ ಓನ್ಲಿ ಇಟ್ ವರ್ಕ್ಸ್. ಆ್ಯಂಡ್ ಇನ್ನೂ ಒಂದು ಇದು ಹೆಂಗೆ ಅಂತಂದರೆ, ಪಿಕ್ಚರ್ಸ್ನ ಯಾಕೆ ಕ್ರಿಯೇಟ್ ಮಾಡಿದ್ರು ಅಂತಂದರೆ ಜನರಿಗೆ ಅದು ರೀಚಬಲ್ ಆಗಲಿ, ನೋಡಿದ ತಕ್ಷಣ ವಿಜುವಲೈಸ್ ಗೊತ್ತಾಗಲಿ ಅನ್ನೋದಕ್ಕೆ ಅದನ್ನು ಕ್ರಿಯೇಟ್ ಮಾಡಿದ್ರು. ಮುಂಚೆ ರೂನ್ ಸಿಂಬಾಲ್ಸ್ ಹೆಂಗಿತ್ತು ಅಂದರೆ ಎಲ್ ಶೇಪ್, ಎಫ್ ಶೇಪ್, ಈ ಥರ ಎಲ್ಲ ಇತ್ತು. ಅದು ಸ್ವಲ್ಪ ಎಕ್ಸ್ಪರ್ಟ್ಸ್ಗೆ ಮಾತ್ರ ಗೊತ್ತಾಗ್ತಿತ್ತು. ಸೊ ವೆನ್ ಯು ಕ್ರಿಯೇಟೆಡ್ ಪಿಕ್ಚರ್, ಪೀಪಲ್ಗೆ ಅದು ತುಂಬ ಹತ್ತಿರದಿಂದ ಗೊತ್ತಾಯಿತು. ಹಂಗೆ ಓಶೋಸ್ ಬಂದರು ಆ ಟೈಮಲ್ಲಿ, ಓಶೋ ಝೆನ್, ಅದು ಒಂದು ಕಾರ್ಡ್ಸ್, ಅದನ್ನು ಸಹ ಟ್ಯಾರೋ ರೀಡಿಂಗ್ಗೆ. ಅದರಲ್ಲಿ ಹೆಂಗಿದೆ ಅಂದರೆ ಸ್ಪಿರಿಚುಯಾಲಿಟಿ ಬಗ್ಗೆನೇ ಕಾರ್ಡ್ಸ್ ಇರುತ್ತೆ ನಿಮಗೆ. ಬುದ್ಧ ಕಾರ್ಡ್, ಮಾಸ್ಟರ್ ಕಾರ್ಡ್, ಫ್ಲವರ್ ಕಾರ್ಡ್, ಲೋಟಸ್ ಕಾರ್ಡ್, ಗುರು ಕಾರ್ಡ್, ಈ ಥರ ಇರುತ್ತೆ. ಅಗೇನ್ ಅಲ್ಲಿ ಸ್ಪಿರಿಚುಯಾಲಿಟಿಯಿಂದ ಬಂದಿರೋದ್ರಿಂದ ಅದಾದ ನೆಕ್ಸ್ಟ್ ಜನ್ರೇಷನಲ್ಲಿ ರಾಜ ರಾಣಿ ಎಲ್ಲ ಬಂದರು. ಆವಾಗ ರಾಜ ರಾಣಿ ಅವರ ಓವರ್ಕಮ್ ಮಾಡಿದ್ರು ಅದನ್ನು, ಇದೆಲ್ಲ ಬೇಡ, ನಾನು ರೂಲ್ ಮಾಡ್ತಿದ್ದೀನಿ ಅನ್ನುವಾಗ ಇಲ್ಲಿ ರಾಜ ರಾಣಿ ಓರಿಯೆಂಟೆಡ್ ಆಗಿನೇ ಡ್ರಾಯಿಂಗ್ಸ್ ಇರಬೇಕು ಅನ್ನೋ ರೀತಿ. ಸೊ ರೈಡರ್ ವೇಟ್ ಟ್ಯಾರೋ ಡೆಕ್ ನೀವು ತೊಗೊಂಡ್ರೆ 78 ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ಆ ಸ್ಟೋರಿ ಬಂದು ರಾಜರಾಣಿಯಿಂದಾನೇ ಕ್ರಿಯೇಟ್ ಆಗಿರುತ್ತೆ. ಸೊ ಅದನ್ನು ಡಾಮಿನೇಟ್ ಮಾಡಿದ್ರು ಆವಾಗ ಕಾರ್ಡ್ಸು ಅವ್ರು ಕ್ರಿಯೇಟ್ ಮಾಡಿದ್ರು. ಇದಕ್ಕೆ ಇದು ಮೀನಿಂಗ್ ಅಂದರೆ ಅಲ್ಲಿ ರಾಜನ್ ಬರೀ ರಾಣಿ ಡ್ರೆಸ್ ಇದೇ ಥರ ಇರಬೇಕು, ಈ ಥರ ದೇ ಕ್ರಿಯೇಟೆಡ್. ಆಫ್ಟರ್ ದಟ್ ಆಮೇಲೆ ಕಾರ್ಡ್ಸ್ ಬೇರೆ ಬೇರೆ ರೀತಿ, ಅಂದರೆ ಇದು ಬೇಸಿಕ್ 2 ಶುರುವಾಗಿದ್ದು ಟ್ಯಾರೋ ಡೆಕ್ ಹಿಂಗೆ. ಅದಾದಮೇಲೆ ತುಂಬ ವೆರೈಟೀಸ್ ಆಫ್ ಟ್ಯಾರೋ ಡೆಕ್ಸ್ ಬಂತು. ಒಂದು ರೈಡರ್ ವೇಟ್ ಆಗಿರಬಹುದು, ಏಂಜಲಿಕ್ ಕಾರ್ಡ್ಸ್ ಆಗಿರಬಹುದು, ಆಮೇಲೆ ಕಾಳಿ ಸಂಬಂಧಿತ ಕಾರ್ಡ್ಸ್ ಅಂದರೆ ಕಾಳಿ ದೇವಿಯ ಕಾರ್ಡ್ಸ್ ಇದೆ, ಗಣೇಶದಿದೆ, ಕೃಷ್ಣದಿದೆ, ಭಗವದ್ಗೀತೆ ಮೇಲೇ ಇದೆ. ಆ್ಯಂಡ್ ಅದು ಹೆಂಗೆ ಅಂದರೆ ಇಫ್ ಯು ಗಿವ್ ಟೈಮ್ ಟು ಯುವರ್ ಸೆಲ್ಫ್, ನೀವು ಮೆಡಿಟೇಟ್ ಮಾಡಿ ವಿಜುವಲೈಸ್ ಮಾಡಿ ಅದನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ಪಿಕ್ಚರ್ಸ್ನ, ಆ ವರ್ಡ್ಸ್ನ, ಅವ್ರಿಗೆ ಆ ಸಂದರ್ಭದಲ್ಲಿ ಯಾವ ರೀತಿ ಚಾನಲ್ಡ್ ಮೆಸೇಜಸ್ ಸಿಕ್ತು ಅಂತ. ಈಗೂ ಅಷ್ಟೇ ಎಷ್ಟೋ ಜನ ಓನ್ ಟ್ಯಾರೋ ಡೆಕ್ನ ಕ್ರಿಯೇಟ್ ಮಾಡ್ಕೋತಾರೆ. ಈವನ್ ಐ ಕ್ರಿಯೇಟೆಡ್ ಮೈ ಓನ್ ಟ್ಯಾರೋ ಡೆಕ್, ಮೈ ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡ್ಕೊತೀನಿ. ವೆನ್ ಯು ಬಿಕಮ್ ಎಕ್ಸ್ಪರ್ಟ್ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್. ಬಟ್ 78 ಕಾರ್ಡ್ ಅರ್ಥ ಗೊತ್ತಿರಬೇಕು. ಆ್ಯಂಡ್ ಈ ಟ್ಯಾರೋ ಡೆಕ್ಕಲ್ಲಿ 78 ಕಾರ್ಡಲ್ಲಿ ಎಲ್ಲ ಗ್ರಹಗಳನ್ನೂ ಕವರ್ ಆಗುತ್ತೆ, ನ್ಯೂಮರಾಲಜಿ ಪ್ರಕಾರ ನಂಬರ್ಸ್ ಕವರ್ ಆಗುತ್ತೆ, ರಾಶಿಗಳು ಕವರ್ ಆಗುತ್ತೆ, ಹಾಗೇನೆ ರಾಹು ಕೇತು ಎಲ್ಲ ಕವರ್ ಆಗುತ್ತೆ. ಹಾಗೇನೆ ಮಂತ್ಸು ಡೇಟ್ಸ್ ಆಲ್ಸೋ ವಿ ಕ್ಯಾನ್ ಪ್ರಿಡಿಕ್ಟ್ ಇನ್ ದಟ್ ಕಾರ್ಡ್ಸ್ ಒನ್ಸ್ ಯು ಟ್ರೈನ್ಡ್. ಸೊ ಈ ರೀತಿ ಟ್ಯಾರೋ ಡೆಕ್ ಹುಟ್ಟಿದ್ದು. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗಬೇಕು ಅಂದರೆ ನಾವು ಅವಾಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ ನೀರಲ್ಲಿ ಒಂದು ಹೊಂಡದಲ್ಲಿ ತೋರಿಸ್ತಾ ಇದ್ರು. ರಾಜರ ಅಸಿಸ್ಟೆಂಟ್ ಯಾರಿದ್ರು ಅವ್ರು ತೋರಿಸ್ತಾ ಇದ್ರು, ಈಗ ನೆಕ್ಸ್ಟ್ ಯುದ್ಧ ಏನಾಗತ್ತೆ, ಅಥವಾ ನಾವೀಗ ಪ್ರಯಾಣ ಮಾಡ್ತಿದ್ದೀವಿ, ಏನಾದರೂ ನಮಗೆ ಟಾಸ್ಕ್ ಎದುರಾಗತ್ತಾ, ಇದನ್ನ ಹೆಂಗೆ ಚೆಕ್ ಮಾಡಿ. ಅವಾಗ ನೀರಲ್ಲಿ ಇದನ್ನ ನೀವು ಓಲ್ಡ್ ಮೂವೀಸಲ್ಲಿ ನೋಡಿದ್ದೀವಿ, ಇದು ಇಮ್ಯಾಜಿನೇಷನ್. ಅದು ಹೆಂಗೆ ಅಂದರೆ ನೀನು ಮೆಡಿಟೇಟ್ ಮಾಡ್ತಿದ್ದೆ, ಯು ಆರ್ ಆಲ್ಸೋ ಸ್ಟ್ರಾಂಗ್ ಹ್ಯೂಮನ್ ಬೀಯಿಂಗ್. ನಾನು ಮಾಡ್ತಿದ್ದೆ, ನಾನು ಅವಾಗ ಪಾಪ ಇದು ಎಲ್ಲ ತುಂಬ ಕಮ್ಮಿ ಇತ್ತು. ಆಮೇಲೆ ವಿ ಆಲ್ ಹ್ಯಾವ್ ದಟ್ ಪವರ್. ಆವಾಗ ನಾವು ಅದನ್ನು ವಿಜುವಲೈಸ್ ಮಾಡ್ತಿದ್ವಿ. ಇವಾಗ ಅಗೇನ್ ಮೂವೀಸ್ ಬಂದಿದೆ, ಅದೆಲ್ಲ ಕಲ್ಪನೆನೇ. ಬಟ್ ನಮಗೋಸ್ಕರ ನಾವು ಟೈಮ್ ಕೊಡ್ತಿಲ್ಲ, ಮೆಡಿಟೇಟ್ ಮಾಡ್ತಿಲ್ಲ, ನಾವು ವಿಷನ್ ಕ್ರಿಯೇಟ್ ಮಾಡ್ಕೋತಿಲ್ಲ. ಇದಕ್ಕಿಂತ ಮುಂಚೆ ಒಂದು ಚರ್ಚೆ ಆಯಿತು ನಮ್ಮ ಮಧ್ಯ, ವೈಬ್ರೇಷನ್ ಕ್ರಿಯೇಟ್ ಮಾಡ್ತಿಲ್ಲ, ನಮ್ಮನ್ನು ನಾವು ಸರಿಯಾಗಿ ಇಮ್ಯಾಜಿನ್ ಮಾಡ್ಕೊತಾ ಇಲ್ಲ. ದೆನ್ ಹೌ ವಿ ಕ್ಯಾನ್ ಪ್ರಿಡಿಕ್ಟ್ ಬೇರೆ ಅವ್ರದ್ದು ಅನ್ನೋ ರೀತಿ. ಸೊ ಆವಾಗ ದೋಸ್ ಹೂ ಆರ್ ಎಕ್ಸ್ಪರ್ಟ್, ಅಂದರೆ ಆ ಟ್ರೆಂಡ್ ಚೇಂಜ್ ಆಗಿ ಪಿಕ್ಚರಿಗೆ ಬಂತು, ಪಿಕ್ಚರಿಂದ ಕಾರ್ಡ್ಸಿಗೆ ಬಂತು, ಅಂದರೆ ತಾಳೆಗರಿ ಅಥವಾ ಎಲೆ ಮೇಲೆ ಬಂತು, ಅದಾದಮೇಲೆ ಕಾರ್ಡ್ಸಲ್ಲಿ ಬಂತು. ಕಾರ್ಡ್ಸಲ್ಲಿ ನಾವು ದೆರ್ ಈಸ್ ಸೋ ಮೆನಿ ಡೆಕ್ಸ್, ನಾಟ್ ಓನ್ಲಿ ಒನ್. ಆ್ಯಂಡ್ ಅದಕ್ಕೆ ವೈಬ್ರೇಷನ್ ಏಂಜಲ್ಸ್ ಕಾರ್ಡ್ ಆಗಿರ್ಬೋದು, ಡೆತ್ ಕಾರ್ಡ್ಸ್ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಕಾರ್ಡ್ಸ್, ಹಂಗೆ ಸಪ್ರೇಟಾಗಿ ವಿ ಕ್ಯಾನ್ ಟೇಕ್ ಆ್ಯಂಡ್ ರೀಡ್. ಬಟ್ ಬೇಸಿಕ್ ಆಗಿ ನಾವು ರೈಡರ್ ವೇಟ್ನ ಯೂಸ್ ಮಾಡ್ತೀವಿ. ಹೀಗೆ ಟ್ಯಾರೋ ಹುಟ್ಟಿತ್ತು, ಟ್ಯಾರೋ ಕಾರ್ಡ್ ಹುಟ್ಟಿತ್ತು. ಅಂದರೆ ಇದು ಒರಿಜಿನೇಟ್ ಆಗಿದ್ದು ಎಲ್ಲಿ ಅಂತ? ಕಬಾಲಾ, ಇರಾನ್ ಇರಾಕ್ ಮಧ್ಯದಲ್ಲಿ ಅದೊಂದು ಇಂಡಿಯನ್ ಟೆಕ್ನಿಕ್ ಅಲ್ಲ.
ಹಂಗೆ ನಾನು ಇಂಡಿಯನ್ಗೆ ರಿಲೇಟ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಇದು ಇಲ್ಲಿಂದಾನೇ ಹೋಗಿದ್ದು. ಯಾಕೆ ಅಂತ ಎಕ್ಸಾಂಪಲ್ ಕೊಟ್ಟೆ ನಾನು ನಿಮಗೆ, ನೀರಲ್ಲಿ ತೋರಿಸೋದು, ಇಮ್ಯಾಜಿನ್ ಮಾಡ್ಕೊಳ್ಳೋದು, ಇಟ್ ಟ್ರಾವೆಲ್ ಲೈಕ್ ದಟ್. ಇನ್ನೊಂದು ಈಗಲೂ ಇದೆ ಗಿಣಿಶಾಸ್ತ್ರದಲ್ಲಿ, ಈಗಲೂ ಕಾರ್ಡ್ಸ್ ತೆಗಿತಾರೆ ಈಗಲೂ. ಬಟ್ ಅಲ್ಲಿ ಬರೀ ದೇವ್ರ ಫೋಟೋಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ಅವ್ರ ಹತ್ರ ಹೋಗಿ ದೇವ್ರ ಫೋಟೋಸ್ ಮಾತ್ರ ಇರುತ್ತೆ. ಆ ಫೋಟೋಸ್ನ ಮಾತ್ರ ಅವರು ಪಿಕ್ ಮಾಡ್ತಾರೆ, ಬೇರೆ ಯಾವುದೇ ಸ್ಟೋರಿ ಕ್ರಿಯೇಟೆಡ್ ಇರೋದಿಲ್ಲ. ಗಿಣಿ ಬಂದು ಒಂದು ಕಾರ್ಡ್ನ ಪಿಕ್ ಮಾಡುತ್ತೆ ಆ್ಯಂಡ್ ಅದನ್ನ ಅವರು ನಿಮಗೆ ಪ್ರಿಡಿಕ್ಟ್ ಮಾಡ್ತಾರೆ ಹಿಂಗೆ ಆಯಿತು ಅಂತ. ಬಟ್ ಅದನ್ನು ಇವಾಗ ಅದು ತುಂಬ ಲೋ ಲೆವೆಲ್ಗೆ ಬಂದುಬಿಟ್ಟಿದೆ. ಅವರು ದೇ ಆರ್ ನಾಟ್ ಪ್ರಾಕ್ಟಿಷನರ್ ಇರಬಹುದು, ಅಥವಾ ಅವರು ಅದೊಂದು ಜನ್ರೇಷನ್ನಿಂದ ಜನ್ರೇಷನ್ ಅದನ್ನು ಸರಿಯಾಗಿ ಅವರು ಹ್ಯಾಂಡ್ ಓವರ್ ಮಾಡಲಿಲ್ಲ, ಹಾಗಾಗಿ ಅದು ತುಂಬ ಇದಕ್ಕೆ ಬಂದುಬಿಟ್ಟಿದೆ. ಬಟ್ ಯಾರು ಇಲ್ಲಿಂದ ಕಲ್ತ್ಕೊಂಡು ಹೋಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು, ಅಲ್ಲಿದ್ದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿದ್ರು. ಅಗೇನ್ ಇಲ್ಲಿಯ ಮೆಡಿಟೇಷನ್, ಇಲ್ಲಿಯ ನಾವು ಮಾಡಿದ ಇದನ್ನೆಲ್ಲ ಪ್ರಾಕ್ಟೀಸ್ನೆಲ್ಲ ಫಾರಿನರ್ಸ್ ಇವಾಗ ಒಂದು ಫ್ಯಾನ್ಸಿ ನೇಮ್ ಇಟ್ಟು ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೇಮ್ ವೇ ಇದು ಸಹ ಇಂಡಿಯಾಯಿಂದಾನೇ ಇನ್ಫ್ಲೂಯೆನ್ಸ್ ಆಗಿರೋದು ಅವ್ರಿಗೂ. ದೇ ಕ್ರಿಯೇಟೆಡ್ ಕಾರ್ಡ್ಸ್. ಸೊ ಇದು ನಾನು ಕೇಳ್ಪಟ್ಟಿರುವಾಗ ಇದು ಚೈನೀಸ್ ಟೆಕ್ನಿಕ್ ಅಂತ ಕೆಲವರು ಹೇಳ್ತಾರೆ, ಜಪಾನಿಂದ ಬಂತು ಅಂತ ಕೆಲವರು ಹೇಳ್ತಾರೆ. ಕಬಾಲ ಓಕೆ, ಅಲ್ಲಿಂದ ಬಂದಿರೋದು. ಅಗೇನ್ ದೇ ಯಾರು ಬೇಗ ಬೇಗ ಪಿಕ್ ಮಾಡ್ಕೊಂಡ್ರು, ದೇ ಆಲ್ರೆಡಿ ಕ್ರಿಯೇಟೆಡ್ ಮಚ್ ಮೋರ್. ಚೈನೀಸ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಆನಿಮಲ್ಸ್ ಬರುತ್ತೆ, ಅಲ್ಲಿ ತುಂಬ ಆನಿಮಲ್ಸ್ ಬರುತ್ತೆ. ಸೊ ದೇ ಅಟ್ರಾಕ್ಟೆಡ್, ಇದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆದ್ರು. ಸೊ ದೇ ಪಿಕ್ಡ್ ನಮ್ಗಿಂತ ಫಸ್ಟ್ ಅಷ್ಟೇ. ಸೊ ಇವಾಗ ಅಸ್ಟ್ರಾಲಜರ್ಸ್ ಅಂತ ಎಲ್ಲ ಬಹಳಷ್ಟು ಜನ ಇದ್ದಾರೆ, ಜ್ಯೋತಿಷಿಗಳು ಅಂತ ಇದ್ದಾರೆ, ಶಾಸ್ತ್ರ ಹೇಳೋರೆಲ್ಲ ಬಹಳಷ್ಟು ಜನ ಇದ್ದಾರೆ. ಸೊ ಈ ತರ ವಿಚಾರಗಳಿಗೆ ಕಂಪೇರ್ ಮಾಡಿದಾಗ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ, ಟ್ಯಾರೋಟ್ ರೀಡಿಂಗಿಗೂ ಮತ್ತೆ ಶಾಸ್ತ್ರ ಹೇಳೋರ್ಗೂ ಮತ್ತೆ ಅಸ್ಟ್ರಾಲಜರ್ಸ್ಗೂ ಇವರಿಗೆಲ್ಲ? ಎಸ್, ದೇ ನೇಮ್ ಇಸ್ ಡಿಫ್ರೆಂಟ್. ಶಾಸ್ತ್ರ ಹೇಳೋರು ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್, ಟ್ಯಾರೋ ರೀಡರ್, ಹಿಂಗೆ ಡಿವೈಡ್ ಆಗಿದ್ದಾರೆ. ಬಟ್ ಎಲ್ಲರಿಗೂ ಏನೇ ಮಾಡಾಲಿಟಿ ಇರಲಿ, ಇದು ಎಲ್ಲರಿಗೂ ಸೂರ್ಯ ಚಂದ್ರನೇ ಮೇಯ್ನು, ಎಲ್ಲರಿಗೂ ಗ್ರಹಗಳು ಮೇಯ್ನು, ಎಲ್ಲರಿಗೂ ರಾಶಿಗಳು ಬರುತ್ತೆ, ಎಲ್ಲರಿಗೂ ಡೇಟು, ನಂಬರ್ಸ್ ಬರುತ್ತೆ, ಹೆಸರು, ಯಾವ ವ್ಯಕ್ತಿ ನಮ್ಮ ಹತ್ರ ಬರ್ತಾರೋ ಅವ್ರ ಹೆಸರು. ಇದು ಈ 4 ಪಾರ್ಟಲ್ಲಿ ಯಾರು ಯಾವುದೇ ಮಾಡಾಲಿಟಿಲಿ ಇದ್ರು ಇದು ನಮಗೆ ಬೇಸಿಕ್ ಇದ್ರದ್ದು. ಬಟ್ ಪ್ರಾಕ್ಟೀಸ್ ಮಾಡಿರೋದು ಅವರು ಆ ಕ್ಷೇತ್ರದಲ್ಲಿ ಮಾಡಿರ್ತಾರೆ. ಕನ್ನಡದಲ್ಲಿ ಇವಾಗ ಅವರು ಶಾಸ್ತ್ರಗಳನ್ನು ಕಲ್ತ್ಕೊಂಡಿರೋರು ಅವರು ಚಾರ್ಟ್ ಮುಖಾಂತರ ದೇ ಪ್ರಿಡಿಕ್ಟ್, ಬರ್ತ್ ಚಾರ್ಟ್ ಎಲ್ಲ ಹಾಕಿ ಕುಂಡಲಿ ತೆಗಿಯೋದು, ಆ ರೀತಿ ಅವರು ಪ್ರಿಡಿಕ್ಟ್ ಮಾಡ್ತಾರೆ. ಇನ್ನು ನ್ಯೂಮರಾಲಜಿಸ್ಟ್ ಬಂದು ಕ್ಯಾಲ್ಕುಲೇಷನಲ್ಲೇ ಗೊತ್ತಾಗತ್ತೆ ನ್ಯೂಮರಾಲಜಿ. ಟ್ಯಾರೋ ಅನ್ನೋದು ಹೆಂಗೆ ಅಂದರೆ, ಕೆಲವೊಂದು ಟೈಮಲ್ಲಿ ಹೆಂಗಾಗುತ್ತೆ ಅಂದರೆ, ನಿಮಗೆ ಜನರಲಿ ಕೆಲವೊಬ್ಬರಿಗೆ ನಮ್ಮ ಹತ್ರ 70+ ಏಜ್ ಆದವರು ಬರ್ತಾರೆ. ಅವ್ರು ಬರುವಾಗ ಅವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ, ಮರ್ತು ಹೋಗಿರ್ತಾರೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ, ಸಡನ್ ಡೆತ್ ಆಗಿರುತ್ತೆ, ಅದು ಪರ್ಪಸ್ ತಿಳ್ಕೊಬೇಕಾಗಿರುತ್ತೆ. ಎಗೇನ್ ಇದು ಕನ್ನಡದಲ್ಲಿ ಅಷ್ಟಾಗಿಲ್ಲ, ಹಿಂದಿ ಚಾನಲ್ಸಲ್ಲಿ ಆಗಿದೆ ಇದು. ಅವರು ಪ್ರಿಡಿಕ್ಟ್ ಮಾಡಬೇಕಾಗಿರತ್ತೆ ಸಾವು ಹೆಂಗಾಯಿತು ಅಂತ, ಆ ವ್ಯಕ್ತಿ ಗೊತ್ತಿರೋದಿಲ್ಲ. ಬಟ್ ದಟ್ ಪೊಲೀಸ್ ವಿಲ್ ಬಿಲೀವ್ ಆಲ್ ದಿಸ್ ಸ್ಟಫ್ಸ್. ಸೊ ಎನರ್ಜಿ ಪಿಕ್ ಮಾಡೋದು ಅನ್ನುವಾಗ ಟ್ಯಾರೋ ವಿಲ್ ಪಿಕ್ ದ ಎನರ್ಜಿ. ಇದು ಕಂಪ್ಲೀಟ್ಲಿ ಎನರ್ಜಿನ ಪಿಕ್ ಮಾಡಿ ನಾವು ಪ್ರಿಡಿಕ್ಟ್ ಮಾಡುವಂಥದ್ದು. ಈಗ ಒಂದು ವ್ಯಕ್ತಿ ನನ್ನ ಮುಂದೆ ಬಂದು ಕೂತ್ಕೊಂಡ್ರು, ಅವರು ಡೇಟ್ ಆಫ್ ಬರ್ತು ಹೇಳಲ್ಲ, ಹೆಸರು ಹೇಳಲ್ಲ ಅಂದರು, ನಿಮ್ಮ ಪ್ರೆಸೆನ್ಸಿಂದ, ನಿಮ್ಮ ಫೇಸ್ ರೀಡಿಂಗಿಂದನೇ ವಿ ಪಿಕ್ ದ ಎನರ್ಜೀಸ್. ಬರೀ ನೀವು ಕ್ವಶನ್ ಕೇಳಿದ್ರೆ ಸಾಕು, ನಮಗೆ ವಿ ಪಿಕ್ ಎನರ್ಜಿ ಹಂಗೆ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ವಿ ಪಿಕ್ ಎನರ್ಜೀಸ್, ನಾಟ್ ಬರ್ತ್ ಚಾರ್ಟ್. ನೀನು ಅದನ್ನೇನು ಕೊಟ್ಟಿಲ್ಲ ಅಂದ್ರೂ ವಿ ಕ್ಯಾನ್ ಪ್ರಿಡಿಕ್ಟ್. ಇದು ಟ್ಯಾರೋ ಎನರ್ಜಿ ಹಂಗೆ ಪಿಕ್ ಮಾಡತ್ತೆ. ಯಾಕಂದ್ರೆ ಇದು ವೆಸ್ಟರ್ನ್ ಇಂದ ಬಂದಿರೋದು. ಈಗ ಶಾಸ್ತ್ರದವ್ರ ಹತ್ರ ಅಥವಾ ನೀವು ಆಸ್ಟ್ರಾಲಜರ್ ಹತ್ರ ಹೋದಾಗ ಇದೆಲ್ಲ ಕಂಪಲ್ಸರಿ. ಹುಟ್ಟಿದ ಟೈಮ್ ಹೇಳಬೇಕು, ಡೇಟ್ ಆಫ್ ಬರ್ತ್ ಹೇಳಬೇಕು, ಮಂತ್ ಹೇಳಬೇಕು, ಇದೆಲ್ಲ ಕಂಪಲ್ಸರಿ. ಬಟ್ ಇಲ್ಲಿ ನೀನೇನು ಇಲ್ಲದೆ ಬಂದ್ರೂ ವಿ ಕ್ಯಾನ್ ಗಿವ್ ಯು ದ ಆನ್ಸರ್. ಅಂದ್ರೆ ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ಗಳನ್ನ ತಗೊಂಡ್ ಬರ್ತಾರೆ ಅಂತ ಜನಗಳು ನಿಮ್ಮ ಹತ್ರ? ಜನರಲ್ ಪ್ರಿಡಿಕ್ಷನ್ಸ್. ಎಸ್, ನನ್ನ ಚಾನಲಲ್ಲಿ ಜನರಲ್ ಪ್ರಿಡಿಕ್ಷನ್ ಮಾಡಿರ್ತೀನಿ, ಅದ್ರ ಬಗ್ಗೆನೂ ಬರ್ತಾರೆ. ಕೆರಿಯರ್, ಹೆಲ್ತ್, ಮನಿ, ಆ ಥರನೂ ಬರ್ತಾರೆ. ಇನ್ನು ಕೆಲವೊಬ್ಬರು ಚಕ್ರ ಹೀಲಿಂಗಿಗೆ ಬರ್ತಾರೆ, ಚಕ್ರ ಮೆಡಿಟೇಷನಿಗೆ ಬರ್ತಾರೆ, ಹಾಗೇನೆ ಪಾಸ್ಟ್ ಲೈಫ್ ಹೀಲಿಂಗ್ ಬಗ್ಗೆ ಬರ್ತಾರೆ, ಆಮೇಲೆ ಆಕಾಶಿಕ್ ರೆಕಾರ್ಡ್ಸ್ ಬರ್ತಾರೆ. ಇದೆಲ್ಲ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಏನೋ ಒಂದು ಫ್ಯಾಮಿಲಿನಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಸೊ ಆ ಥರದ್ದು ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ, ರಿಲೇಶನ್ಶಿಪ್ ಯಾವುದೋ ಒಂದು ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್. ಸೊ ಆ ಥರ ಬಂದಾಗ ನೀವು ಯಾವ ಥರ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಿ ಅವ್ರಿಗೆ ಸೊಲ್ಯೂಷನ್ಸ್ ಕೊಡ್ತೀರಾ ಅಂತ? ಯಾವ್ಯಾವ ಪ್ರಾಬ್ಲಮ್ಸ್ಗೆ ಯಾವ್ಯಾವ ಟೆಕ್ನಿಕ್ ಯೂಸ್ ಮಾಡ್ತೀರಾ?
ಇನ್ನೊಂದು ಕ್ವಶನ್. ಓಕೆ, ಬೇಸಿಕಲಿ ಟ್ಯಾರೋ ರೀಡಿಂಗಿಂದ ಐ ಕ್ಯಾನ್ ಪ್ರಿಡಿಕ್ಟ್ ವಾಟ್ ನೆಕ್ಸ್ಟ್, ವಾಟ್ ಈಸ್ ದ ಫ್ಯೂಚರ್ ಅನ್ನೋದನ್ನು. ಓಕೆ. ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ನೀವು ಹೇಳ್ದಂಗೆ ಒಂದು ಕಪಲ್ ಬಂದಿರ್ತಾರೆ, AB ಕಪಲ್ ಬಂದಿರ್ತಾರೆ, ಅವ್ರ ಪ್ರಾಬ್ಲಮ್ಸ್ ಇರುತ್ತೆ. ಎಕ್ಸಾಂಪಲ್, ಅವ್ರಿಗೆ ಕಂಟಿನ್ಯೂಸ್ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ವೈ ಆ ವ್ಯಕ್ತಿ ಹತ್ರ ನಾಲೆಡ್ಜ್ ಇದೆ, ಹಣ ಇದೆ, ಟೈಮ್ ಇದೆ, ಬಟ್ ವೈ ಈಸ್ ಇನ್ ಲಾಸ್? ಅದು ಯಾಕೆ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ನಾನು ಟ್ಯಾರೋ ರೀಡಿಂಗ್ ಚೆಕ್ ಮಾಡ್ತೀನಿ. ಅದರಲ್ಲೇನೆ ನಾನು ಆಕಾಶಿಕ್ ಅಂತ ತಗೊತೀನಿ, ಆಕಾಶಿಕ್ ರೀಡಿಂಗ್ ಅಂತ ತಗೊತೀನಿ ವಿತ್ ದೇರ್ ಪರ್ಮಿಷನ್. ಅವ್ರ ಪರ್ಮಿಷನ್ ಕೊಟ್ರೆ ಅದಾದ್ಮೇಲೆ ಅದ್ರಲ್ಲಿ ನಂಗೆ ಗೊತ್ತಾಗತ್ತೆ, ನೀನು ಪಾಸ್ಟ್ ಲೈಫಿಂದ ಏನಾದರೂ ಕರ್ಮ ಕ್ಯಾರಿ ಮಾಡಿದ್ರೆ, ಪಾಸ್ಟ್ ಲೈಫ್ನ ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಆ ಫೇಲ್ಯೂರ್ನ ನೀನು ಇವಾಗ್ಲೂ ಕಂಟಿನ್ಯೂ ಮಾಡ್ತಿದ್ಯಾ. ಸೊ ಫಸ್ಟ್ ಯು ಹ್ಯಾವ್ ಟು ಹೀಲ್ ಯುವರ್ ಕರ್ಮ. ಆವಾಗ ನೀನು ಇಲ್ಲಿ ಸಕ್ಸಸ್ ತೊಗೋಬೋದು. ಇನ್ನೂ ಒಂದು ಕೆಲವೊಂದು ಮಾಡೆಲಿಟಿಲಿ ಏನಾಗತ್ತೆ ಅಂದರೆ, ಕೆಲವೊಂದು ಚೇಂಜಸ್ ನಾವೇ ಹೇಳ್ತೀವಿ, ಕ್ರಿಸ್ಟಲ್ಸ್ ಕೊಡ್ಬೋದು, ಕೆಲವೊಂದು ಹೀಲಿಂಗ್ಸ್ ಕೊಡ್ಬೋದು, ಅಥವಾ ವಾಸ್ತು ಚೇಂಜಸ್ ಹೇಳ್ಬೋದು ಅಟ್ಮಾಸ್ಫಿಯರ್ಗೆ ಅಂತ. ದಟ್ ಆಲ್ಸೋ ಹೆಲ್ಪ್ ಸಮ್ ಕೇಸ್. ಯಾವಾಗ ಅದು ವರ್ಕ್ ಆಗಿಲ್ಲ ಅಂದಾಗ ಆಕಾಶಿಕ್ ಅಥವಾ ಪಾಸ್ಟ್ ಲೈಫ್ ಹೀಲಿಂಗ್ ಮಾಡಬೇಕಾಗತ್ತೆ. ಸೊ ಈ ರೀತಿಯೂ ಹೆಲ್ಪ್ ಮಾಡ್ತೀವಿ. ಇನ್ನು ಕೆಲವೊಂದು ಕೇಸಲ್ಲಿ ಇದು ಎಷ್ಟು ಜನಕ್ಕೆ ರಿಲೇಟ್ ಆಗುತ್ತೋ ಐ ಡೋಂಟ್ ನೋ, ದೇ ಫೀಲ್ ಇವಿಲ್ ಐ, ನೆಗೆಟಿವಿಟಿ ಅಂತೆಲ್ಲ ಅನ್ನುವಾಗ ವಿ ಹ್ಯಾವ್ ಟು ಗಿವ್ ಫಾರ್ ದೆಮ್ ಪ್ರೊಟೆಕ್ಷನ್ ಸ್ಪೆಲ್ಸ್ ಅಂತ ಕೊಡ್ತೀವಿ. ಸ್ಪೆಲ್ಸ್ ಇಸ್ ಒನ್ ಟೈಪ್ ಆಫ್ ಹೀಲಿಂಗ್. ಆ್ಯಂಡ್ ಕೆಲವೊಂದ್ಸತಿ ಮಾತಾಡ್ತಿರಲ್ಲ ಕಪಲ್ಸು, ಈಗೋ ಹರ್ಟ್ ಆಗಿರುತ್ತೆ. ಬಾಯ್ ಹೇಳ್ತಾರೆ ನನಗೆ ಅವಳಾಗೆ ಬಂದು ಮಾತಾಡಬೇಕು, ಗರ್ಲ್ ಹೇಳ್ತಾಳೆ ನಂಗೆ ಅವನಾಗೆ ಬಂದು ಮಾತಾಡ. ಅಂಥ ಕೇಸಲ್ಲಿ ಎಸ್ ಅಟ್ರಾಕ್ಟ್ ಪರ್ಸನ್ ಸ್ಪೆಲ್ಸ್ ಅಂತಾನು ಮಾಡ್ತೀವಿ. ಇಟ್ ಪ್ರಾಬ್ಲಮ್ಗೆ ಎಸ್ ಟ್ಯಾರೋ ರೀಡಿಂಗಿಂದ ಸೊಲ್ಯೂಷನ್ ಸಿಗುತ್ತಾ? ಡೆಫಿನೆಟ್ಲಿ ವಿಲ್ ಗಿವ್. ಇಫ್ ನಾಟ್ ವಿ ಹ್ಯಾವ್ ಟು ಯೂಸ್ ದಿಸ್ ಟೆಕ್ನಿಕ್ಸ್. ಓಕೆ. ಅಂದರೆ ನಮ್ಮ ಜೀವನದಲ್ಲಿ ಏನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯ ಒಂದು ಫ್ಯಾಮಿಲಿನಲ್ಲಿ ಹುಟ್ಟಿರ್ತೀವಿ, ಕೆಲವರು ಬಡವರು ಬಡತನದಲ್ಲಿ ಹುಟ್ಟಿರ್ತಾರೆ, ಕೆಲವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ, ಕೆಲವರು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಇಟ್ ಈಸ್ ಬಿಕಾಸ್ ಆಫ್ ಕರ್ಮ ಅಂತ ನಿಮ್ಗೆ ಅನ್ಸುತ್ತಾ? ಹಾಂ, ಎಸ್, ಇಂಡಿವಿಜುವಲ್ ಕರ್ಮ. ಓಕೆ. ನಾಟ್ ಫ್ಯಾಮಿಲೀಸ್, ಇಂಡಿವಿಜುವಲ್ ಕರ್ಮ. ಇಂಡಿವಿಜುವಲ್ ಕರ್ಮ ಆ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ಎಲ್ಲ ಆತ್ಮಗಳು, ಎಲ್ಲ ಜೀವಿಗಳು ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೆ ಮನುಷ್ಯ ಜನ್ಮಕ್ಕೆ ಬಂದಿರೋದು. ತುಂಬ ಜನ ನಾವು ಏನು ತಪ್ಪು ತಿಳ್ಕೊಂಡಿದ್ದೀವಿ ಅಂದರೆ, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ ಅಂದರೆ ನಾನು ಕೋಟಿ ದುಡಿಬೇಕು, ನನ್ನ ಮನೆ ಕಟ್ಟಬೇಕು, ನಾನು ಲ್ಯಾವಿಸ್ಟ್ ಆಗಿರಬೇಕು. ದ್ಯಾಟ್ ಈಸ್ ಆಲ್ ಮೆಟೀರಿಯಲಿಸ್ಟಿಕ್. ಓಕೆ. ಫಸ್ಟ್ ಹೂ ಆರ್ ಯು? ನಿನ್ನ ಲೈಫ್ ಪರ್ಪಸ್ ಏನು? ಎಸ್, ನೀನು ಮನುಷ್ಯನಾಗಿ ಹುಟ್ಟಿದೆ, ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದೆ, ಒಂದು ಐಡೆಂಟಿಫಿಕೇಶನ್ ಸಿಕ್ತು, ತಂದೆ ತಾಯಿ ಅಂತ ಸಿಕ್ತು, ನಿನ್ನ ಎಜುಕೇಷನ್ ಮಾಡಿ ನೀನು ಐಡೆಂಟಿಫಿಕೇಶನ್ ಕ್ರಿಯೇಟ್ ಮಾಡಿಕೊಂಡೆ. ಬಟ್ ವಾಟ್ ಈಸ್ ಯುವರ್ ಲೈಫ್ ಪರ್ಪಸ್? ಆ ಥರದ್ದು ರೀಡಿಂಗು ಮಾಡ್ತೀವಿ ನಾವು. ಪ್ಲಸ್ ನನ್ನ ಟ್ಯಾರೋ ರೀಡಿಂಗಲ್ಲೂ ಒಂದೊಂದು ಟಾಪಿಕ್ ತೊಗೊಂಡು ಮಾಡಿರ್ತೀವಿ. ಲೈಫ್ ಪರ್ಪಸ್ ಅಂತ ಎಲ್ಲರಿಗೂ ಇರುತ್ತೆ. ಫಸ್ಟ್ ಯು ಹ್ಯಾವ್ ಟು ನೋ ಯುವರ್ ಲೈಫ್ ಪರ್ಪಸ್. ಅಂದರೆ ಜನರಲಾಗಿ ಎಲ್ಲರೂ ಥಿಂಕ್ ಮಾಡೋದು ಕೆಲ್ಸಕ್ಕೆ ಹೋಗ್ಬೇಕು, ಹಣ ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಮದುವೆ ಮಕ್ಕಳು. ಅಪಾರ್ಟ್ ಫ್ರಮ್ ದಟ್, ವಾಟ್ ಈಸ್ ಯುವರ್ ಸೋಲ್ ಪರ್ಪಸ್? ಸರ್ವಿಂಗ್ ನೇಚರ್, ಸರ್ವಿಂಗ್ ಸೊಸೈಟಿ, ಹೆಲ್ಪಿಂಗ್ ಅದರ್ಸ್, ಅಥವಾ ಈ ಥರ ಆಸ್ಟ್ರೋ ಕ್ರಿಯೇಷನ್ಸ್, ಅಥವಾ ನಾಲೆಡ್ಜ್ ಶೇರಿಂಗ್. ಆರ್ ಯು ಬಿಕಮ್ ಅ ಟೀಚರ್? ಅಗೇನ್ ಅಂಥ ಮಾಡಾಲಿಟಿಲಿ ನಾವು ನೋಡುವಾಗ ಟೀಚರ್ಸ್, ಡಾಕ್ಟರ್ಸ್ ಎಲ್ಲ ಹೀಲರ್ಸ್ ಇದರಲ್ಲಿ ಬರ್ತಾರೆ. ದೇ ಹೀಲ್ ಪೀಪಲ್, ದೇ ಟೀಚ್ ಪೀಪಲ್. ಹಾಗೆ ಅಗೇನ್ ಯು ಆಲ್ಸೋ ಐ ಕ್ಯಾನ್ ಕನ್ಸಿಡರ್ ಹೀಲರ್. ವೈ? ಬಿಕಾಸ್ ಯು ಆರ್ ಗಿವಿಂಗ್, ಶೇರಿಂಗ್ ನಾಲೆಡ್ಜ್ ಟು ಪೀಪಲ್. ಆ್ಯಂಡ್ ರೈಟ್ ಟೈಮ್ಗೆ ರೈಟ್ ನಾಲೆಡ್ಜ್ ಸಿಕ್ಕಿಲ್ಲ ಅಂದರೆ ಅಗೇನ್ ಪೀಪಲ್ ವಿಲ್ ಮೇಕ್ ಮಿಸ್ಟೇಕ್. ರೈಟ್. ಸೊ ಆ ಟೈಮಲ್ಲಿ ಅಗೇನ್ ಯು ಸ್ಟಾರ್ಟೆಡ್ ಪಾಡ್ಕಾಸ್ಟ್, ಗಿವಿಂಗ್ ರೈಟ್ ನಾಲೆಡ್ಜ್. ಆ ಟೇಸ್ಟಿಗೆ ತಕ್ಕಂಗೆ ಪೀಪಲ್ ಯು ಆರ್ ಗ್ರ್ಯಾಬಿಂಗ್. ದಿಸ್ ಇಸ್ ಯುವರ್ ಸರ್ವಿಸ್ ಯು ಆರ್ ಡೂಯಿಂಗ್. ಫರ್ಗಾಟ್ ಅಬೌಟ್ ಫೇಮ್, ನೇಮ್, ಮನಿ. ರೈಟ್. ಯು ಆರ್ ಸರ್ವಿಂಗ್ society. Yes, absolutely. This is what your life purpose in a communication field. ಇನ್ನೂ ಡೀಪರ್ ಲೆವೆಲಲ್ಲಿ ಹೇಳಬೇಕು ಅಂದರೆ, ನಾನು ನೀನು ಇಲ್ಲಿ ಇಲ್ಲ ಅಂದರೂ ಈ ರೆಕಾರ್ಡಿಂಗ್ಸ್ ನಮ್ಮ ನೆಕ್ಸ್ಟ್ ಜನ್ರೇಷನ್ ನೋಡ್ತಾ ಇರುತ್ತೆ. ವಿ ಆರ್ ಶೇರಿಂಗ್ ನಾಲೆಡ್ಜ್ ಆನ್ ದ ರೈಟ್ ಟೈಮ್. ಅಂದ್ರೆ ಇವಾಗ ಪರ್ಪಸ್ ಅಂತ ಬಂದಾಗ, ಸೊ ನಾವು ಯಾವ ತರ ನಮ್ಮ ಪರ್ಪಸ್ ಅದು ತಿಳ್ಕೊಳ್ಳೋದು ಹೇಗೆ ಅಂತ? ಯು ಹ್ಯಾವ್ ಟು ಟೇಕ್ ಪರ್ಸನಲ್ ರೀಡಿಂಗ್ಸ್ ಆರ್ ಆಕಾಶಿಕ್ ರೀಡಿಂಗ್ಸ್. ಯಾವಾಗ ಇದು ಒಂದು ಈ ಲೆವೆಲ್ಗೆ ಬರಬೇಕು ಅಂದ್ರೆ ಜನ ಒಂದು ಫೇಲಿಯರ್ ಆದ್ಮೇಲೆ ಬರ್ತಾರೆ, ಅಥವಾ ಅಂದ್ರೆ ಲವ್ ಫೇಲಿಯರ್ಸ್, ಅಥವಾ ಬಿಸ್ನೆಸ್ ಅಲ್ಲಿ ಫೇಲಿಯರ್ ಆದ್ಮೇಲೆ ಬರ್ತಾರೆ, ಅಥವಾ
ಇನ್ನೇನು ಎಲ್ಲ ಮುಗೀತು ಅನ್ನೋವಾಗ ಬರ್ತಾರೆ, ತುಂಬ ಡಿಪ್ರೆಸ್ ಆದಾಗ ಬರ್ತಾರೆ, ಹೆಲ್ತ್ ಅಪ್ಸೆಟ್ ಆದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ. ಏನಾದ್ರು ತೊಂದರೆ ಬಂದಾಗ ಬರ್ತಾರೆ. ಓಕೆ, when you are in happy mood, you are enjoying your life, that time nobody will come. Then no one want to know past life, no one want to know akashic what life purpose. I'm enjoying my life. correct. ಸೊ ಆ ಒಂದು ಸ್ಟೇಜಿಗೆ ನೀನು ಬರಬೇಕಂದ್ರೆ ಏನೆಲ್ಲ ಸರ್ವ್ ಮಾಡಿರ್ತೀಯಲ್ಲ, ಅದರಿಂದ ವಿ ಪಿಕ್ ಎನರ್ಜೀಸ್. ಅಂದರೆ ನಿಮ್ಮನ್ನ ಸ್ವಲ್ಪ ಸಬ್ ಕಾನ್ಷಿಯಸ್ ಲೆವೆಲ್ಗೆ ನಿಮ್ಮನ್ನ ತಗೊಂಡೋಗಿ ವಿಲ್ ಪಿಕ್ ಪಾಸ್ಟ್ ಲೈಫ್ ಕರ್ಮ ಏನಾದರೂ ನೀವು ಕ್ಯಾರಿ ಮಾಡಿ ಇಲ್ಲಿಗೆ ಬಂದಿದ್ಯಾ ಅಂತ ವಿ ಐಡೆಂಟಿಫೈ ನಿಮ್ಮ ಲೈಫ್ ಪರ್ಪಸ್ ಏನಿದೆ ಅಂತ. ಅಂದ್ರೆ ಇವಾಗ ಸಂಕಟ ಲೈಫ್ ಬಂದಾಗ ಪರ್ಪಸ್ ವೆಂಕಟರಮಣ ಕರೆಕ್ಟ್ ಒಂದು ಸತಿ ಏನಾಗುತ್ತೆ, ಲೈಫ್ ಪರ್ಪಸ್ ಗೊತ್ತಾಗಿಲ್ಲ ಅಂದ್ರೆ ಅಬ್ಸರ್ವ್ ಮಾಡಿ, ಒಬ್ಬಂಗೆ ಹರ್ಟ್ ಆಗೋನ್ಗೆ ಹರ್ಟ್ ಆಗ್ತಾನೆ ಇರುತ್ತೆ ರಿಪೀಟೆಡ್ ಆಗಿ. ಒಬ್ಬ ಟಾರ್ಗೆಟ್ ಆಗ್ತಾನೆ ಇರ್ತಾನೆ, ಇನ್ನೊಬ್ಬ ಏನೂ ಮಾಡದೇ ಇರೋನು ವೆರಿ ನೀಟಾಗಿ ಎಲ್ಲರ ಮುಂದೆ ಒಳ್ಳೆಯವನಾಗಿ ಹಣ ಸಂಪಾದನೆ ಮಾಡ್ತಾ ಪಾಸ್ ಆಗ್ತಾ ಇರ್ತಾನೆ. ಹಿ ಡನ್ ಪಾಸಿಟಿವ್ ಕರ್ಮ ಇನ್ ಪಾಸ್ಟ್. ಬಟ್ ಯಾರು ಟಾರ್ಗೆಟ್ ಆಗಿದಾರಲ್ಲ, ದೇ ಹ್ಯಾವ್ಸ್ ಟು ಹೀಲ್ ದೇರ್ ಪಾಸ್ಟ್ ಲೈಫ್ ಕರ್ಮ, ಅದರ್ವೈಸ್ ದಟ್ ಪ್ಯಾಟ್ರನ್ ವಿಲ್ ರಿಪೀಟ್. ಯಾವಾಗ ನೀನು ಪಾಸ್ಟ್ ಲೈಫ್ ಕರ್ಮ ಹೀಲ್ ಮಾಡ್ಕೊಂತೀಯೋ, ಯು ವಿಲ್ ನೋ ದ ಪರ್ಪಸ್ ಆಫ್ ಯುವರ್ ಲೈಫ್, ದೆನ್ ಯು ಕ್ಯಾನ್ ಕಂಟಿನ್ಯೂ. ಅಂದ್ರೆ ಈ ಪರ್ಪಸ್ ಆಫ್ ಲೈಫ್ ನ ಬೇಸಿಕ್ ಆಗಿ ಪ್ರತಿಯೊಬ್ರು ತಿಳ್ಕೊಳೋದು ಬಹಳ ಇಂಪಾರ್ಟೆಂಟ್ ನನಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಹಳೆ ಕಾಲದಲ್ಲಿ ಏನಿತ್ತು ಅಂದ್ರೆ ಗ್ರೌಂಡೆಡ್ ಇರ್ತಿದ್ವಿ ಜನ, ಅದನ್ನ ಬೆಳಿತಾ ಇದ್ರು, ತಿಂತಾ ಇದ್ರು. ಆಮೇಲೆ ಮಸಾಲ ಗಿಸಾಲ ಅಷ್ಟೊಂದು ಇರ್ತಾ ಇರ್ಲಿಲ್ಲ, ವೆರಿ ಲೈಟ್ ಫುಡ್ ಇರ್ತಾ ಇತ್ತು. ವಾಟ್ ದೇ ಗ್ರೋ ದೇ ಈಟ್. ಆ್ಯಂಡ್ ಕುತ್ಕೊಳ್ಳುವಾಗ ಎಲ್ಲರೂ ನೆಲದ ಮೇಲೆ ರೌಂಡಾಗಿ ಕುತ್ಕೋತಿದ್ರು. ಆಮೇಲೆ ಸಂಜೆ ಲೈಟ್ ಹೋಗೋಕ್ಕಿಂತ ಮುಂಚೆ ಮಲಗಿಬಿಡ್ತಾ ಇದ್ರು. ಫಸ್ಟ್ ಆಫ್ ಆಲ್ ಅಂದರೆ ಸಂಜೆ ಆದ ತಕ್ಷಣ ಮಲಗಿಬಿಡ್ತಿದ್ರು, ಅರ್ಲಿ ಮಾರ್ನಿಂಗ್ ಎದ್ದೇಳ್ತಿದ್ರು. ದೇ ಆರ್ ಇಂಟು ನೇಚರಲ್ಲಿ ತುಂಬ ಚೆನ್ನಾಗಿ ಅವ್ರನ್ನ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ರು. ಗ್ರೌಂಡೆಡ್ ಇದ್ರು, ಸನ್ ಮೂನ್ಗೆ ರೆಸ್ಪೆಕ್ಟ್ ಮಾಡ್ತಿದ್ರು, ಫುಡ್ಗೆ ರೆಸ್ಪೆಕ್ಟ್ ಮಾಡ್ತಿದ್ರು, ನೀರಿಗೆ ರೆಸ್ಪೆಕ್ಟ್ ಮಾಡ್ತಿದ್ರು. ಈಗ ಹೆಂಗಾಗಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಗ್ರೌಂಡಿಂಗ್ ಇಲ್ಲ ನಮಗೆ. ಆಮೇಲೆ ಜನ್ರೇಷನ್ ಟು ಜನ್ರೇಷನ್ ಮೇ ಬಿ ಕೆಲವೊಂದು ಫ್ಯಾಮಿಲಿಯಲ್ಲಿ ಟೀಚ್ ಮಾಡಿರ್ತಾರೆ, ಕೆಲವೊಂದು ಫ್ಯಾಮಿಲಿಯಲ್ಲಿ ಟೀಚ್ ಮಾಡಿರಲ್ಲ. ಚೇಂಜಸ್ ಬಂದ್ಬಿಟ್ಟಿರುತ್ತೆ ಜನ್ರೇಷನ್ ದ ಜನ್ರೇಷನ್. ಮತ್ತೆ ಅವ್ರಿಗೆ ಅದನ್ನ ಮಾಡು ಅಂತ ಅಂದ್ರೆ ನಾನು ಯಾಕೆ ಅದನ್ನ ಮಾಡಲಿ ಅನ್ನೋ ಥರ ಬಂದಿರುತ್ತೆ. ಹಾಗಾಗಿ ಇವಾಗ ಇದು ಜಾಸ್ತಿ ಏನೋ ಪರ್ಪಸ್ ತಿಳ್ಕೊಬೇಕು ನೀನು. ಅದೇ ನೀನು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದಾಗಿದ್ರೆ, ಮಣ್ಣಿನ ಗಡಿಗೆಯಲ್ಲಿ ಅಡುಗೆ ಮಾಡೋದಾಗಿದ್ರೆ, ಅಗೇನ್ ಪಂಚಭೂತಗಳಿಂದಾನೇ ವಿ ಆಲ್ಸೋ ಕ್ರಿಯೇಟೆಡ್. ಅದರಿಂದ ತಂಪು ಏನಕ್ಕಾಗತ್ತೆ, ಚಕ್ರಗಳು ಹೆಂಗಿಲ್ಲ ಆಗತ್ತೆ, ನೆಲದ ಮೇಲೆ ಕುತ್ಕೊಂಡ್ರೆ ಹೆಂಗೆ ಊಟ ಸೇರತ್ತೆ. ಆಮೇಲೆ ಎಲ್ಲರ ಜೊತೆ ಫೀಲಿಂಗ್ಸ್ನ ಶೇರ್ ಮಾಡುವಾಗ ದೇ ವಿಲ್ ಗೈಡ್ ಅಸ್, ದೇ ವಿಲ್ ಸ್ಕೋಲ್ಡ್ ಅಸ್ ಸಮ್ಟೈಮ್ಸ್. ಎಲ್ಲದಕ್ಕೂ ಅಲ್ಲಿ ಆನ್ಸರ್ ಸಿಗ್ತಿತ್ತು. ಈಗ ಹೆಂಗಾಗಿದೆ ಅಂದರೆ ಮನೆಯವ್ರ ಹತ್ರ ನಾವು ಫೀಲಿಂಗ್ಸ್ ಹೇಳ್ಕೊಳ್ಳಲ್ಲ, ಹೊರಗಿನವ್ರ ಹತ್ರ, ಫ್ರೆಂಡ್ಸ್ ಹತ್ರ, ಅಥವಾ ಫೀಲಿಂಗ್ಸ್ ಹೇಳ್ಕೊಳ್ಳೋದಕ್ಕೆ ಅಂತಾನೆ ಸೋ ಮೆನಿ ವಿಲ್ ಕನೆಕ್ಟ್ ರಾಂಗ್ ಪೀಪಲ್ಸ್ ಇನ್ ದೇರ್ ಲೈಫ್. ದೇ ಮಿಸ್ಯೂಸ್ ದೆಮ್. ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ನಾನು ಹಿಂಗೆ ಲವ್ ಮಾಡ್ತೀನಿ, ಸಮಥಿಂಗ್ ಹಂಗೆ ದೇ ವಿಲ್ ಯೂಸ್ ಯು. ಆಮೇಲೆ ಈ ಜನ ಏನು ಹೇಳ್ತಾರೆ, ನಾನು ನಂಬಿ ಮೋಸ ಹೋಗ್ಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ. ಆ ರಿಯಲೈಸೇಷನ್ ಬರೋಷ್ಟೊತ್ತಿಗೆ ಯು ಆಲ್ರೆಡಿ ಇನ್ ಟ್ರಾಮಾ, ಯು ಆಲ್ರೆಡಿ ಕ್ರಿಯೇಟೆಡ್ ಯುವರ್ ಟ್ರಾಮಾ. ಸೊ ಫಸ್ಟ್ ಯು ಹೀಲ್ ಯುವರ್ ಸೆಲ್ಫ್. ನೀವು ಹೇಳ್ದಂಗೆ ಹಳೆ ಕಾಲದಲ್ಲಿ ಇದು ಬೇಕಾಗ್ತಿರ್ಲಿಲ್ಲ, ಯಾಕಂದ್ರೆ ನೀವು ಗ್ರೌಂಡೆಡ್ ಇರ್ತಿದ್ವಿ. ಈಗಿದು ಬೇಕಾಗಿದೆ, ಯಾಕಂದ್ರೆ ನಮ್ಮ ಮಧ್ಯ ಗ್ರೌಂಡಿಂಗ್ ಇಲ್ಲ, ನಮ್ಮ ಮಧ್ಯ ಏನಂತಾರೆ ಫುಡ್ಗೆ ರೆಸ್ಪೆಕ್ಟ್ ಅನ್ನು. ಎಸ್ ಅಫ್ಕೋರ್ಸ್ ಪ್ರೇಯರ್ ಮಾಡಿ ಊಟ ಮಾಡಬಹುದು, ಬಟ್ ನಮಗೆ ಗೊತ್ತಾಗ್ತಿಲ್ಲ ಎಷ್ಟು ಅಕ್ಕಿ ನಾನು ವೇಸ್ಟ್ ಮಾಡ್ತಿದ್ದೀನಿ, ಎಷ್ಟು ಯುಟಿಲೈಸ್ ಮಾಡ್ಕೊತಿದ್ದೀನಿ. ಅಂದರೆ ನನಗೆ ಡೈಲಿ ಕುಕ್ಕಿಂಗಲ್ಲಿ ಎಷ್ಟು ಜನಕ್ಕೆ ನಾನು ಕುಕ್ ಮಾಡ್ತಿದ್ದೀನಿ, ಯಾರಿಗೆ ಏನು ಇಷ್ಟನೋ, ನಮಗೆ ಏನು ಆಕ್ಸೆಸ್ ಇದೆಯೋ ಅದನ್ನು ತೊಗೊಂಡು ಬಂದು ಕುಕ್ ಮಾಡ್ತೀವಿ, ಇಲ್ಲ ಆರ್ಡರ್ ಮಾಡಿ ತಿಂತೀವಿ. ಅಂದರೆ ಎಲ್ಲದೂ ಕೂಡ ಒಂಥರ ಮೆಟೀರಿಯಲ್ಸ್ ಥರ ಟ್ರೀಟ್ ಮಾಡ್ತೀವಿ. ದೇರ್ ಇಸ್ ನೋ ಕನೆಕ್ಷನ್ ಅಂತ, ನೇಚರ್ ಜೊತೆ ಕನೆಕ್ಷನ್ ತುಂಬ ಕಮ್ಮಿ. ಹಾಗಾಗಿ ಇದು ಮಾಡೆಲಿಟಿ ಎಲ್ಲ ಬಂದಿರೋದು. ಓಕೆ, ಸೊ ಇವಾಗ ನ್ಯೂಮರಾಲಜಿ ಅಂತ ಎಲ್ಲ ಬಂದರೆ, ಸೊ ನೀವು ಕಾರ್ಡ್ ರೀಡಿಂಗ್ ಎಲ್ಲ ಮಾಡಿಬಿಟ್ಟು ಹೇಳ್ತಿರ್ತೀರಾ. ಸೊ ನ್ಯೂಮರಾಲಜಿನಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ, ಸೊ ಅವ್ರಿಗೆ ಯಾವ ಥರ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರುತ್ತೆ, ಆಮೇಲೆ ಅವ್ರದ್ದೊಂದು ಬಿಹೇವಿಯರ್ ಯಾವ ಥರ ಇರುತ್ತೆ, ಇವು ಪಾಸ್ಟ್ ಲೈಫಿಂದ ಏನೋ ಒಂದು ಕ್ಯಾರಿ ಮಾಡ್ಕೊಂಡು ಬಂದಿರ್ತಾರೆ ಫಾರ್ ಎಕ್ಸಾಂಪಲ್. ಸೊ ಅದನ್ನು ಹೀಲ್ ಮಾಡಿಕೊಂಡು ಈ ಜೀವನದಲ್ಲಿ ಯಾವ ಥರ ನಡಿಬೋದು ಅಂತ ಮಾತಾಡೋದಾದ್ರೆ 1 to 9 ನಂಬರ್ಸಲ್ಲಿ. ಸೊ ಯಾರ್ಯಾರಿಗೆ ಯಾವ್ಯಾವ ಡೇಟಲ್ಲಿ ಹುಟ್ಟಿರೋರಿಗೆ ಯಾವ್ಯಾವ ಥರ ಜೀವನ ಇರುತ್ತೆ ಅಂತ ಫಸ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ ಮೇ ಬಿ ನಿಮ್ಗೆ ಹೊಸದು ಅನಿಸ್ಬೋದು, ಅಥವಾ ಗೊತ್ತಿರೋರು ಪರವಾಗಿಲ್ಲ, ಯು ಕ್ಯಾನ್ ಟ್ರೈ ದಿಸ್. ಫಸ್ಟು ನಿಮ್ಮ ಡೇಟ್ ಆಫ್
ಮಂತ್ ಅಲ್ಲ, ಬರೀ ಡೇಟ್, ಬರ್ತ್ ಡೇಟ್ನ ಕ್ಯಾಲ್ಕುಲೇಟ್ ಮಾಡಿ ಓಕೆ 1, 2, 3 ಆ ಥರ, ಅಥವಾ 1, 10 ಆ ಥರ, ಅಂದರೆ 5, 14, 23 ಆ ಥರ, ಅಂದರೆ ಟೋಟಲ್ ನಂಬರ್ 5 ಬರುತ್ತೆ. ಆ ರೀತಿಯಾಗಿ ನೀವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮೂಲ ಅಂಕನ ತಗೊಳ್ಳಿ. ಹಂಗಾದ್ರೂ ತಗೋಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ 14 ಅಥವಾ 15 ಡೇಟ್ ಅಲ್ಲಿ ಹುಟ್ಟಿದ್ರೆ 4 + 1 5, 15 ಅಲ್ಲಿ ಹುಟ್ಟಿದ್ರೆ 5 + 1 6, ಅದು ಮೂಲ ಅಂಕ. ಓಕೆ. ಇನ್ನು ಭಾಗ್ಯಾಂಕದಲ್ಲಿ ತಗೊಂತೀನಿ ನಾನು ಅಂತಂದ್ರೆ ಡೇಟ್, ಮಂತ್, ಇಯರ್ ಮೂರೂ ಸಿಂಗಲ್ ಡಿಜಿಟಿಗೆ ತೊಗೊಂಬನ್ನಿ, ಆ್ಯಡ್ ಮಾಡಿ ದಟ್ ಈಸ್ ಭಾಗ್ಯಾಂಕ. ನಾನು ಭಾಗ್ಯಾಂಕ ಬಗ್ಗೆ ಹೇಳ್ತಿಲ್ಲ, ಮೇ ಬಿ ನಿಮ್ಮ ಅವಕಾಶ ಸಿಕ್ಕರೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಈಗ ನಾನು ಮೂಲಾಂಕದ ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ಓನ್ಲಿ ಬರ್ತ್ ಡೇಟ್, ಆ ಡೇಟ್ನ ನೀವು ಹೆಂಗೆ ಪ್ಲಸ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದೆ. ಹಂಗೆ ಹೇಳೋದಾದ್ರೆ ಫಸ್ಟ್ಗೆ ನಾನು ಹೇಳೋದು 1, 10, 19 ನಂಬರ್. ಸೊ ಇದು ನಂಬರ್ 1. ಓಕೆ. ನಂಬರ್ 1 ಅಗೇನ್ ಇವತ್ತು ಸಹ ನೀವು ಟೋಟಲ್ ಮಾಡಿ ನಂಬರ್ 1 ಬರುತ್ತೆ. ರೂಲಿಂಗ್ 29, 9 + 2 ಡೇಟ್. ಓಕೆ. ಇವತ್ತು 29, 9, 10, 11, 1 + 1 2 ಅಂದರೆ ವಿ ಆರ್ ಕೊಲಾಬ್ರೇಟಿಂಗ್ ಟೈಪ್ಸ್, ಅಥವಾ ವಿ ಆರ್ ನಿಮ್ಮ ನಾಲೆಡ್ಜ್ ನಮ್ಮ ನಾಲೆಡ್ಜ್ ಶೇರ್ ಮಾಡ್ಕೊತಿದ್ದೀವಿ. ಪಾರ್ಟ್ನರಿಂಗ್ ಟೈಪ್, ಟ್ವಿನ್ನಿಂಗ್ ಟೈಪ್ ಆಯಿತು. ಸೊ ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಡೇಟ್ ಫಾರ್ ಅಸ್ ಅಂತ ಹೇಳ್ಬೋದು. ಇನ್ನು ನಂಬರ್ 1, 10, 19 ಅವ್ರಿಗೆ ಈಗ ನಂಬರ್ 1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಮೂಲಾಂಕ್. ನಂಬರ್ 1 ಅಂತ ಬರುವಾಗ ಅಂಬಾನಿ ಈಸ್ ನಂಬರ್ 1, ಆ್ಯಂಡ್ ನಂಬರ್ 1 ರೂಲಿಂಗ್ ಬಂದು ಸನ್. ಸನ್ ಇರೋದ್ರಿಂದ ಅವರು ತುಂಬಾ ಸಿಟ್ಟಲ್ಲಿ ಇರುವಂಥದ್ದು, ಆಮೇಲೆ ಗೆಲ್ಲಬೇಕು ಅನ್ನೋದು ಜಾಸ್ತಿ ಇರುತ್ತೆ, ಆಮೇಲೆ ಫೋಕಸ್ಡ್ ಆಗಿರ್ತಾರೆ, ಅವ್ರದ್ದು ಏನಿದೆಯೋ ಅದರಲ್ಲಿ ಅವರ ಕೆಲಸ ಏನೋ ಅದರಲ್ಲಿ ಡೆಡಿಕೇಟೆಡ್ ಆಗಿರ್ತಾರೆ. ಆಮೇಲೆ ಓಂ ಸೂರ್ಯಾಯ ನಮಃ ಅನ್ನೋಂಥ ಮಂತ್ರ ಅವ್ರಿಗೆ ಹೇಳಿದ್ರೆ ತುಂಬಾ ಉತ್ತಮ. ಡೈಲಿ ಸೂರ್ಯನಿಗೆ ಅರ್ಘ್ ಕೊಡೋದು ಅಂತೀವಿ, ನೀರನ್ನ ಕೊಡೋದು ಬೆಳಗ್ಗೆ ಎದ್ದು, ಇದು ತುಂಬಾ ಒಳ್ಳೇದು. 2024 ಅಲ್ಲಿ ಅವರು ಸೂರ್ಯನಿಗೆ ಅರ್ಘ್ ಕೊಟ್ರೆ, ಬೆಳಗ್ಗೆ ಎದ್ದು ನೀರನ್ನ ಸೂರ್ಯನಿಗೆ ಅರ್ಪಣೆ ಮಾಡಿದ್ರೆ ಅವರ ಲಕ್ ಎನ್ಹಾನ್ಸ್ ಆಗತ್ತೆ. ಹಂಗೇನೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾಪರ್ ಕಡ ಹಾಕೋಬಹುದು ಅವರು. ನಂಬರ್ 1 ಅವರು, ಇವರು ತುಂಬಾ ಎಮೋಷನ್ನು ಹೌದು, ಪ್ಲಸ್ ರಾಜರ ಥರ ಅವ್ರನ್ನ ಅವ್ರು ಟ್ರೀಟ್ ಮಾಡ್ಕೊತಾರೆ, ಹಾಗೇನೆ ಕ್ರಿಯೇಟು ಮಾಡ್ತಾರೆ ಎನರ್ಜೀಸ್ನ. ನಂಬರ್ 1 ಇಸ್ ಅ ವಿನ್ನಿಂಗ್ ನಂಬರ್ ಅಂತಾನೆ ಹೇಳ್ಬೋದು. ಬಿಸ್ನೆಸ್ ಐಡಿಯಾಸ್ ಇವ್ರ ಹತ್ರ ತುಂಬಾ ಚೆನ್ನಾಗಿರತ್ತೆ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಲರ್ನ್ ಮಾಡಿ ಅದರಲ್ಲಿ ಮುಂದುವರಿತಾರೆ. ಸೊ ಯಾರು ನಂಬರ್ 1 ಇದ್ದೀರಾ, ನಿಮ್ಗೆ ರಿಲೇಟೆಡ್ ಆದರೆ ಥಮ್ಸ್ ಅಪ್ ಕೊಡಿ. ಅಗೇನ್ ನಂಬರ್ 2 ಬರೋದಾದರೆ 2, 11 ಈ ನಂಬರಲ್ಲಿ ನೀವೇನಾದರೂ ಇದ್ದರೆ ನಿಮ್ಮ ಒಂದು ಇದರಲ್ಲಿ ಚಂದ್ರ ತುಂಬ ಇನ್ಫ್ಲುಯೆನ್ಸ್ ಆಗ್ತಿರ್ತಾರೆ. ಚಂದ್ರ ಗ್ರಹ ನಂಬರ್ 2ಗೆ ಬರೋವಂಥದ್ದು. ಎಮೋಷನ್ ಜಾಸ್ತಿ. ಆ್ಯಂಡ್ ಇವ್ರಿಗೆ ಹೆಂಗೆ ಅಂದರೆ ಡೇಯಲ್ಲಿ ಆ್ಯಕ್ಟಿವ್ ಅನ್ನೋದಕ್ಕಿಂತ ನೈಟಲ್ಲಿ ಇವ್ರದ್ದು ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು. ಅಂದರೆ ಮೇ ಬಿ ಇವ್ರನ್ನ ಏನಾರ ನೀವು ನೈಟ್ ಶಿಫ್ಟ್ಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡೋವಂಥದ್ದು ನಂಬರ್ 2 ಅವರು. ಅಥವಾ ದೇ ಲೈಕ್ ಡಿನ್ನರ್ ಪಾರ್ಟೀಸ್ ಆ ಥರ. ಆ್ಯಂಡ್ ಮೇ ಬಿ ಅವರು ಅಂದ್ಕೊಳ್ಳೋದು ಎಮೋಷನ್ ಹೆಂಗೆ ಅಂದರೆ ಅಟ್ಯಾಚ್ಡ್ ಜಾಸ್ತಿ. ಅಂದರೆ ಹಠ ಮಾಡೋದು, ನಂಗೆ ಇದು ಬೇಕು ಅಂದರೆ ಬೇಕು, ನೀ ನನ್ನ ಫ್ರೆಂಡ್ ರಿಯಲಿ ಫ್ರೆಂಡ್ ಆಗಿದ್ರೆ ನಂಗೆ ಇದು ಬೇಕು ಅಂತ ಹಠ ಮಾಡೋದು. ದ್ಯಾಟ್ ಆ್ಯಂಡ್ ಆಲ್ ನಂಬರ್ 2 ಬರುತ್ತೆ. ಕಂಪ್ಯಾಟಬಿಲಿಟಿ ಅಂದರೆ ಆದಷ್ಟು ಹೊಂದ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಇವರು. ನಿದ್ದೆ ಜಾಸ್ತಿ ಮಾಡ್ತಾರೆ. ಸೊ ಇದು ನಂಬರ್ 2. ನಂಬರ್ 3 21 12. ಈ ನಂಬರ್ ಅವ್ರು ಕೇಳ್ತಾ ಇದ್ದೀನಿ. ನಂಬರ್ 3 ಅವ್ರಿಗೆ ಅಂದ್ರೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಯುವರಾಜ್ ಬಂದು ನಂಬರ್ 3. ನಂಬರ್ 3 ಅವರು ಸಿಕ್ಕಾಪಟ್ಟೆ ಎಮೋಷನ್ಸ್, ಆಮೇಲೆ ಲವ್ ಅಲ್ಲಿ ತುಂಬಾ ಹೈ ಪ್ರಿಯಾರಿಟಿ ಕೊಡ್ತಾರೆ ಅವರನ್ನ. ಅವರು ಲವ್ ಅನ್ನೋ ಒಂದು ಕಂಪ್ಯಾಟಬಿಲಿಟಿಗೆ ಅವರು ಸೂಟಬಲ್ ಅಂತ ಹೇಳ್ಬೋದು. ಆಮೇಲೆ ಬೇಗ ಫಾಸ್ಟಾಗಿ ಲರ್ನ್ ಮಾಡೋವಂಥವ್ರು. ಆಮೇಲೆ ಇಮ್ಯಾಜಿನೇಷನ್ ಪವರ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಲವ್ ಜಾಯ್ಫುಲ್ ಆಗಿರ್ತಾರೆ. ಆಮೇಲೆ ಡಿಮೋಟಿವೇಟ್ ಆಗೋದನ್ನು ಸಹ ಇವರೇ ಸ್ವಲ್ಪ ಬೇಗ ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಇದು ನಂಬರ್ 3 ಅವರು. ಇನ್ನು ನಂಬರ್ 4, 22, ನಂಬರ್ 13 ಅವ್ರ ಬಗ್ಗೆ ನೋಡಬೇಕು ಅಂತಂದರೆ ವಾರೆನ್ ಬಫೆಟ್ ನಂಬರ್ 4 ಬರ್ತಾರೆ. ನಂಬರ್ 4 ಅವರು ನೀವು ಕೆಲವೊಂದು ಚೇಂಜಸ್ ಮಾಡ್ಕೊಬೇಕು. ಯಾಕೆ ಅಂದರೆ ನೀವೇನಾದರೂ ಸ್ಟಾರ್ಟ್ ಮಾಡುವಾಗ ತುಂಬ ಜೋಶಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಮೋಟಿವೇಶನ್ ಇರೋದಿಲ್ಲ. ಯು ಹ್ಯಾವ್ ಆಲ್ ದ ಟೈಮ್ ಪುಷ್. ಆಮೇಲೆ ಬೇರೆಯವ್ರನ್ನ, ನಮ್ಮ ಎದುರುಗಡೆ ಇರೋರನ್ನ
ಇನ್ಫ್ಲುಯೆನ್ಸ್ ಮಾಡೋದು, ನೀನು ಇದು ಮಾಡು, ನೀನು ಇದು ಕಲ್ತ್ಕೋ, ನೀನು ನನ್ನ ಜೊತೆಗಿದ್ರೆ ಹಿಂಗಿರಬೇಕು. ಆ್ಯಂಡ್ ಓಕೆ ಬೈ ಹುಕ್ ಆರ್ ಕುಕ್ ಅವರು ಅದನ್ನು ಮಾಡ್ತಾರೆ, ಬೇರೆಯವ್ರನ್ನೂ ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಆ ರೀತಿಯಾಗಿ ನಂಬರ್ 4 ಇರುತ್ತೆ. ಆಮೇಲೆ ನಂಬರ್ 4 ಆದಷ್ಟು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು, ನಾನು ಎಲ್ಲದರಲ್ಲೂ ಚೆನ್ನಾಗಿರಬೇಕು, ಮನಿ, ಹೆಲ್ತ್, ಫ್ಯಾಮಿಲಿ, ಕೆರಿಯರ್ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ದೆ ನೆಗ್ಲೆಕ್ಟ್ ದೇರ್ ಹೆಲ್ತ್ ಅಥವಾ ದೇರ್ ಸೆಲ್ಫ್ ಕೇರ್ ಅನ್ನೋದನ್ನು, ಇದು ನಂಬರ್ 4 ಅವ್ರಿಗೆ ಇರುತ್ತೆ. 5, 23, 14 ನಂಬರಲ್ಲಿ ಹುಟ್ಟಿರೋರು ದೇ ಆರ್ ಬಾರ್ನ್ ಲೀಡರ್ಸ್ ಅಂತ ಹೇಳ್ಬೋದು. ಇಫ್ ದೇ ಗೆಟ್ ಎನಿ ಚಾನ್ಸ್ ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡುವಂಥ ಪರ್ಸನ್ ಅಂತ ಹೇಳ್ಬೋದು. ನಂಬರ್ 5, ಕಂಗ್ರ್ಯಾಚುಲೇಷನ್ಸ್, ವಿ ಬೋತ್ 5. ಆಮೇಲೆ ಮರ್ಕ್ಯೂರಿ ಅವ್ರನ್ನ ರೂಲ್ ಮಾಡೋದ್ರಿಂದ ಬುದ್ಧ, ಸೊ ಇವ್ರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಲರ್ನಿಂಗ್ ಸ್ಟೇಜ್, ಅಂದರೆ ಇವರು ಕೊನೆವರೆಗೂ ಲರ್ನ್ ಮಾಡೋದ್ರಲ್ಲೇ ಇರ್ತಾರೆ, ಕೊನೆವರೆಗೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಅವ್ರ ಜೊತೆಗೆ ಬೇರೆಯವ್ರನ್ನ ಬೆಳೆಸೋಂಥ ಗುಣ ಇರುತ್ತೆ. ಆ್ಯಂಡ್ ಇದು ಇವ್ರಿಗೆ ಏನು ಅಂದರೆ ಎಂಬ್ರಾಯ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇ ಕ್ಯಾನ್ ವೇರ್ ಎಂಬ್ರಾಯ್ಡ್. ಲಾರ್ಡ್ ಬುದ್ಧ ಆಲ್ಸೋ ನಂಬರ್ 5 ಬರ್ತಾರೆ. ಓಕೆ. ಸೊ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅವ್ರ ಲೈಫಲ್ಲಿ ಸ್ಪಿರಿಚುಯಾಲಿಟಿ ಟಚ್ ಆಗೇ ಇರುತ್ತೆ. ಹೌದು, ಬಂದೇ ಬರುತ್ತೆ. ಆ್ಯಂಡ್ ಅವ್ರು ಅದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ಅವ್ರಿಗೆ ರೆಸ್ಟ್ಲೆಸ್ ಜೀವನ ಇರುತ್ತೆ, ತುಂಬ ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಹಾಗಾಗಿ ಅವರು ಚಂದ್ರನ ಇನ್ಫ್ಲುಯೆನ್ಸ್ ಆಗಿ ತಗೊಳ್ಳೋದಕ್ಕೋಸ್ಕರ ಸಿಲ್ವರ್ ಜ್ಯುವೆಲರೀಸ್ನ ವೇರ್ ಮಾಡ್ಬೋದು, ಅಥವಾ ಅವ್ರ ಲಕ್ ಎನ್ಹಾನ್ಸ್ ಮಾಡೋದಕ್ಕೆ ಎಂಬ್ರಾಯ್ಡ್ ರಿಂಗಲ್ಲಿ ಹಾಕೋಬಹುದು. ದೇ ಕ್ಯಾನ್ ಚೇಂಜ್. ನೆಕ್ಸ್ಟ್ ಬಂದು 6, 15, 24. ಸೊ ಇವು ಅಗೇನ್ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ನಿಮ್ಮ ಪಾರ್ಟ್ನರಲ್ಲಿ ಈ ನಂಬರ್ ಇದ್ದರೆ ಯು ಆರ್ ಸೋ ಲಕ್ಕಿ, ಬಿಕಾಸ್ ದೇ ಲವ್ ಯು 200%. ಓಕೆ. ದೇ ಆರ್ ವೆರಿ ಪ್ಯಾಷನೇಟ್. ಆಮೇಲೆ ಅವ್ರು ಹೆಂಗೆ ಅಂದರೆ ಒಂದು ಅವ್ರದ್ದೇ ಇಮ್ಯಾಜಿನರಿ ವರ್ಡಲ್ಲಿ ಇರ್ತಾರೆ. ಆಮೇಲೆ ಅವ್ರನ್ನ ಯಾವಾಗ್ಲೂ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಆ್ಯಂಡ್ ಯಾವುದಕ್ಕೂ ಅಷ್ಟು ಬೇಗ ಕಾಂಪ್ರಮೈಸ್ ಆಗಲ್ಲ. ಅವ್ರ ಲೈಫಲ್ಲಿ ಎಷ್ಟೋ ವಿಷಯಗಳು ವೆರಿ ಈಸಿಯಾಗಿ ಬಂದ್ಬಿಡುತ್ತೆ, ಎಷ್ಟೊಂದು ಸ್ಟ್ರಗಲ್ ಬೇಕಾಗಲ್ಲ. ಆಮೇಲೆ ನೋಡೋದಕ್ಕೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋದ್ರಿಂದ, ಅಥವಾ ಅವ್ರು ಯಾವುದೊಂದು ಕೆಲಸ ಮಾಡ್ತಿರ್ತಾರೋ ಅದರಲ್ಲಿ ನೇಮ್ ಫೇಮ್ ತೊಗೊಂಡ್ಬಿಡ್ತಾರೆ. ಓಕೆ. ಸೊ ಆ ನಂಬರ್ 6 ಅಂತ ಹೇಳುವಾಗ ಸಚಿನ್ ತೆಂಡೂಲ್ಕರ್ ಬರ್ತಾರೆ. ಇನ್ನು ನಂಬರ್ 7 ಬಗ್ಗೆ ಹೇಳೋದಾದರೆ, ನಂಬರ್ 7 ಬಂದು ತುಂಬ ಎಮೋಷನಲ್. ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಇದರಲ್ಲಿ ನಂಬರ್ 7 ಬಂದರೆ ಯೋಚನೆ ಮಾಡ್ಕೊಳ್ಳಿ, ಬೇಗ ಕಾಂಪ್ರಮೈಸ್ ಆಗಲ್ಲ. ಜಗಳ ಎಲ್ಲ ಆದರೆ ದೇ ಟೇಕ್ ಟೈಮ್. ಆ್ಯಂಡ್ ಅವರು ನಿದ್ದೆ ಕಮ್ಮಿ ಮಾಡ್ತಾರೆ. ಹಾಗೆಯೇ ಸ್ಪಿರಿಚುಯಾಲಿಟಿ ಅನ್ನೋದ್ರ ಬಗ್ಗೆ ಅನ್ನೋಯಿಂಗ್ಲಿ ಅವ್ರು ಯಾವುದೋ ಒಂದು ಗುರುನ ಫಾಲೋ ಮಾಡ್ತಿರ್ತಾರೆ. ಹಾಗೆಯೇ ಅವರು ಲವಲ್ಲಿ ಬೀಳೋ ಸ್ವಲ್ಪ ಕಷ್ಟ, ಅಂದರೆ ಲವ್ ಅಥವಾ ಇದರಲ್ಲಿ ಕಮಿಟ್ ಆದರೆ ಮಾತ್ರ ಅವರಿಗೆ ತುಂಬ ಲಾಯಲ್ ಆಗಿರಬೇಕಾಗತ್ತೆ. ಅವ್ರಿಗೊಂದು ಸ್ವಲ್ಪ ಹರ್ಟ್ ಮಾಡಿದ್ರು ಅವರು ಬೇಗ ಕ್ಷಮಿಸೋದಿಲ್ಲ. ದೇ ಟೇಕ್ ಟೈಮ್. ಆಮೇಲೆ ಅವ್ರದ್ದು ಕೆರಿಯರ್ ಅಂತ ಬರುವಾಗ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ. ಆಮೇಲೆ ಅವರು ಸ್ವಲ್ಪ R&D ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಹೋದರೆ ಒಳ್ಳೆಯದು. ಅವರಿಗೆ ಕೃಷಿ ಮಾಡಿದ್ರೆ ಒಳ್ಳೆಯದು. ಸೊ ನಂಬರ್ 7 ಇರೋರು ನೀವು ಆ ಥರ ಕಾನ್ಸಂಟ್ರೇಟ್ ಮಾಡಿ, ದಟ್ ಈಸ್ ಗುಡ್ ಫಾರ್ ಯು. ನೆಕ್ಸ್ಟ್ ಬಂದು ನಂಬರ್ 8 ಅಂದರೆ 17, 26. ಓಕೆ. ನಂಬರ್ 8 ಅಂದರೆ ಮೋದಿಜಿ. ಓಕೆ. ನಂಬರ್ 8 ಯಶ್. ನಮ್ಮ ಆಕ್ಟರ್ ಯಶ್ ಅವರು. ಎಸ್. ಓಕೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ದೇ ಆರ್ ವೆರಿ ಪ್ಯಾಷನೇಟ್. ಅಂದರೆ ಅವ್ರ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿರುತ್ತೆ. ಬಾಯ್ ಗರ್ಲ್ ಯಾರಾದರೂ ಆಗಿರಲಿ, ಅವ್ರ ಪರ್ಸ್ನಾಲಿಟಿ ತುಂಬ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರ್ತಾರೆ. ಆ 30+ ಅವರಿಗೆ ಲೈಫಲ್ಲಿ ಸಕ್ಸಸ್ ಅನ್ನುವಂಥದ್ದು ಬರೋವಂಥದ್ದು. ಆಮೇಲೆ ಶನಿ ಅವ್ರನ್ನ ರೂಲ್ ಮಾಡೋದ್ರಿಂದ, ಶನಿ ಈಸ್ ಓಲ್ಡ್ ಪ್ಲಾನೆಟ್ ಅಂತೀವಿ. ಸ್ವಲ್ಪ ಸ್ಲೋ ಮೂಮೆಂಟ್ ಇರುತ್ತೆ ಅವ್ರ ಲೈಫಲ್ಲಿ. ಯಾವುದೇ ಕ್ಷೇತ್ರದಲ್ಲಿ ಅವರು ಕಾಲಿಟ್ರು ಅಲ್ಲಿ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ. ಬಟ್ ಒಂದ್ಸತಿ ಹಿಟ್ ಆಯಿತು ಅಂದರೆ ಅವರು ಕೊನೆವರೆಗೂ ಆ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿ ಅವ್ರನ್ನ. ಆಮೇಲೆ ದೇ ಆರ್ ವೆರಿ ಹಾರ್ಡ್ ವರ್ಕರ್ಸ್, ಡೆಡಿಕೇಶನ್ ಜಾಸ್ತಿ ಇರುತ್ತೆ. ಆಮೇಲೆ ಜನರ ಜೊತೆ ಬಾಂಡಿಂಗ್ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಅವರನ್ನು ನೋಡಿ ಕಲಿಬೇಕು. ನಂಬರ್ 8. ಇನ್ನು ನಂಬರ್ 9, ನಂಬರ್ 18, ನಂಬರ್ 27. ಸೊ ನಂಬರ್ 9 ಅಂತ ಅಂದ್ರೇ ಸ್ವಲ್ಪ ಎಲ್ಲ ಪ್ಲ್ಯಾನೆಟು ಅವ್ರಿಗೆ ಇನ್ಫ್ಲುಯೆನ್ಸ್ ಆಗೋದ್ರಿಂದ ದೇ ಡಿಸ್ಟರ್ಬ್ ಲಾಟ್. ಅವ್ರ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ಅವ್ರು ಬೇಗ ಡಿಸ್ಟರ್ಬ್ ಆಗಿಬಿಡ್ತಾರೆ. ಆಮೇಲೆ
ಸ್ವಲ್ಪ ನರ್ವಸ್ ಸಿಸ್ಟಮ್ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಅದನ್ನು ಆಮೇಲೆ ಅವ್ರನ್ನ ಬೂಸ್ಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಈಗ ನಂಬರ್ 1 ಅಥವಾ ನಂಬರ್ 5 ಅವ್ರಿಗೆ ಯಾವುದಾದ್ರೂ ಒಂದು ಟಾಸ್ಕ್ ಕೊಟ್ಟು ನಂಬರ್ 9 ಅವ್ರಿಗೆ ಕೊಟ್ಟರೆ ಕಂಪ್ಯಾಟಿಬಿಲಿಟಿ ನೋಡುವಾಗ ಇವರು ಸ್ವಲ್ಪ ಫಾಸ್ಟಾಗಿ ಕಂಪ್ಲೀಟ್ ಮಾಡಿರ್ತಾರೆ. ಇವರು ಕ್ವಶನ್ಸ್ನ ಜಾಸ್ತಿ ಕೇಳ್ತಾರೆ, ಯಾಕೆ ಮಾಡಬೇಕು, ಏನಕ್ಕೆ, ಏನು ಪರ್ಪಸ್ಸು, ಈ ಥರ ಜಾಸ್ತಿ ಡೀಪ್ ಇದರಲ್ಲಿ ಹೋಗೋದ್ರಿಂದ ಈವನ್ ಅವ್ರ ಪರ್ಸ್ನಲ್ ಲೈಫಲ್ಲೂ ಅವರು ಡಿಸ್ಟರ್ಬ್ ಮಾಡ್ಕೊತಾರೆ, ಇದನ್ನು ಪ್ರೊಫೆಷನಲ್ ಲೈಫಲ್ಲೂ ಡಿಸ್ಟರ್ಬ್ ಮಾಡ್ಕೊತಾರೆ. ಅವ್ರಿಗೆ ಹೆಂಗೆ ಅಂದರೆ ಫುಲ್ ಎಲ್ಲ ತಿಳ್ಕೊಂಡ ಮೇಲೆ ನಾನು ಏನಾದರೂ ಮಾಡಬೇಕು ಅನ್ನೋದಿರುತ್ತೆ. ಆಮೇಲೆ ಅವ್ರಿಗಿರೋ ಪೇಷನ್ಸ್ ಮೇ ಬಿ ಬೇರೆಯವ್ರ ಹತ್ರ ಕಮ್ಮಿ ಇರುತ್ತೆ ಅರ್ಥ ಮಾಡಿಸೋದ್ರಲ್ಲಿ, ತಿಳ್ಕೊಳ್ಳೋದ್ರಲ್ಲಿ. ಹಾಗಾಗಿ ಅವರು ಸ್ವಲ್ಪ ಸ್ಲೋ ಆಗುತ್ತೆ ಲರ್ನಿಂಗನ್ನು, ಕೆಲಸ ಕಂಪ್ಲೀಟ್ ಮಾಡೋದನ್ನು, ಬಿಸ್ನೆಸ್ಸನ್ನು. ದೇ ಟೇಕ್ ಟೈಮ್ ಟು ಸೆಟಲ್ ದೇರ್ ಸೆಲ್ಫ್. ಸೊ ದೀಸ್ ಆರ್ ನಂಬರ್ 9. ಸೊ ನಮಗೆ ಗೊತ್ತಿರೋ ಹಾಗೆ ನಾನು ಕೇಳ್ಪಟ್ಟಿದ್ದು ಮತ್ತು ನಾವು ಡಿಸ್ಕಸ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ನೀವು ಟ್ಯಾರೋ ರೀಡರ್ ಅಂತ ಹೇಳಿ. ಸೊ ಅದು ಬಿಟ್ಟು ನೀವು ಬೇರೆ ಯಾವ್ಯಾವ ಸ್ಕಿಲ್ಸ್ನ ಕಲ್ತ್ಕೊಂಡಿದ್ದೀರಾ ಅಂತ? ಓಕೆ, ಸೊ ಟ್ಯಾರೋ ರೀಡಿಂಗ್ ಸ್ಟಾರ್ಟ್ ಆಗಿದ್ದು ಅಂದರೆ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಅ ಟ್ಯಾರೋ ರೀಡರ್. ಕಲಿತಾ ಸ್ಟೆಪ್ ಬೈ ಸ್ಟೆಪ್ ಐ ಲರ್ನ್ಡ್ ಲಾಟ್. ಓಕೆ. 1 ಟ್ಯಾರೋ ರೀಡಿಂಗು, 2 ಕ್ರಿಸ್ಟಲ್ ಹೀಲಿಂಗು, ಪೆಂಡುಲಮ್ ರೀಡಿಂಗು, ರಂಗೋಲಿ ರೀಡಿಂಗು, ಫೆದರ್ ರೀಡಿಂಗ್, ಆಮೇಲೆ ಸ್ಪೆಲ್ಸ್, ಕ್ಯಾಂಡಲ್ ಸ್ಪೆಲ್ಸ್, ಆಮೇಲೆ ಆಕಾಶಿಕ್ ರೆಕಾರ್ಡ್, ಓಕೆ, PLR ಪಾಸ್ಟ್ ಲೈಫ್ ಹೀಲಿಂಗ್, ಆಮೇಲೆ NLP ನ್ಯೂರೋ ಸಿಸ್ಟಮ್ ಇಂದನೂ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್. ನಿನ್ನ ಮೆಂಟಲ್ ಹೆಲ್ತ್ ಸರಿ ಆದರೆ ಪ್ರೆಸೆಂಟಲ್ಲಿ ಯು ಕ್ಯಾನ್ ಚೇಂಜ್ ಯುವರ್ ಸೆಲ್ಫ್ ಲಾಟ್ ಅನ್ನೋದು. ಆಮೇಲೆ ಲಾ ಆಫ್ ಅಟ್ರಾಕ್ಷನ್, ಆಮೇಲೆ ಏಂಜಲಿಕ್ ಕಾರ್ಡ್ಸ್ ರೀಡಿಂಗ್, ಆಮೇಲೆ ಏಂಜಲಿಕ್ ನಂಬರ್ಸ್, ಸ್ವಿಚ್ ವರ್ಡ್ಸ್. ಐ ಕ್ಯಾನ್ ಕ್ರಿಯೇಟ್ ಸ್ವಿಚ್ ವರ್ಡ್ಸ್. ಟ್ಯಾರೋ ರೀಡರ್ಸ್ ಆಗಿರ್ಬೋದು ಅಥವಾ ಯಾರು ಸ್ಪಿರಿಚುವಲ್ ಪ್ರಾಕ್ಟಿಷನರ್ ಇದ್ದಾರೋ ದೇ ಕ್ಯಾನ್ ಗಿವ್ ಯು ಅವ್ರದ್ದೇ ಓನ್ ಆದ ಸ್ವಿಚ್ ವರ್ಡ್ಸ್ನ ಕೊಡ್ತಾರೆ. ಈಗ ನಾವು ಕ್ಲಾಸಸ್ ತೊಗೊಂಡ್ರೆ ನಾವು ಒಂದು ಸ್ವಿಚ್ ವರ್ಡ್ ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಟು ಇಂಪ್ರೂವ್ ದೇರ್ ಮನಿ, ಟು ಇಂಪ್ರೂವ್ ದೇರ್ ಲವ್ ಲೈಫ್. ಆ ರೀತಿ ಐ ಕ್ಯಾನ್ ಕ್ರಿಯೇಟ್ ಸ್ವಿಚ್ ವರ್ಡ್ಸ್. ಹಾಗೇನೆ ಸಿಸಲ್ಸ್ ಅಂತ ಮಾಡ್ತೀವಿ. ದೆರ್ ಇಸ್ ಅ ಸಿಂಬಾಲ್ಸ್. ನಿನ್ನ ನೇಮ್ಗೆ ಸಿಸಲ್ ಮಾಡ್ಬೋದು. ಇವಾಗ ಹೆಂಗೆ ಕಂಪನಿಗೆ ಒಂದು ಬ್ರ್ಯಾಂಡ್ಗೆ ಒಂದು ಡ್ರಾಯಿಂಗ್ ಇರುತ್ತೋ ಆ ರೀತಿ ನಿನ್ನ ನೇಮ್ಗೂ ಒಂದು ಸಿಸಲ್ ಐ ಕ್ಯಾನ್ ಕ್ರಿಯೇಟ್. ಆ ರೀತಿ ಸಿಸಲ್ ಯಾವಾಗ ಬೇಕಾಗತ್ತೆ ಅಂದರೆ ಅದ್ರ ಬಗ್ಗೆನೂ ನಾನು ರೀಡಿಂಗ್ಸ್ ಮಾಡಿದ್ದೀನಿ. ಎಕ್ಸಾಂಪಲ್, ನೀನೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಿರ್ತೀಯಾ, ಅದು ಆಗ್ತಾ ಇರೋದಿಲ್ಲ, ಡಿಲೇ ಆಗ್ತಾ ಇರತ್ತೆ, ಆವಾಗ ನೀನು ಎಕ್ಸಾಂಪಲ್ ಸಿಸಲ್ ಅನ್ನೋದು ನಮ್ಮಲ್ಲೂ ಇದೆ. ಸ್ವಸ್ತಿಕ್ ಡಿಸೈನ್, ಓಮ್ ಡಿಸೈನ್, ಇದೆಲ್ಲನೂ ಸಿಸಲ್ ಆ್ಯಕ್ಚುಲಿ. ಅದನ್ನು ನಾವು ಪೂಜೆ ಮಾಡುವಾಗ ಬರಿತೀವಿ. ಶಂಖಚಕ್ರ, ಇದೆಲ್ಲ ಸಿಂಬಾಲ್ಸೇ. ಹಾಗೇನೆ ಸಿಸಲ್ಸು ಇದು ಬಂದಿರೋದು ಗ್ರೀಕಿಂದ. ಸಿಸಲ್ಸ್ನ ಯಾವಾಗ ಬರಿತೀವಿ ಅಂದರೆ ಕೆಲವೊಂದು ಟಾಪಿಕ್ಸ್ ಹೆಂಗಿರುತ್ತೆ ಅಂದರೆ ಲವ್ ಅಟ್ರಾಕ್ಷನ್ ಅಥವಾ ಪರ್ಸನ್ ಅಟ್ರಾಕ್ಷನ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್, ಇಂಥ ಟೈಮಲ್ಲಿ ಬೇಕಾಗತ್ತೆ ಸಿಸಲ್ಸ್ ಮಾಡ್ತೀವಿ. ಎಸ್, ಐ ಕ್ರಿಯೇಟ್ ಮೈ ಓನ್ ಸಿಸಲ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್. ನೀವು ಸ್ಟಾರ್ಟಿಂಗ್ ನೋಡ್ಬೋದು, ಇಲ್ಲಿ ಬಂದ ತಕ್ಷಣ ನಾನು ಪ್ರೇಯರ್ ಮಾಡ್ಕೊತಾ ಇದ್ದೆ, ಐ ಕ್ರಿಯೇಟೆಡ್ ಒನ್ ಸಿಸಲ್ ಹಿಯರ್. ಆ ರೀತಿ ಐ ಕ್ಯಾನ್ ಪ್ರೊಟೆಕ್ಟ್ ಮೈ ಸೆಲ್ಫ್. ವಿಚ್ ಕ್ರಾಫ್ಟ್ ಐ ಡೂ. ವಿಚ್ ಕ್ರಾಫ್ಟ್ ಬಗ್ಗೆ ಕೆಲವೊಬ್ಬರಿಗೆ ತಪ್ಪು ಕಲ್ಪನೆ ಇದೆ, ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತ. ನೋ, ಐ ಆಮ್ ಅ ವೈಟ್ ವಿಚ್. ಓಕೆ. ಸೊ ವಿಚ್ ಕ್ರಾಫ್ಟಲ್ಲಿ ಕ್ಯಾಂಡಲ್ ಸ್ಪೆಲ್ಲು ಬರುತ್ತೆ, ಹರ್ಬ್ಸ್ನ ಯೂಸ್ ಮಾಡಿ, ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ವಿ ಕ್ರಿಯೇಟ್ ಮ್ಯಾಜಿಕ್ ಜಾರ್ಸ್ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ. ಕ್ಯಾಂಡಲ್ ಸ್ಪೆಲ್ಸಲ್ಲೂ ಅಷ್ಟೇ ವಿಚ್ ಕ್ರಾಫ್ಟ್ನ ಯೂಸ್ ಮಾಡಿ ವಿ ಕ್ರಿಯೇಟ್ ಎನರ್ಜಿ, ವಿ ಸಾಲ್ವ್ ಪ್ರಾಬ್ಲಮ್. ಕೆಲವೊಂದು ಸತಿ ಅದು ಬೇಕಾಗತ್ತೆ. ಅಂದರೆ ಈ ಒಂದು ಟಾಪಿಕಲ್ಲಿ ಯಾರಿಗೆ ನಾಲೆಡ್ಜ್ ಇದೆಯೋ ದೇ ಕಾಂಟ್ಯಾಕ್ಟ್ ಆಸ್ ಓನ್ಲಿ ಫಾರ್ ದಿಸ್. ಸೊ ಯಾರು ಟ್ಯಾರೋ ರೀಡಿಂಗ್ ಬಗ್ಗೆ ಗೊತ್ತಿದೆಯೋ ಅದಕ್ಕೆ ಬರ್ತಾರೆ. ಸೊ ನಾನು ಇದನ್ನು ಇಷ್ಟು ಟ್ರೈನ್ ಆಗಿದ್ದೀನಿ, ಇದಿಷ್ಟು ನಾನು ಮಾಡ್ತೀನಿ, ಇದಿಷ್ಟು ಕ್ವಾಲಿಟೀಸ್ ಅಂದರೆ ಇದಿಷ್ಟು ಟೈಪ್ಸ್ ಆಫ್ ನಾಲೆಡ್ಜ್ ಐ ಹ್ಯಾವ್, ಐ ಕ್ಯಾನ್ ಹೆಲ್ಪ್ ಯು ವಿತ್ ದಿಸ್. ಓಕೆ, ಇವಾಗ ಕೆಲವು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇವಾಗ ನಮ್ಮ ವ್ಯೂವರ್ಸ್ ಇಷ್ಟಪಟ್ಟರೆ ನೆಕ್ಸ್ಟ್ ಸೆಷನ್ಗಳಲ್ಲಿ ಒಂದೊಂದು ಟಾಪಿಕ್ನ ಚೂಸ್ ಮಾಡಿಬಿಟ್ಟು ಆ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಸೊ ಇವಾಗ ನಾವು ಮಾತಾಡ್ತಾ ಇರೋ ಡಿಸ್ಕಷನ್ನು ಮತ್ತು ಅವ್ರು ಕೊಡ್ತಾ ಇರೋ ನಾಲೆಡ್ಜ್ ನಿಮಗೆ ಇಷ್ಟ ಆದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ನಾವು ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ನ ಇನ್ನೊಂದು ಟಾಪಿಕ್ನ ಚೂಸ್ ಮಾಡಿ ಅವ್ರ ಜೊತೆ ಮತ್ತೆ ಡಿಸ್ಕಷನ್ ಮಾಡಿ
ಇನ್ನು ಸಾಕಷ್ಟು ನಾಲೆಡ್ಜನ್ನು ಗೇನ್ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಸೊ ಇವಾಗ ನಾವು ರಿಲೇಷನ್ಶಿಪ್ ಅಂತ ಬಂದಾಗ, ಸೊ ರಿಲೇಷನ್ಶಿಪ್ನಲ್ಲೆಲ್ಲ ಇವಾಗ ಇಂಪಾರ್ಟೆಂಟ್ ಆಗಿ ಸೊ ಯಾವ್ಯಾವ ನಂಬರ್ಸಲ್ಲಿ ಬಾರ್ನ್ ಆಗಿರೋರಿಗೆ ಯಾರ್ಯಾರು ಕಂಪ್ಯಾಟಬಿಲಿಟಿ ಯಾವ ಥರ ಅಂತ ನ್ಯೂಮರಾಲಜಿನಲ್ಲಿ, ಸೊ ಆ ಒಂದು ವಿಚಾರದ ಬಗ್ಗೆ ಒಂದು ಸ್ಮಾಲ್ ಕರೆಕ್ಷನ್ ಪದ್ಮನಾಭ್. ಸೊ ನಾವು ಇವಾಗ ನಂಬರ್ ಕಂಪ್ಯಾಟಬಿಲಿಟಿ ಅಂತ ಹೇಳುವಾಗ ಆಲ್ರೆಡಿ ಸಂಬಡಿ ಇನ್ ಲವ್, ಓಕೆ ಓಕೆ, ಆಲ್ರೆಡಿ ಸಮ್ ಪೀಪಲ್ ಆಲ್ರೆಡಿ ಮ್ಯಾರಿಡ್. ನಮ್ಮ ಪಾಡ್ಕಾಸ್ಟ್ ಅವ್ರಿಗೆ ಲೇಟಾಗಿ ಸಿಗ್ತಾ ಇದೆ. ಬಟ್ ಸಮ್ ಪೀಪಲ್ ಆರ್ ಇನ್ ಕ್ರಶ್, ಆ ಮೋಡಲ್ಲಿದ್ದಾರೆ. ಅಥವಾ ಇಲ್ಲ ಮೇಡಮ್ ನಾವು ಸಿಂಗಲ್ ಆಗಿದ್ದೀವಿ, ನಮಗಿನ್ನು ಯಾವುದು ಲವ್ ಆಗಿಲ್ಲ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗೋ ರೀತಿ ನಾನು ಇದೊಂದು ಟಿಪ್ಸ್ ಅಂತ ಕೊಡ್ತೀನಿ. ಇದು ಮದುವೆ ಆಗಿರೋರು ನೀವು ಇದನ್ನು ಅಪ್ಲೈ ಮಾಡ್ಬೋದು, ಈ ಚೇಂಜಸ್ನ ತೊಗೊಂಡು ಬರ್ಬೋದು ಲೈಫಲ್ಲಿ. ಇನ್ನು ಯಾರು ಲವ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ, ನನ್ನ ಪಾರ್ಟ್ನರ್ ಇಲ್ಲ ಅನ್ನೋರು ನೆಕ್ಸ್ಟ್ ಈ ಕ್ವಾಲಿಟೀಸ್ನ ಅವರಲ್ಲಿ ನೀವು ನೋಡಿಕೊಂಡು ಚೇಂಜಸ್ನ ಮಾಡ್ಕೋಬೋದು. ಸೇಮ್ ಇದನ್ನು 1 to 9 ಫಾರ್ಮೇಷನಲ್ಲೇ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ನಂಬರ್ 1 ಅವ್ರ ಬಗ್ಗೆ ಹೇಳ್ತೀನಿ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ನಾನು ಹೇಳಿದೆ, ಮೂಲಾಂಕನ ಅದೇ ರೀತಿ. ನಿಮ್ಮ ಪಾರ್ಟ್ನರ್ ನಂಬರ್ 1 ಅವರಾಗಿದ್ದರೆ ನಂಬರ್ 1, 10, 19, 28 ಈ ನಂಬರಲ್ಲಿ ಏನಾದರೂ ನಿಮ್ಮ ಪಾರ್ಟ್ನರ್ ಇದ್ದರೆ ಅಥವಾ ನೀವಿದ್ರೆ, ನೀವೇನಾದರೂ ಡೇಟ್ ಮಾಡುವಂಥ ವ್ಯಕ್ತಿ ಇವರಾಗಿದ್ದರೆ, ಸೊ ಇವರು ಫನ್ ಲವಿಂಗ್, ರೊಮ್ಯಾಂಟಿಕ್, ಹಾಗೇನೆ ಇವ್ರಿಗೆ ಹೆಂಗೆ ಅಂದರೆ ಈಗೋ ಹರ್ಟ್ ಆಗೋ ರೀತಿ ಏನಾದರೂ ಮಾತಾಡಿದ್ರೆ ತುಂಬ ಸಿಟ್ಟಾಗ್ತಾರೆ. ಸೊ ಯು ಹ್ಯಾವ್ ಟು ಮ್ಯಾನೇಜ್ ದಟ್. ಅವರನ್ನ ರಾಜ ಥರ ಫೀಲ್ ಮಾಡ್ತಾರೆ. ಸೊ ನೀವು ಅವರನ್ನು ಯಾವಾಗಲೂ ಸ್ವಲ್ಪ ಪ್ಯಾಂಪರ್ ಮಾಡ್ತಾ ಇದ್ರೆ, ನೀವೇನು ಕೇಳಿದ್ರು ಅವರು ಎಸ್ ಅಂತ ಹೇಳ್ತಾರೆ. ಸೊ ಇದನ್ನೊಂದನ್ನ ಜ್ಞಾಪನ ಇಟ್ಕೊಳ್ಳಿ. ಅವ್ರಿಗೇನಾದರೂ ನೀವು ಈಗೋ ಹರ್ಟ್ ಮಾಡಿದ್ರೆ, ಹರ್ಟ್ ಆಗೋಂಗೆ, ಇನ್ಸರ್ಟ್ ಆಗೋಂಗೆ ಮಾತಾಡಿದ್ರೆ, ದೇ ನಾಟ್ ಗಿವ್ ಯು ಚಾನ್ಸ್. ಆಮೇಲೆ ಅವರು ತುಂಬ ಸಿಟ್ಟನ್ನ ತೋರಿಸ್ತಾರೆ, ಜೊತೆಗೆ ನಿಮ್ಮ ಜೊತೆಗೆ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಬಂದ್ಬಿಡ್ತಾರೆ. ಸೊ ಬಿ ಕೇರ್ಫುಲ್. ನಂಬರ್ 1 ಜೊತೆ ಡೀಲ್ ಮಾಡುವಾಗ ಅವರು ದೇ ಆರ್ ಬಾಂಡ್ ಲೀಡರ್ಸ್. ಆಮೇಲೆ ಸನ್ ರೂಲ್ ಆಗೋದ್ರಿಂದ ಅವ್ರಿಗೆ ಭಾಳ ಬೇಗ ಸಿಟ್ಟು ಬರುತ್ತೆ. ಇನ್ನು ನಂಬರ್ 1 ಅವರಿಗೆ ಕಾಸ್ಟ್ಲಿಯಸ್ಟ್ ಗಿಫ್ಟ್ಗಳು ಇಷ್ಟ ಆಗತ್ತೆ. ಐಫೋನ್ ಟೆಕ್ನಾಲಜಿ ಬಗ್ಗೆ ಇಷ್ಟ ಆಗುತ್ತೆ ಅವ್ರಿಗೆ, ಅಥವಾ ಸಿಲ್ವರ್, ಗೋಲ್ಡ್ ಈ ಥರ ಗಿಫ್ಟ್ಸ್, ಕಾಸ್ಟ್ಲಿ ಗಿಫ್ಟ್ ಸ್ಪೆಷಲಿ ಅವ್ರಿಗೆ ಇಷ್ಟ ಆಗುವಂಥದ್ದು. ಹಾಗಾಗಿ ಅವ್ರಿಗೆ ನೀವು ಆ ಥರದ ಗಿಫ್ಟ್ನ ಕೊಟ್ಟು ಇಂಪ್ರೆಸ್ ಮಾಡ್ಬೋದು. ಅಕಸ್ಮಾತ್ ಅವ್ರಿಗೇನಾದರೂ ನೀವು ಇಂಪ್ರೆಸ್ ಮಾಡ್ಬೋದು ಅಂದರೆ ದೇವಸ್ಥಾನಗಳೇ ಕರ್ಕೊಂಡು ಹೋಗ್ಬೋದು. ದೇ ವೆರಿ ಅಟ್ರಾಕ್ಟಿವ್ ಅಬೌಟ್ ಹಿಸ್ಟಾರಿಕಲ್ ಪ್ಲೇಸಸ್. ನೀವು ಆ ಥರ ಪ್ಲೇಸ್ಗೂ ಕರ್ಕೊಂಡು ಹೋಗಿ ಅವ್ರನ್ನ ಇಂಪ್ರೆಸ್ ಮಾಡ್ಬೋದು. ಓಕೆ. ಇನ್ನು ನೆಕ್ಸ್ಟ್ 2, 11, 29, 22. ಸೊ ಈ ನಂಬರ್ ಅವರು ನಿಮ್ಮ ಪಾರ್ಟ್ನರ್ ಆಗಿದ್ರೆ ಅಥವಾ ನೀವು ಡೇಟ್ ಮಾಡ್ತಾ ಇದ್ರೆ, ಇವ್ರದ್ದು ಎಮೋಷನ್ ಹೈ ಆಗಿರುತ್ತೆ. ದೇ ಲೈಕ್ ಎಮೋಷನ್. ಅಂದರೆ ಅವ್ರಿಗೆ ಚಿಕ್ಕ ಚಿಕ್ಕ ವಿಷಯನೂ ನೀನು ಟೆಕ್ಸ್ಚರ್ ಹೇಳಬೇಕು, ಅದನ್ನು ದೇ ಎಕ್ಸ್ಪೆಕ್ಟ್. ಓ ವಾವ್, ನೀನು ನನಗೆ ಕಾಫಿ ಕೊಡಿಸ್ದೆ, ನಂಗೆ ಖುಷಿ ಆಯಿತು, ಥ್ಯಾಂಕ್ ಯು. ಆ ಥರ ನೀವು ಅವ್ರಿಗೆ ಹೇಳ್ತಾ ಇದ್ರೆ ಅವರು ನಿಮ್ಮನ್ನು ತುಂಬ ಕೇರಿಂಗ್, ಲವಿಂಗ್ ಆಗಿ ನೋಡ್ಕೋತಾರೆ. ಅಂದರೆ ಅಪ್ರಿಷಿಯೇಟ್ ಮಾಡಬೇಕು. ದೇ ಆರ್ ವೆರಿ ಎಮೋಷನ್. ಆಮೇಲೆ ಅವ್ರನ್ನ ಹೊಗಳೋದು ಅವ್ರಿಗೆ ಇಷ್ಟ. ಆ್ಯಂಡ್ ಅಗೇನ್ ಅವರನ್ನು ತುಂಬ ಅಟ್ರಾಕ್ಟಿವ್ ಆಗಿ ಇಟ್ಕೊಂಡಿರ್ತಾರೆ. ಜೊತೆಗೆ ಅವ್ರಿಗೆ ಲೇಟ್ ನೈಟ್ ಡಿನ್ನರ್ಗೆ ಹೋಗೋದು ಅಥವಾ ಪಾರ್ಟೀಸ್ನ ಮಾಡೋದು ಅವ್ರಿಗೆ ಇಷ್ಟ ಇರುತ್ತೆ. ಅವರು ಸಿಲ್ವರ್ ಜ್ಯುವೆಲರೀಸ್ನ ನೀವು ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟರೆ ಅಥವಾ ಸಿಲ್ವರ್ನ ಏನಾದರೂ ಗಿಫ್ಟ್ ಆಗಿ ಕೊಟ್ಟರೆ ಅವರು ತುಂಬ ನಿಮ್ಮನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೂ ಅದು ಗುಡ್ ಆ್ಯಕ್ಚುಲಿ. ಆ್ಯಂಡ್ ದೇ ಲೈಕ್ ಫ್ರೆಶ್ ಫ್ಲವರ್ಸ್ ಆಲ್ಸೋ. ಯು ಕ್ಯಾನ್ ಇಂಪ್ರೆಸ್ ಲೈಕ್ ದಟ್. ಆಮೇಲೆ ದೇ ಲೈಕ್ ಫ್ರೇಗ್ರೆನ್ಸಸ್, ಪರ್ಫ್ಯೂಮ್ಸ್, ಅತ್ತರ್ ಅಂತ ಹೇಳ್ತೀವಿ, ಆ ಥರ ಫ್ರೇಗ್ರೆನ್ಸ್ ಇರೋವಂಥದ್ದು. ಅಥವಾ ಅವರಿರೋ ಪ್ಲೇಸನ್ನು ನೀವು ರೊಮ್ಯಾಂಟಿಕ್ ಮಾಡೋದಕ್ಕೆ ಯಾವುದಾದ್ರೂ ಫ್ರೇಗ್ರೆನ್ಸ್ನ ಯೂಸ್ ಮಾಡಿದ್ರೆ ದೇ ಆರಾಮ್ಸೆ ಫಾಲ್ ಇನ್ ಲವ್ ಅಂತ ಹೇಳ್ಬೋದು. ಓಕೆ. ನಂಬರ್ 3, 12, 21 ಈ ನಂಬರ್ ನಿಮ್ಮ ಪಾರ್ಟ್ನರ್ದಾಗಿದ್ದರೆ ಅಥವಾ ನೀವು ಲವಲ್ಲಿರೋವಂಥ ವ್ಯಕ್ತಿದಾಗಿದ್ದರೆ, ಸೊ ಇವರು ಹೈಲಿ ರೊಮ್ಯಾಂಟಿಕ್. ಆ್ಯಂಡ್ ಇವ್ರು ಹೆಂಗೆ ಅಂದರೆ ಚಿಕ್ಕ ಚಿಕ್ಕ ವಿಷಯನೂ ತುಂಬ ಎಂಜಾಯ್ ಮಾಡುವಂಥವ್ರು. ಹಾಗೆಯೇ ಇವ್ರಿಗೆ ತುಂಬ ಮ್ಯೂಸಿಕ್ ಕೇಳೋದು ಇಷ್ಟ. ಆಮೇಲೆ ಜಾಯ್ಫುಲ್ ಆಗಿರೋದು, ಚಿಕ್ಕ ಚಿಕ್ಕ ವಿಷಯನೂ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆಮೇಲೆ ತುಂಬ ಫಾಸ್ಟಾಗಿ ಅವ್ರಿಗೆ ರಿಸಲ್ಟ್ ಬೇಕಾಗಿರುತ್ತೆ. ಆಮೇಲೆ ಅವ್ರು ಏನು ಮಾಡ್ತಾರೋ ನೀನು ಹಾಗೆ ಮಾಡಿದ್ರೆ ಅವ್ರಿಗೆ ಫೇವ್ರೇಟ್ ಆಗ್ಬೋದು ಬೇಗ. ಎಕ್ಸಾಂಪಲ್, ಅವ್ರು ನಿನಗೆ ಫ್ಲವರ್ ತಂದು ಕೊಟ್ಟರೆ ನೀನು ನೆಕ್ಸ್ಟ್ ಡೇ ಅವ್ರಿಗೆ ಮತ್ತೆ ಫ್ಲವರ್ ಕೊಟ್ಟರೆ ದೇ ಬಿಕಮ್ ವೆರಿ ಹ್ಯಾಪಿ. ಆಮೇಲೆ ತುಂಬ ಲಾಯಲ್ ಆಗಿರ್ತಾರೆ ಅವರು. ಅವ್ರನ್ನ ನಂಬಿ ನೀನು ಯಾವುದಾದ್ರೂ ಸೀಕ್ರೆಟ್ ಹೇಳಿದ್ರೆ ಅವ್ರು ಯಾರ ಹತ್ರನೂ ಹೇಳಲ್ಲ. ದೇ ಕೀಪ್ ದೆಮ್ ಸೆಲ್ಫ್ಸ್. ಇವರಿಗೆ ಅಂದರೆ ಇವರನ್ನು ನೀವು ಮೀಟ್ ಆಗಕ್ಕೆ ಹೋಗುವಾಗ ಗೋಲ್ಡನ್ ಕಲರ್ ಡ್ರೆಸ್ ಅಂದರೆ ಶರ್ಟ್, ಗೋಲ್ಡನ್ ಶೇಡ್ಸ್ ಇರೋವಂಥದ್ದು, ಯೆಲ್ಲೋ ಕಲರು, ಪೇಸ್ಟಲ್ ಕಲರ್ಸ್ನ ನೀವು
ಇವ್ರ ಮುಂದೆ ಹಾಕೊಂಡು ಹೋದ್ರೆ ಅವ್ರ ಮೂಡ್ ಭಾಳ ಬೇಗ ಚೇಂಜ್ ಆಗುತ್ತೆ ಇನ್ ಅ ಪಾಸಿಟಿವ್ ವೇ. ಅಂದರೆ ನಿನ್ನ ಬಗ್ಗೆ ಕೋಪ ಇದ್ರೂ ಆ ಕಲರ್ಸ್ ಅವ್ರನ್ನ ಅಷ್ಟು ಇನ್ಫ್ಲುಯೆನ್ಸ್ ಮಾಡಿ ಕಾಮ್ ಡೌನ್ ಮಾಡುತ್ತೆ, ನಿಮ್ಮ ಜೊತೆ ಒಳ್ಳೆ ಕಾನ್ವರ್ಸೇಷನ್ ಬೆಳೆಯುತ್ತೆ. ಅಕಸ್ಮಾತ್ ನಿಮ್ಮ ಪಾರ್ಟ್ನರ್ ಒಂದೇ ಅಲ್ಲ, ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಅಥವಾ ನಿಮ್ಮ ಬಾಸ್ ಈ ಕಾಂಬಿನೇಷನಲ್ಲಿ ಇದ್ರೆ ಯು ವೇರ್ ದಿಸ್ ಕಲರ್ಸ್, ಸೊ ಇಟ್ ವಿಲ್ ಇನ್ಫ್ಲುಯೆನ್ಸ್ ಇಟ್ ವಿಲ್ ಇನ್ಫ್ಲುಯೆನ್ಸ್ ಹಿಮ್ ಟು ಗಿವ್ ಗುಡ್ ಮಾರ್ಕ್ಸ್ ಆರ್ ಪ್ರಮೋಷನ್ ಕೈಂಡ್ ಆಫ್ ಥಿಂಗ್. ಸೊ ಇದು ನಂಬರ್ 3 ಅವ್ರದ್ದು. ನಂಬರ್ 3 ಅವ್ರಿಗೆ ನೀವು ಕೇಕ್ ಅಥವಾ ಸ್ವೀಟ್ಸ್ನ ಕೊಡಿಸಿನೂ ಸಹ ಇಂಪ್ರೆಸ್ ಮಾಡ್ಬೋದು. ದೇ ಲೈಕ್ ಸ್ವೀಟ್ಸ್. ಓಕೆ, ಯಸ್. ನಂಬರ್ 4, 13, 22, 31 ಈ ನಂಬರ್ ಏನಾದರೂ ನಿಮ್ಮ ಪಾರ್ಟ್ನರ್ದಾಗಿದ್ರೆ, ನಿಮ್ಮ ಲವ್ಡ್ ಒನ್ಸ್ದಾಗಿದ್ರೆ, ದೇ ಆರ್ ವೆರಿ ಬ್ಯಾಲೆನ್ಸ್ಡ್ ಇನ್ ದೇರ್ ಲೈಫ್. ಅವ್ರಿಗೆ ಚಿಕ್ಕದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ದೇ ಎಕ್ಸ್ಪೆಕ್ಟ್. ಆಮೇಲೆ ಥಿಂಕಿಂಗ್ ವೆರಿ ಫಾಸ್ಟ್ ಥಿಂಕರ್ಸ್ ಆಗಿರ್ತಾರೆ ಅವರು, ಆ್ಯಂಡ್ ಪ್ಲ್ಯಾನಿಂಗ್ ಓರಿಯೆಂಟೆಡ್ ಆಗಿರ್ತಾರೆ. ಪ್ಲ್ಯಾನ್ ಮಾಡಿ ಮಾಡಬೇಕು ಅನ್ನೋದು ತುಂಬ ಫಾಸ್ಟಾಗಿ ಟೆಕ್ನಾಲಜಿಗೆ ದೇ ಚೇಂಜ್ ದೇರ್ ಸೆಲ್ಫ್. ಈಗೇನು ಬೇಕು, ಈಗ ಸದ್ಯಕ್ಕೆ ನಾನು ಅಡುಗೆ ಮಾಡಬೇಕು, ಟಿ ವಿ ನೋಡಬೇಕು, ಎಂಜಾಯ್ ಮಾಡಬೇಕು, ಆರಾಮ್ಸೆ ದೇ ವಿಲ್ ಡೂ, ಅಂದರೆ ದೇ ವಿಲ್ ಪ್ಲ್ಯಾನ್ ಪ್ರಾಪರ್ಲಿ ಆ್ಯಂಡ್ ದೇ ವಿಲ್ ಎಂಜಾಯ್ ದೇರ್ ಲೈಫ್ ಅಂತ ಹೇಳ್ಬೋದು. ಇವರಿಗೆ ನಾವು ಇಂಪ್ರೆಸ್ ಮಾಡಬೇಕು ಅಥವಾ ಇವರನ್ನು ಕಂಟ್ರೋಲಾಗಿ ಇಟ್ಕೋಬೇಕು ಅಂತಂದರೆ ಅವ್ರ ಜೊತೆಗೆ ನಾವು ಅಷ್ಟೇ ಸ್ಪೀಡ್, ಅಂದರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಕೋಪಪ್ ಮಾಡಬೇಕು ಎಲ್ಲ ವಿಷಯದಲ್ಲೂ. ದೇ ವಾಂಟ್ ಮೋಟಿವೇಶನ್, ದೇ ವಾಂಟ್ ಹೆಂಗೆ ಅಂದರೆ, ನಾನಿವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ನಿನಗೆ ಪ್ರೊಟೆಕ್ಷನ್ ಆಗಿ ಬರ್ತೀನಿ. ಐ ಮೀನ್, ನಾನು ಬೈಕಲ್ಲಿ ಬರ್ತೀನಿ, ನಾನು ನಿನಗೆ ತೋಟದಲ್ಲಿ ಹೆಲ್ಪ್ ಮಾಡ್ತೀನಿ ಫಾರ್ಮಿಂಗ್ ಮಾಡೋದಕ್ಕೆ. ದೇ ವಾಂಟ್ ದಟ್. ಅದೇ ಇವಾಗ ನೀವು ನಿನ್ನ ಇಷ್ಟ, ನೀನು ಮಾಡ್ಕೋ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ದೇ ಫೀಲ್ ವೆರಿ ಲೋ ಫೀಲ್ ಮಾಡ್ತಾರೆ. ಅವರನ್ನು ಅವರು ತುಂಬ ಹೇಳ್ಕೊಳ್ಳೋದಿಲ್ಲ, ಬಟ್ ಒಳಗಡೆನೆ ಅವರು ಅಂದರೆ ಅವ್ರ ದುಃಖನ ಅವ್ರು ಅದರಲ್ಲಿ ಇಟ್ಕೊಂಡ್ಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ನೀವು ಮೀಟ್ ಮಾಡೋವಾಗ ದೇ ಕ್ಯಾರಿ ದ್ಯಾಟ್. ಏನೋ ಕೆಲಸ ಇದೆ, ನಾನು ಹೋಗಬೇಕು. ದೇ ವಿಲ್ ನಾಟ್ ಮೆನ್ಷನ್, ಅಂದರೆ ನಾನು ಫಾರ್ಮಿಂಗ್ ಹೋಗ್ತಾ ಇದ್ದೀನಿ, ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ದೇ ವಿಲ್ ನಾಟ್ ಟೆಲ್ ದಟ್ ವರ್ಡ್ಸ್. ದೇ ಅವರು ಒಂದು ಇದರಲ್ಲೇ ಅವರು ಇದು ಬಿಡ್ತಾರೆ. ಇವ್ರಿಗೆ ಇಂಪ್ರೆಸ್ ಮಾಡಬೇಕು ಅಂದರೆ ಲೈಟ್ ಗ್ರೀನ್, ಪೇಸ್ಟಲ್ ಕಲರ್ಸು, ಲೈಟ್ ಪರ್ಪಲ್ ಕಲರು, ಈ ಥರದನ್ನು ವೇರ್ ಮಾಡಿ, ಅಂದರೆ ಈ ಥರದ ವ್ಯಕ್ತಿ ಜೊತೆ ನೀವೇನಾದ್ರು ಡೇಟ್ ಮಾಡ್ತಾ ಇದ್ರೆ ಈ ಥರದ ಕಲರ್ಸ್ನ ವೇರ್ ಮಾಡಿ ಅವರ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇವರು ಬ್ಯಾಲೆನ್ಸಿಂಗ್ ನಂಬರ್ ಆಗಿರೋದ್ರಿಂದ ಅಕಸ್ಮಾತ್ ಇವ್ರೇನಾದರೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರೆ ನಿಮ್ಮ ಬಿಸ್ನೆಸ್ಗೆ ದೇ ಗಿವ್ ಬ್ಯಾಲೆನ್ಸ್ ಆ್ಯಂಡ್ ಎಲ್ಲ ರೀತಿ ನಾಲೆಡ್ಜ್ ವೈಸ್, ಸಪೋರ್ಟಿವ್ ವೈಸ್. ಆ್ಯಂಡ್ ನಿಮ್ಮ ಹಸ್ಬೆಂಡ್ ವೈಫ್ ನಂಬರ್ 4 ಆಗಿದ್ರೆ ಯು ಆರ್ ಲಕ್ಕಿ, ಯು ಆರ್ ಬ್ಯಾಲೆನ್ಸಿಂಗ್ ಯುವರ್ ಲೈಫ್. ನೀನು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೂ ದೇ ವಿಲ್ ಬ್ಯಾಲೆನ್ಸ್ ಯುವರ್ ಲೈಫ್ ಸಬ್ಕಾನ್ಷಿಯಸ್ಲಿ. ಸೊ ಇದು ನಂಬರ್ 4. ಇನ್ನು ನಂಬರ್ 5, 14, 23 ಅವ್ರ ಬಗ್ಗೆ ಹೇಳಬೇಕು ಅಂದರೆ ದೇ ಆರ್ ರೊಮ್ಯಾಂಟಿಕ್, ಫನ್ ಲವಿಂಗ್, ಆ್ಯಂಡ್ ಅವ್ರು ಬೇರೆಯವ್ರನ್ನ ಹೆಂಗಿದಾರೋ ಹಾಗೆ ಅವ್ರನ್ನ ಅವರು ಮೋಲ್ಡ್ ಮಾಡ್ಕೊತಾರೆ. ಓಕೆ, ಅವರಿಗೆ ಇವರೇ ಅಡ್ಜಸ್ಟ್ ಆಗ್ತಾರೆ. ದೇ ನಾಟ್ ವೆಯ್ಟ್ ಫಾರ್ ಪೀಪಲ್ ಟು ಅಡ್ಜಸ್ಟ್ ದೆಮ್, ದೇ ವಿಲ್ ಓನ್ಲಿ ಮೋಲ್ಡ್ ದೆಮ್ಸೆಲ್ವ್ಸ್. ಹಾಗೆ ನಂಬರ್ 5 ಅವರಿಗೆ ಲ್ಯಾವಿಸ್ಟ್ ಲೈಫ್ ಇಷ್ಟ, ಐಷಾರಾಮಿ ಅಂದರೆ ರೆಸ್ಟೋರೆಂಟಲ್ಲಿ ಊಟ ಮಾಡೋದು ಇಷ್ಟ, ಒಳ್ಳೆ ಕಾಸ್ಟ್ಲಿ ಗಿಫ್ಟ್ ಇಷ್ಟ. ಅವ್ರನ್ನ ನೀವು ಒಂದು ಸಣ್ಣ ಡ್ಯಾನ್ಸ್ ಮಾಡಿನೂ ಅವ್ರನ್ನ ಇಂಪ್ರೆಸ್ ಮಾಡ್ಬೋದು. ಅವ್ರಿಗೆ ಸ್ಪೆಷಲಿ ಎಲ್ಲಿ ಕಿಸ್ ಕೊಟ್ಟರೆ ದೇ ಇಂಪ್ರೆಸ್ ವೆರಿ ಫಾಸ್ಟ್. ಆ್ಯಂಡ್ ದ ಎಮೋಷನ್ ಹೈ ಇರೋದ್ರಿಂದ ಅವರಿಗೆ ಯೆಲ್ಲೋ ಕಲರ್ಸ್ ತುಂಬ ಇಷ್ಟ ಆಗುತ್ತೆ, ಪೇಸ್ಟಲ್ ಕಲರ್ಸು, ಗೋಲ್ಡ್ ಕಲರು. ಆಮೇಲೆ ಅವರು ಗೋಲ್ಡ್ ಮೇಲೆ ಅಷ್ಟೊಂದು ವ್ಯಾಮೋಹ ಇರಲ್ಲ, ಬಟ್ ಗೋಲ್ಡ್ ವ್ಯಾಲ್ಯೂ ಇರೋವಂಥ ಪ್ರಾಡಕ್ಟ್ಸ್ ಮೇಲೆ ಅವ್ರಿಗೆ ಇದಿರುತ್ತೆ. ಆಮೇಲೆ ದೇ ಎಂಜಾಯ್ ಮೂವಿ. ಯು ಕ್ಯಾನ್ ಟೇಕ್, ಅಂದರೆ ನೀವು ಆ ಥರ ವ್ಯಕ್ತಿನ ಡೇಟ್ ಮಾಡ್ತಾಯಿದ್ರೆ ನೀವು ಅವ್ರನ್ನ ಮೂವಿ ಕರ್ಕೊಂಡು ಹೋಗ್ಬೋದು, ಒಳ್ಳೆಯ ರೆಸ್ಟೋರೆಂಟಿಗೆ ಊಟಕ್ಕೆ ಕರ್ಕೊಂಡು ಹೋಗ್ಬೋದು. ದೇ ಲವ್ ಟ್ರಾವೆಲಿಂಗ್, ದೇ ಲವ್ ಅಡ್ವೆಂಚರಸ್. ಸೊ ಆ ಥರ ಅಡ್ವೆಂಚರ್ಸ್ ಅಂದರೆ ಬೆಟ್ಟ ಹತ್ತೋದು, ಪ್ಯಾರಾಸೈಲಿಂಗ್, ಈ ಥರ ಆ್ಯಕ್ಟಿವಿಟಿನೂ ಅವ್ರಿಗೆ ಇಷ್ಟ ಆಗುತ್ತೆ. ಯು ಕ್ಯಾನ್ ಟ್ರೈ ದ್ಯಾಟ್. Yes, absolutely. Okay, next number 6. Yes. 15, 24. ಆ ಕಾಂಬಿನೇಷನಲ್ಲಿ ನಿಮ್ಮ ವೈಫ್, ಹಸ್ಬೆಂಡ್ ಯಾರಾದರೂ ಇದ್ದರೆ, ಅಥವಾ ನಿಮ್ಮ ಪಾರ್ಟ್ನರ್ ಇದ್ದರೆ, ಅಥವಾ ನೀವು ಡೇಟ್ ಮಾಡ್ತಿರೋಂಥ ವ್ಯಕ್ತಿ ಇದ್ದರೆ, ಇವರು ಹೈಲಿ ರೊಮ್ಯಾಂಟಿಕ್ ಪರ್ಸನ್ಸ್. ಆ್ಯಂಡ್ ಅವ್ರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇವರು ಕೆಲವೊಂದು ಸತಿ ಸುಳ್ಳು ಹೇಳಿ ಆದ್ರೂ ಬೈ ಹುಕ್ ಆರ್ ಕುಕ್ ಅವ್ರ ಪ್ರೀತಿ ಮಾಡುವಂಥ ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇದು ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಇವರು ನನ್ನ ಹತ್ರ ಸುಳ್ಳು ಹೇಳಿದ್ರು, ನನ್ನ ಹತ್ರ ಮುಚ್ಚಿಟ್ರು ಅಂತ ನೀವೇನಾದರೂ ಬೇಜಾರು ಮಾಡ್ಕೊಳ್ಳೋ ಅಂಥದ್ದಿದ್ರೆ ಸ್ವಲ್ಪ ಅವರಿಗೆ ಎಮೋಷನಲಿ ಟೈಮ್ ಕೊಡಿ. ಅವ್ರು ಅದನ್ನ ಒಪ್ಕೋತಾರೆ, ನಾನು ಯಾಕೆ ಈ ಥರ ಸುಳ್ಳು ಹೇಳಿದೆ ಅಥವಾ ನಾನು ಯಾಕೆ ಈ ಥರ ಮಾಡಿದೆ ಅಂತ. ಅವ್ರು ಒಬ್ಬರನ್ನ ಹಚ್ಕೊಂಡ್ರೆ ಅಥವಾ ಪ್ರೀತಿ ಮಾಡಿದ್ರೆ ವೆರಿ ಡೀಪ್ ಎಮೋಷನಲ್ಲಿ ಹೋಗ್ಬಿಡ್ತಾರೆ. ಆಚೆ ಬರೋದವ್ರಿಗೆ ತುಂಬ ಕಷ್ಟ. ಆಮೇಲೆ ಅವರು
ಪೊಸೆಸಿವ್ ಅಂತಲೂ ಹೇಳ್ಬೋದು ಲವ್ ವಿಷಯದಲ್ಲಿ. ಓಕೆ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಯಾರ ಹತ್ರನೂ ಮಾತಾಡೋಕ್ಕೆ ಬಿಡಲ್ಲ, ಯಾರ ಮನೆಗೂ ಅಂದರೆ ಫಂಕ್ಷನ್ಗಳಿಗೆ ಕಳಿಸಲ್ಲ, ಅಂದರೆ ದಿಸ್ ಇಸ್ ದ ಪ್ರಾಬ್ಲಮ್. ಪೊಸೆಸಿವ್ ಜಾಸ್ತಿ ಇರ್ತಾರೆ ಅವರು. ಓಕೆ ಆಮೇಲೆ ಇವ್ರಿಗೂ ಅಷ್ಟೇ ಫುಡಿ ಇರ್ತಾರೆ ಇವರು. ಆಮೇಲೆ ಹೊಸ ಹೊಸ ಜಾಗಗಳನ್ನು ವಿಸಿಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ನಾಟ್ ಓನ್ಲಿ ಹಿಸ್ಟಾರಿಕಲ್, ನಾಟ್ ಓನ್ಲಿ ಅಡ್ವೆಂಚರಸ್, ಒಟ್ಟಿನಲ್ಲಿ ಅವ್ರಿಗೆ ಹೊಸ ಜಾಗ ಹೋಗಬೇಕು, ಹೊಸ ಹೊಸ ರೆಸ್ಟೋರೆಂಟ್ಗೆ ಹೋಗಬೇಕು, ಹೊಸ ಮೂವಿ ರಿಲೀಸ್ ಆದ ತಕ್ಷಣ ನೋಡಬೇಕು, ಈ ಥರ ಪ್ಯಾಷನೇಟ್ ಆಗಿರ್ತಾರೆ ಅವರು. ಆಮೇಲೆ ಇವ್ರನ್ನ ನೀವು ಮೀಟ್ ಆಗಕ್ಕೆ ಹೋಗುವಾಗ ಸಿಲ್ಕ್ ಬಟ್ಟೆ, ರೇಷ್ಮೆ, ಓಕೆ ಅಥವಾ ಅವ್ರಿಗೆ ನೀವೇನಾದರೂ ಸಿಲ್ಕ್ ಬಟ್ಟೆ, ರೇಷ್ಮೆ ಈ ಥರ ಏನಾದ್ರು ಗಿಫ್ಟ್ ಕೊಟ್ಟರೆ ದೇ ಇಂಪ್ರೆಸ್. ಹಾಗೆಯೇ ಲೈಟ್ ಪಿಂಕ್ ಆ ಥರದ ಪೇಸ್ಟಲ್ ಕಲರ್ಸಲ್ಲಿ ಲೈಟ್ ಅಂದರೆ ಡಾರ್ಕ್ ಪಿಂಕಿಂದ ಲೈಟ್ ಪಿಂಕ್ ಮಧ್ಯ ಬರೋ ಎಲ್ಲ ಶೇಡ್ಸಲ್ಲೂ ಯು ಕ್ಯಾನ್ ವೇರ್ ಕ್ಲಾತ್. ಆ ಥರದ ಬಟ್ಟೆ ಹಾಕ್ಕೊಂಡು ಹೋಗೋದ್ರಿಂದನೂ ಅವ್ರ ಮೂಡು ತುಂಬ ಚೆನ್ನಾಗಾಗತ್ತೆ. ಅಂದರೆ ನಿಮ್ಮ ಬಗ್ಗೆ ಅವ್ರ ಕೋಪ ಇದ್ರೂ, ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಮುನಿಸಿದ್ರು, ಆ ಒಂದು ಕಲರ್ ಅವರೊಂದು ಎಮೋಷನ್ನ ಇನ್ಫ್ಲುಯೆನ್ಸ್ ಮಾಡಿ ಆ ಟೈಮ್ಗೆ ಅವರು ನಿಮ್ಮ ಜೊತೆಗೆ ಚೆನ್ನಾಗಿ ಕಾಂಪ್ರಮೈಸ್ ಆಗೋದಕ್ಕೆ ಓಕೆ ಹೆಲ್ಪ್ ಮಾಡತ್ತೆ. ನೀವೇನಾದರೂ ಅವ್ರ ಜೊತೆ ಜಗಳ ಮಾಡ್ಕೊಂಡಿದ್ರೆ ಈ ಕಲರ್ಸ್ನ ಬಟ್ಟೆನ ವೇರ್ ಮಾಡಿ, ಅಥವಾ ಈ ಕಲರ್ಸ್ ಶರ್ಟ್ ಡ್ರೆಸ್ನ ಗಿಫ್ಟ್ ಮಾಡಿ, ದೇ ಇಂಪ್ರೆಸ್ ವೆರಿ ವೆಲ್ ಆ್ಯಂಡ್ ದೇ ಆರ್ ವೆರಿ ಲಾಯಲ್ ಇನ್ ಲವ್ ಅಂತ ಹೇಳ್ಬೋದು. ಇನ್ನು ನಂಬರ್ 7, 16, 25 ಈ ನಂಬರ್ ಅವ್ರು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಇದ್ರೆ ಎಸ್ ಮೇಡಮ್ ಅಂತ ಅಂದರೆ ಯು ಕ್ಯಾನ್ ಗಿವ್ ಇನ್ ಕಮೆಂಟ್. ಎಸ್ ಪ್ಲೀಸ್. ಇವರು ಸ್ವಲ್ಪ ಎಮೋಷನ್ ಜೊತೆಗೆ ಸ್ಟ್ರಿಕ್ಟ್ ಅಂತಲೇ ಹೇಳ್ಬೋದು ಲವ್ ವಿಷಯದಲ್ಲಿ. ಪೊಸೆಸಿವ್ನು ಹೌದು. ಆಮೇಲೆ ಒಂದ್ಸತಿ ಅವ್ರ ಮುಂದೆ ಏನಾದರೂ ತಪ್ಪು ಮಾಡಿದ್ದು ಗೊತ್ತಾಯಿತು ಅಂದರೆ ಅವರು ಮತ್ತೆ ಅದನ್ನು ಕ್ಷಮಿಸಿ ನಾರ್ಮಲ್ ಆಗೋದಕ್ಕೆ ಅವರು ತುಂಬ ಟೈಮ್ ತಗೋತಾರೆ. ಸೊ ಬಿ ಕೇರ್ಫುಲ್. ಅವರಿಂದ ಸ್ವಲ್ಪ ಎಚ್ಚರದಿಂದ ಇರೋದು ಒಳ್ಳೆಯದು. ಆ ಮಿಸ್ಟೇಕ್ ಮಾಡೋದಕ್ಕಿಂತ ಮುಂಚೆ 2-3 ಸತಿ ಯೋಚನೆ ಮಾಡಿ. ಆ್ಯಂಡ್ ಇವರು ಬ್ಲೈಂಡ್ ಆಗಿ ನಂಬಲ್ಲ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂಥ ವ್ಯಕ್ತಿಯಾಗಿರ್ತಾರೆ ಇವರು. ಹಾಗಾಗಿ ಅವರು ಸತ್ಯ ಹುಡುಕೋವರೆಗೂ ಬಿಡೋದಿಲ್ಲ. ಅವ್ರ ಹತ್ರ ನಾವುಗಳು ಏನು ಹೈಡ್ ಮಾಡೋಕ್ಕಾಗೋದಿಲ್ಲ. ಬೈ ಎನಿ ಚಾನ್ಸ್ ಅವ್ರು ಅದನ್ನ ಸತ್ಯ ಕಂಡಿಡ್ಕೊಂತಾರೆ. ಕೈಂಡ್ ಆಫ್ ಇನ್ವೆಸ್ಟಿಗೇಷನ್ ಸಿಐಡಿ ತರ. ಎಸ್. ಆಮೇಲೆ ಲವ್ ಅಂತ ಬರುವಾಗ ಸ್ವಲ್ಪ ಅನ್ರೊಮ್ಯಾಂಟಿಕ್ ಇರ್ತಾರೆ, ಬಟ್ ಓಕೆ ಕೇರಿಂಗ್ ನೇಚರ್ ಇರುತ್ತೆ ಅವರಿಗೆ. ಇವರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ಇವರನ್ನ ಚೆನ್ನಾಗಿ ನಿಮ್ಮ ಲೈಫಲ್ಲಿ ಕಂಟಿನ್ಯೂ ಮಾಡಬೇಕು ಅಂದರೆ ನೇಚರ್ ಇರೋ ಪ್ಲೇಸಲ್ಲಿ, ನೀರು ಹರಿಯೋ ಜಾಗದಲ್ಲಿ, ಆ ಥರ ವಾಟರ್ ಫಾಲ್ಸ್ ಇರೋ ಜಾಗದಲ್ಲಿ, ಅಗೇನ್ ನೀವು ಲಂಚ್ ಡಿನ್ನರ್ ಅಂತ ಹೋಗುವಾಗ ವಾಟರ್ ಇರೋ ಜಾಗದಲ್ಲಿ ಅವ್ರನ್ನ ಕೂರಿಸಿದ್ರೆ ದೇ ಫೀಲ್ ವೆರಿ ಕಾಮ್, ದೇ ಫೀಲ್ ನೈಸ್, ದೇ ಟಾಕ್ ವೆರಿ ನೈಸ್. ಈ ಥರದನ್ನ ಅವ್ರಿಗೆ ಇಷ್ಟ ಆಗತ್ತೆ. ಆಮೇಲೆ ಅವ್ರಿಗೆ ಅಂದರೆ ನೀವು ಗಿಫ್ಟ್ ಕೊಡಬೇಕು ಅಂದರೆ ಚಿಕ್ಕ ಗಿಡ ಆ ಥರದ್ದು ಏನಾದ್ರು ಕೊಡ್ಬೋದು, ಅಥವಾ ನೇಚರ್ ಪೇಂಟಿಂಗ್ಸ್ನ ಕೊಡ್ಬೋದು, ವುಡ್ ರಿಲೇಟೆಡ್ ಸ್ಪೆಷಲಿ, ಅಥವಾ ಬಿದ್ರಿಂದ ಏನಾದರೂ ಕೊಡ್ಬೋದು. ಒಂದು ಅವ್ರ ಎಮೋಷನ್ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ದೇ ಫೀಲ್ ಬೆಟರ್, ಯಾಕಂದರೆ ಅವರು ಎಮೋಷನಲಿ ಇಂಬ್ಯಾಲೆನ್ಸ್ ಇರ್ತಾರೆ, ಯೂಶಲಿ ಡಿಸ್ಟರ್ಬ್ ಆಗಿರ್ತಾರೆ. ಅದಕ್ಕೆ ಈ ಥರದ ಗಿಫ್ಟ್ ನೀವು ಅವ್ರಿಗೆ ಕೊಟ್ಟರೆ ದೇ ಫೀಲ್ ವೆರಿ ಕಂಫರ್ಟಬಲ್ ವಿತ್ ಯು ನೆಕ್ಸ್ಟ್ ಟೈಮ್. ನಂಬರ್ 8, 17, 26 ಈ ಕಾಂಬಿನೇಷನಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದರೆ, ನಿಮ್ಮ ಹಸ್ಬೆಂಡ್ ವೈಫ್ ಯಾರಾದರೂ ಇದ್ದರೆ, ಸೊ ಇವರು ವೆರಿ ಡೌನ್ ಟು ಅರ್ತ್ ಇರ್ತಾರೆ, ವೆರಿ ಫನ್ ಲವಿಂಗ್ ಇರ್ತಾರೆ. ಯಾವುದೇ ಪರಿಸ್ಥಿತಿಗೂ ಅವ್ರನ್ನ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥ ವ್ಯಕ್ತಿ ಆಗಿರ್ತಾರೆ. ಇವ್ರನ್ನ ಇಂಪ್ರೆಸ್ ಮಾಡೋದು ನಿಮಗೆ ತುಂಬ ಈಸಿ. ಸ್ಮಾಲ್ ಯಾವುದಾದ್ರೂ ಗಿಫ್ಟ್ ಕೊಟ್ಟರು ಇವ್ರು ಇಂಪ್ರೆಸ್ ಆಗ್ತಾರೆ. ಇವರಿಗೆ ಗಿಫ್ಟ್ ಅನ್ನೋದಕ್ಕಿಂತ ವ್ಯಕ್ತಿಯ ಪ್ರೆಸೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಜೊತೆಗೆ ಮಾತಾಡೋದು, ಟೈಮ್ ಪಾಸ್ ಮಾಡೋದು. ಕೆಲವೊಂದು ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಫ್ರೆಂಡ್ ಸರ್ಕಲಲ್ಲಿ ಏನೂ ಇರೋದಿಲ್ಲ, ಹೇಳು ಅಂತ ಅವ್ರು ಅಂತಿರ್ತಾರೆ, ಈ ಕಡೆಯಿಂದ ಇವರು ಹೇಳು ಅಂತಿರ್ತಾರೆ, ಏನು ವಿಷಯ ಇರೋದಿಲ್ಲ. ಲೈಕ್ ದಟ್ ನಂಬರ್ 8 ಅನ್ನೋದು ಕೇಳೋದಕ್ಕೆ ಗುಡ್ ಲಿಸ್ನರ್ ಆಗಿರ್ತಾರೆ, ಕೇಳಿಸ್ಕೊಳ್ಳೋದಕ್ಕೆ ಗುಡ್ ಲಿಸ್ನರ್ ಆಗಿರ್ತಾರೆ. ಆಮೇಲೆ ಒಂದೇ ಮಾತು, ಒಂದು ಸ್ಮೈಲ್ ಆಗ್ಬೋದು, ಅಥವಾ ಓಕೆ ಅದೆಷ್ಟೇ ಆಗಿದ್ರು ದೇ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯು. ಅಂಥ ವ್ಯಕ್ತಿ ನಿಮ್ಮ ಜೊತೆಗಿದ್ರೆ ಅವ್ರ ಜೊತೆಗೆ ನೀವು ಸ್ವಲ್ಪ ಅಡ್ಜಸ್ಟ್ ಆಗೋದು ಲೇಟ್ ಆಗ್ಬೋದು, ಅರ್ಥ ಮಾಡ್ಕೊಳ್ಳೋದು ಲೇಟ್ ಆಗ್ಬೋದು, ಬಟ್ ಅವ್ರನ್ನ ಹೋಗಕ್ಕೆ ಬಿಡಬೇಡಿ, ಜಸ್ಟ್ ಗ್ರ್ಯಾಬ್ ಅಂತ ಹೇಳಿ. ನಂಬರ್ 8 ಇವ್ರಿಗೇನು ನೀವು ಕಾಸ್ಟ್ಲಿ ಗಿಫ್ಟ್ ಕೊಡೋ ಅಂಥದ್ದಿಲ್ಲ, ಡಿನ್ನರಿಗೆ ಕರ್ಕೊಂಡು ಹೋಗ್ಬೇಕಂತ ಏನೋದಿಲ್ಲ. ದೇ ವಾಂಟ್ ಯುವರ್ ಟೈಮ್. ನಂಬರ್ 8. ಇನ್ನು ನಂಬರ್ 9, 18, 27 ಸೊ ಈ ನಂಬರಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದರೆ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ಇದ್ದರೆ, ಇವರು ಎಮೋಷನ್ ಜೊತೆಗೆ ಸ್ಟ್ರಿಕ್ಟ್
ಟೀಚರ್ ಅಂತಾನೆ ಹೇಳ್ಬಹುದು. ಓಕೆ. ಇವ್ರಿಗೆ ಹೈಡ್ ಮಾಡೋದು, ಸುಳ್ಳು ಹೇಳೋದು ಇಷ್ಟ ಆಗಲ್ಲ. ಆ್ಯಂಡ್ ದೇ ಆರ್ ಆಲ್ಸೋ ಇಂಟಿಟಿವ್ ಇರ್ತಾರೆ. ಆಮೇಲೆ ಅವ್ರಿಗೆ ಒಳಗೊಂದು ಹೊರಗೊಂದು ಆ ಥರ ಮಾತಾಡೋಕೆ ಬರಲ್ಲ. ವೆರಿ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ ಅವರು. ಸ್ಟ್ರೇಟ್ ಆಗಿ ಹೇಳ್ಬಿಡ್ತಾರೆ ಏನು ಅನ್ನಿಸ್ತೋ ಅದು. ಎಕ್ಸಾಂಪಲ್, ಇದೇ ವಿಷಯಕ್ಕೇನೆ ಎಷ್ಟೋ ಕಪಲ್ಸ್ ಮಧ್ಯ ಪ್ರಾಬ್ಲಮ್ಸ್ ಆಗತ್ತೆ. ಆಮೇಲೆ ನೀನು ನನಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟೆ ಅಂತ ಹೇಳ್ತೀರಾ, ಬಟ್ ದಾಟ್ ಈಸ್ ರಿಯಲ್ ಆಗಿರುತ್ತೆ. ಕೆಲವು ಸತಿ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಅಥವಾ ಆ ವ್ಯಕ್ತಿಗೆ ನಿಜ ತಡ್ಕೊಳಕ್ಕೂ ಆಗೋದಿಲ್ಲ. ದೇ ಜಸ್ಟ್ ಇನ್ ದ ಫ್ಲೋ ಅವರು ನಿಜನ ಹೇಳ್ಬಿಡ್ತಾರೆ. ಆ ರೀತಿ ಇವರು ಸ್ವಲ್ಪ ಪೊಸೆಸಿವ್ ಆಗಿರ್ತಾರೆ. ಆಮೇಲೆ ಇವ್ರದ್ದು ನಾನು ಹೇಳ್ದಂಗೆ ಲಾಸ್ಟ್ ಇದ್ರಲ್ಲಿ ಹೇಳುವಾಗ ಎಲ್ಲ ಗ್ರಹಗಳು ಇವ್ರನ್ನ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡಲ್ಲೇ ಇರ್ತಾರೆ. ಇವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದಕ್ಕಿಂತ ಯಾಕೆ ಮಾಡಬೇಕು, ಯಾಕೆ ಹೋಗಬೇಕು, ಏನಾಗತ್ತೆ ಅನ್ನೋದ್ರಲ್ಲಿ ಜಾಸ್ತಿ ಅವರು ಅನಲೈಸ್ ಮಾಡೋದ್ರಲ್ಲಿ ಇರ್ತಾರೆ. ಸೊ ಈ ವ್ಯಕ್ತಿನ ಸ್ವಲ್ಪ ನೀವು ಏನು ಅಂದರೆ ಇನ್ಫ್ಲುಯೆನ್ಸ್ ಅಂತಲ್ಲ, ಸ್ವಲ್ಪ ಕನ್ವಿನ್ಸ್ ಮಾಡೋದು ಕಷ್ಟ. ಆಮೇಲೆ ಇವರು ಓರಿಯೆಂಟೆಡ್ ಜಾಬ್ ಓರಿಯೆಂಟೆಡ್ ಇರ್ತಾರೆ. ನಾನು ಹಿಂಗೆ ಊಟ ಮಾಡಬೇಕಾ, ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ, ಊಟ ಮಾಡಿಸ್ತಾರೆ, ಕರ್ಕೊಂಬರ್ತಾರೆ. ದೇರ್ ಇಸ್ ನೋ ಸಚ್ ಅಂದರೆ ಇವತ್ತಿನ ಸರ್ಪ್ರೈಸ್ ಇದೆಯಾ, ನಾವು ಏನಕ್ಕೆ ಹೋಗ್ತಾ ಇದ್ದೀವಿ, ವೈ ಯು ಆರ್ ಫೀಲಿಂಗ್ ಟು ಗೋ ರೆಸ್ಟೋರೆಂಟ್, ನೋ ನೀನು ರೆಸ್ಟೋರೆಂಟ್ಗೆ ಹೋಗ್ಬೇಕಾನೆ ಬಂದ ಆ ರೀತಿಯಾಗಿರ್ತಾರೆ. ನಿಮ್ಗೇನಾದರೂ ಆ ಥರ ಪ್ಲೇನ್ ಆಗಿದ್ದಾರೆ ನನ್ನ ಪಾರ್ಟ್ನರ್ ಅಂತ ಅನ್ಸಿದ್ರೆ ದಿಸ್ ಇಸ್ ದ ಥಿಂಗ್. ಸೊ ಇವರಿಗೆ ಇಂಪ್ರೆಸ್ ಮಾಡೋದಕ್ಕೆ ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ, ಅವ್ರನ್ನ ಪ್ಯಾಂಪರ್ ಮಾಡಬೇಕಾಗತ್ತೆ, ಅವ್ರನ್ನ. ಆ್ಯಂಡ್ ಅವರು ವೆರಿ ಅಬ್ಸರ್ವಿಂಗ್ ಪರ್ಸನ್ ಆಗಿರೋದ್ರಿಂದ ನಮ್ಮ ಎಲ್ಲ ಚಿಕ್ಕ ಇದನ್ನು ಅವ್ರು ಅಬ್ಸರ್ವ್ ಮಾಡಿರ್ತಾರೆ. ದೇ ಆಲ್ಸೋ ವಾಂಟ್ ದಟ್, ಅಂದರೆ ಅವ್ರ ಚಿಕ್ಕ ಇದನ್ನು ನಾವು ಕೇರ್ ಮಾಡಬೇಕು, ಅವ್ರು ಹೋಗುವಾಗ ವಾಚ್ ಕೊಡ್ಬೇಕು ಅನ್ನೋದು, ಅವ್ರಿಗೆ ನ್ಯಾಪ್ಕಿನ್ ಕೊಡ್ಬೇಕು ಅನ್ನೋಂಥದ್ದು, ಅಥವಾ ಅವ್ರಿಗೆ ಏನಾದ್ರು ನೆನಪಿರುತ್ತೆ ಅವ್ರಿಗೆ, ಬಟ್ ನಾವು ನೆನಪಿಸಿದ್ರೆ ಅವ್ರಿಗೆ ಖುಷಿ ಆಗೋಂಥದ್ದು. ಸೊ ಈ ರೀತಿ ಆಗಿರ್ತಾರೆ. ಅವ್ರನ್ನೇನಾದ್ರು ನೀವು ಡೇಟ್ ಮಾಡಬೇಕು ಅಥವಾ ಅವ್ರ ಜೊತೆಗೆ ಏನಾದರೂ ಹೊರಗಡೆ ಮೀಟ್ ಆಗಬೇಕು ಅಂದರೆ ದೇ ಆಲ್ಸೋ ಫುಡಿ ಇರ್ತಾರೆ. ದೇ ಲೈಕ್ ಫುಡ್, ಬಟ್ ಹೆಲ್ದಿ ಫುಡ್ ಪ್ಲಸ್ ಕಾಂಟಿನೆಂಟಲ್ ಆ ಥರ ಎಲ್ಲ ಇಷ್ಟ ಆಗಲ್ಲ ಅವ್ರಿಗೆ. ಹೆಲ್ದಿ ಇರಬೇಕು, ಬೇಸಿಕ್ ಇರಬೇಕು. ಒಂದು ಎಕ್ಸಾಂಪಲಲ್ಲಿ ಹೇಳ್ಬೇಕಂದ್ರೆ ಮನೆ ಊಟ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸಿಂಪ್ಲಿಸಿಟಿ ಇಷ್ಟ ಅವರಿಗೆ. ಹಾಗಾಗಿ ಆ ಥರದ ಇದರಲ್ಲಿ ಅವ್ರನ್ನ ಇಂಪ್ರೆಸ್ ಮಾಡ್ಬೋದು. ಅಥವಾ ನೀವೇ ನಿಮ್ಮ ಕೈ ರುಚಿ ಏನಾದರೂ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ರು ದೇ ಇಂಪ್ರೆಸ್ ವೆರಿ ಫಾಸ್ಟ್. ಸೊ ಇದು ನಂಬರ್ 9 ಅವ್ರ ಬಗ್ಗೆ. ಓಕೆ. ಅಂದರೆ ಇವಾಗ ನಾನು ನೋಡ್ತಾ ಇದ್ದೀನಿ. ಸೊ ಫಸ್ಟು ನಾವು ನಮ್ಮ ಪಾರ್ಟ್ನರ್ ಆಗ್ಬೋದು, ಮೇಜರಾಗಿ ಪಾರ್ಟ್ನರ್ ಅಂತ ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಅವ್ರ ಬಗ್ಗೆ ತಿಳ್ಕೊಳೋದೇ ಒಂದು ಭಾಳ ಇಂಪಾರ್ಟೆಂಟ್ ಕೆಲಸ. ಫಸ್ಟ್ ಮಾಡಬೇಕದು. ಭಾಳಷ್ಟು ಜನ ಮಾಡಲ್ಲ. ಅಂದರೆ ಇವಾಗ ಈ ಶಾಸ್ತ್ರಗಳಲ್ಲಾಗ್ಬೋದು, ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಂಡು ಕೇಳ್ತಾರೆ, ಯಾವ ಡೇಟಲ್ಲಿ ಹುಟ್ಟಿರೋದು, ಯಾವ ರಾಶಿ, ಯಾವ ನಕ್ಷತ್ರ, ಏನು ಕಥೆ, ಅದೆಲ್ಲ ಕೇಳ್ತಾರೆ. ಭಾಳಷ್ಟು ಜನ ನಂಬ್ತಾರೆ, ಭಾಳಷ್ಟು ಜನ ನಂಬೋದಿಲ್ಲ. ಆದರೆ ಒಬ್ಬರು ಪರ್ಸನ್ ಅಂತ ಬಂದಾಗ ಅವ್ರದ್ದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಬೈ ಬರ್ತ್ ಅದು ಬಂದಿರುತ್ತೆ. ಸೊ ನೀವು ಹೇಳ್ದಾಗೆ ಅದು ಡಿಪೆಂಡ್ಸ್ ಆನ್ ದ ನಂಬರ್, ಐ ಮೀನ್ ದ ಡೇಟ್ ಆಫ್ ಬರ್ತ್ ಆ್ಯಂಡ್ ಅವ್ರದ್ದು ನಕ್ಷತ್ರ ಆಗ್ಬೋದು. ಸೊ ಈ ಥರ ಕೆಲವು ವಿಚಾರಗಳನ್ನ ಕನ್ಸಿಡರ್ ಮಾಡಿ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ, ಅವ್ರಿಗೆ ಏನು ಇಷ್ಟ ಇಲ್ಲ, ಯಾವ ಥರ ಪರ್ಸನ್ ಅಂತ ತಿಳ್ಕೊಂಡು ಅವ್ರ ಜೊತೆ ನಾವು ಒಂದು ಜೀವನನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇದು ಬರೀ ಹಸ್ಬೆಂಡ್ ವೈಫ್ ಅಥವಾ ಲವರ್ಸ್ಗೆ ಅಂತಲ್ಲ, ನಿನ್ನ ಫ್ರೆಂಡ್ಸ್ ಇದ್ದಾಗ್ಲೂ ಈ ಥರ ಇದ್ದಾನೆ ಅಥವಾ ಈ ಥರ ಇದ್ದಾಳೆ, ಇವ್ರು ಯಾಕೆ ಹಿಂಗೆ ಆಡ್ತಾರೆ ಅಂತ ನಮ್ಗೊಂದ್ಸತಿ ಅನ್ನಿಸ್ತಾ ಇರುತ್ತೆ. ಸೊ ಇದು ಸ್ಮಾಲ್ ಚೇಂಜಸ್ನ ನಾವು ತಿಳ್ಕೊಂಡ್ಬಿಟ್ರೆ ಅವ್ರ ಜೊತೆಗೆ ನಾವು ಇನ್ನೂ ಲಾಂಗ್ ಟರ್ಮ್ ಅಲ್ಲಿ ಫ್ರೆಂಡ್ಶಿಪ್ನ ಬೆಳ್ಸೋಕ್ಕೆ, ಅಥವಾ ಸ್ಪೆಷಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ರೆ ಅವ್ರ ಜೊತೆಗೆ ಡೀಲ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿ ನಮಗೆ ಇದು ವರ್ಕ್ ಆಗುತ್ತೆ. ನೀವು ಮ್ಯಾನೇಜರ್ ಆಗಿದ್ದು ನಿಮ್ಗೆ 5 ಜನ ರಿಪೋರ್ಟರ್ಸ್ ಇದ್ರೆ 5 ಜನ ಡೇಟ್ ಆಫ್ ಬರ್ತ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ, ಟಾಸ್ಕ್ ಕೊಡೋದಕ್ಕೆ, ಕೆಲಸಗಳನ್ನು ಕೊಡೋದಕ್ಕೆ. ಸೊ ಇಟ್ ಈಸ್ ಹೆಲ್ಪ್ಫುಲ್. ಇವಾಗ ಕೆಲವ್ರಿಗೆ ಏನಾಗ್ಬಿಟ್ಟಿರುತ್ತೆ ಅಂತಾರೆ, ಯಾವುದೋ ನಂಬರ್ಸ್ನವ್ರನ್ನ ಮದುವೆ ಆಗ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ನಂಬರ್ಸ್ನವ್ರ ಜೊತೆ ಯಾವುದೋ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರ ಜೊತೆ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಒಂದು ಪಾರ್ಟ್ನರ್ಶಿಪ್ ಇರುತ್ತೆ. ಸೊ ಅವರು ಜಾಸ್ತಿ ಕಾನ್ಷಿಯಸ್ ಆಗಿ ಯೋಚನೆ ಮಾಡ್ತಾರೆ, ಅಯ್ಯೋ ಏನು ಮಾಡೋದು, ಮೇಡಮ್ ಈ ಥರ ಹೇಳೋದಲ್ಲ ಪಾಡ್ಕ್ಯಾಸ್ಟಲ್ಲಿ ಕಂಪ್ಯಾಟಬಿಲಿಟಿ ನಂಬರ್ಸು. ಇವಾಗ ಅವ್ರದ್ದು ಮ್ಯಾಚಿಂಗ್ ಇರಲ್ಲ. ಫಾರ್ ಎಕ್ಸಾಂಪಲ್ ನಂಬರ್ಸ್, ಯಾವುದೋ ನಂಬರ್ನವ್ರ ಜೊತೆ ಒಂದು ಬಾಂಧವ್ಯ ಚೆನ್ನಾಗಿತ್ತು, ಏನೋ ಒಂದು ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ಅಂತನೋ ಪಾರ್ಟ್ನರ್ಶಿಪ್ಗೆ ಮಾಡಿಬಿಟ್ಟಿರ್ತಾರೆ. ಸೊ ಅವರು ಈ ಥರ ವಿಚಾರಗಳಿಗೆ ಕಾನ್ಸಂಟ್ರೇಟ್ ಮಾಡಿ ದೇ ಶುಡ್ ಅನಲೈಸ್ ದ ಪರ್ಸನ್. ಓಕೆ, ಇಲ್ಲಿ ಡಿವೈಡ್ ಮಾಡ್ತೀನಿ ನಾನು ನಿಮ್ಮ ಕ್ವಶನ್ನ. ಪಾರ್ಟ್ 1, ಅಕಸ್ಮಾತ್ ನೀವು ಲವ್ ಅಲ್ಲಿ ಇದ್ರೆ ಐ ಗಿವನ್ ಕ್ಲಾರಿಟಿ. ಲವ್ ಅನ್ನ ಹೇಗೆ
ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಂಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನ ಐ ಕ್ಲಿಯರ್ಡ್ ಫಸ್ಟ್. ಎಸ್ ಎಸ್ ಸೆಕೆಂಡ್, ಇವಾಗ ನೀವು ಬಿಸ್ನೆಸ್ಗೆ ಅಂತ ಚೂಸ್ ಮಾಡಿಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ ಸೊ ಆವಾಗ ಬಿಸ್ನೆಸ್ ಅಂದವಾಗ ಪರ್ಸನ್, ಬಿಸ್ನೆಸ್ ನೇಮ್, ಮನಿ, ಪ್ಲೇಸ್, ಲೋಗೋ, ಓಕೆ ಪೀಪಲ್ ಇನ್ವಾಲ್ವ್ ಆಗತ್ತೆ ಇದರಲ್ಲಿ. ನೀವು ಈ ಪಾಯಿಂಟಲ್ಲಿ ವ್ಯಕ್ತಿಗಳು ಅನ್ನೋದು ನೀವು ಮತ್ತು ನಿಮ್ಮ ಪಾರ್ಟ್ನರ್ ನಂಬರ್ 1 ಬರ್ಬೋದು. ಬಟ್ ಈ 6 ಏನಿದೆಯೋ ಇದನ್ನು ನೀವು ಸರಿ ಮಾಡಿಕೊಂಡ್ರೆ ಯು ಕ್ಯಾನ್ ಮ್ಯಾನೇಜ್ ದಿಸ್. ಓಕೆ ಸಣ್ಣ ಚೇಂಜಸ್ಸು, ವಾಸ್ತು, ಕ್ರಿಸ್ಟಲ್ಸು, ಅಥವಾ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ ನಂಬರ್ 1 ಅವರು ಸೂರ್ಯನ್ಗೆ ಅರ್ಗ್ ಕೊಡೋದು, ಎಸ್ ನಂಬರ್ 2 ಅವರು ಪರ್ಲ್ ಹಾಕೊಳ್ಳೋದು, ನಂಬರ್ 5 ಅವರು ಎಂಬ್ರಾಯ್ಡ್ ವೇರ್ ಮಾಡೋದು, ಹಾಗೇನೆ ವಿಷ್ಣು ಸಹಸ್ರನಾಮ ಕೇಳೋದು ಒಳ್ಳೇದು. ನಂಬರ್ 9 ಅವರು ಮೆಡಿಟೇಷನ್ ಮಾಡೋದು ಒಳ್ಳೇದು. ನಂಬರ್ 7 ಅವರು ಓಂ ಕೇತುವೆ ನಮಃ ಅನ್ನೋ ಮಂತ್ರನ ಡೈಲಿ 11 ಟೈಮ್ಸ್ ಹೇಳಿದ್ರೆ ಒಳ್ಳೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಈವನ್ ದೇ ಕ್ಯಾನ್ ಡೂ ಮೆಡಿಟೇಷನ್. ನಂಬರ್ 3 ಅವರು ಯಾವಾಗೂ ಫ್ರೆಶ್ ಎನರ್ಜೀಸ್ನ ಇಷ್ಟಪಡ್ತಾರೆ, ಕೀಪ್ ಫ್ರೆಶ್ ಫ್ಲವರ್ಸ್. ಹಾಗೆ ನಂಬರ್ 4 ಅವರು ಬ್ಯಾಲೆನ್ಸಿಂಗ್ ನಂಬರ್ ಆಗಿರೋದ್ರಿಂದ ಎಲ್ಲದರ ಜೊತೆಗೂ ಮೋಲ್ಡ್ ಆಗ್ತಾರೆ, ಅಡ್ಜಸ್ಟ್ ಆಗ್ತಾರೆ, ನಿಮ್ಗೆ ಈಸಿ ಗೋಯಿಂಗ್ ಪರ್ಸನ್ ಇರ್ತಾರೆ. ಸುಖದಲ್ಲೂ ದುಃಖದಲ್ಲೂ ಯು ಕ್ಯಾನ್ ಬ್ಯಾಲೆನ್ಸ್ ಆ ವ್ಯಕ್ತಿನ. ನಂಬರ್ 5 ಇದ್ರೆ ವೆರಿ ಜಾಯ್ಫುಲ್ ಇರ್ತಾರೆ, ಈಸಿ ಗೋಯಿಂಗ್ ಇರ್ತಾರೆ. ನಂಬರ್ 1 ಲರ್ನಿಂಗ್ ಓರಿಯೆಂಟೆಡ್ ಆಗಿರ್ತಾರೆ. ನಂಬರ್ 6 ಇದ್ರೆ ಜೋವೆಲ್ ಆಗಿರ್ತಾರೆ. ಓಕೆ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ದೇ ಸಪೋರ್ಟಿವ್ ಅಷ್ಟೇ. ಸೊ ಇದಿಷ್ಟು ನಂಬರ್, ನೀನೇನಾದರೂ ಪಾರ್ಟ್ನರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಓಕೆ ಓಕೆ ಇದು ನಂಬರ್ 1 ಆಯಿತು. ನಂಬರ್ 6 ಪಾಯಿಂಟ್ಸ್ ನಾನು ಹೇಳಿದೆ, ಅದನ್ನು ನೀವು ಚೇಂಜ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಗ್ರೋತ್ ಮಾಡ್ಕೋಬೋದು, ಅಥವಾ ಆಲ್ರೆಡಿ ಯು ಆರ್ ಇನ್ ಕಮಿಟೆಡ್ ಅಂದರೆ ಈ ಚೇಂಜಸ್ನ ಮಾಡ್ಕೋಬೋದು. ಇದೆಲ್ಲ ಚಿಕ್ಕ ಚಿಕ್ಕ ಚೇಂಜಸ್ ಯು ಕ್ಯಾನ್ ಚೇಂಜ್ ಆ್ಯಂಡ್ ಕರೆಕ್ಟ್ ಯುವರ್ ಸೆಲ್ಫ್. ಓಕೆ ಬಿಸ್ನೆಸ್ನ ಅಥವಾ ಮದುವೆ ಆಗಿರುವಂತಹ ಕಪಲ್ ಲೈಫ್ನ ಯು ಕ್ಯಾನ್ ಚೇಂಜ್. ಓಕೆ ಸೊ ಇವಾಗ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಥರ ಜನಗಳಿದ್ದಾರೆ. ಸೊ ನಾವು ನೋಡ್ತಾ ಇರ್ತೀವಿ, ಇವಾಗ ದೊಡ್ಡದಾಗಿ ಹೆಸರು ಮಾಡಿರೋವಂಥವ್ರು ಆಗ್ಬೋದು, ಹೆಸರು ಮಾಡಿಲ್ಲದೆ ಇರೋವಂಥವ್ರು ಆಗ್ಬೋದು. ಕೆಲವರು ನಂಬ್ತಾರೆ, ಅಸ್ಟ್ರಾಲಜಿನ ನಂಬ್ತಾರೆ, ಟ್ಯಾರೋಟ್ ರೀಡಿಂಗ್ನ ನಂಬ್ತಾರೆ. ಓಕೆನಾ, ಕೆಲವು ನೀವೇನೇನು ಟೆಕ್ನಿಕ್ಸ್ ಹೇಳಿದ್ರೆ ಅದೆಲ್ಲ ನಂಬೋರು ಒಂದು ಗ್ರೂಪ್ ಇದೆ, ನಂಬದೇ ಇರೋರ್ದು ಒಂದು ಗ್ರೂಪ್ ಇದೆ. ನಾನೇನು ನಂಬಲ್ಲ ಇದನ್ನ, ನನಗೆ ಇದ್ರ ಮೇಲೆ ನಂಬಿಕೆ ಇಲ್ಲ, ನಾನು ಎಷ್ಟೋ ಸಲ ಹೋಗಿ ಕೇಳಿದ್ದೀನಿ, ನನಗೆ ಆ ಥರ ಆಗಿಲ್ಲ ಕೆಲಸಗಳು. ಸೊ ಆ ಥರ ವ್ಯಕ್ತಿಗಳಿಗೆ ಏನಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ನೀವು ಯಾವ ರೀತಿ ಹೇಳ್ತೀರಾ? ಅಂದರೆ ನಿಮ್ಮ ಹತ್ರ ಬಂದಿರೋರು ಆಗ್ಬೋದು, ಅಥವಾ ದೊಡ್ಡದಾಗಿ ಸ್ಪೋರ್ಟ್ಸಲ್ಲಿ ಅಥವಾ ಸೆಲೆಬ್ರಿಟೀಸ್ ಆಗಿರೋರು ಆಗ್ಬೋದು. ಸೊ ಅವ್ರ ಜೀವನದಲ್ಲಿ ಯಾವ ಥರ ಒಂದು ಚೇಂಜಸ್, ಬದಲಾವಣೆ ಕಂಡಿದೆ ಅಂತ ನಿಮ್ಗೆ ಅನ್ಸುತ್ತೆ? ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಈಗಿನ ಜನ್ರೇಷನ್ಗೆ. ಪ್ಲಸ್ ಮೇ ಬಿ ಇದನ್ನ 2-3 ವರ್ಷ ಆದ್ಮೇಲೆ ನೋಡ್ಬೋದು, ಎಲ್ಲ 2K ಕಿಡ್ಸ್ ನೋಡ್ಬೋದು ಇದನ್ನ. ಮೇ ಬಿ ಅವ್ರು ಇದನ್ನ ನಮ್ದಲ್ಲೇ ಇರ್ಬೋದು. ನಾನು ಒಂದು ಹೇಳ್ತೀನಿ ಕೇಳಿ, ನೀವು ಹುಟ್ಟಿದ್ದೀರಾ ಅಂತಂದ್ರೆ ಒಂದು ಟೈಮಲ್ಲಿ ಹುಟ್ಟಿ, ಒಂದು ಟೈಮ್ ಇದ್ದೇ ಇರುತ್ತೆ, ಆ ಡೇಟ್ ಇದ್ದೇ ಇರುತ್ತೆ. ಯಾರು ನಂಬದೇ ಇರೋರಿಗೆ ನಾವು ಫೋರ್ಸಬಲಿ ನಂಬಿ ಅಂತ ನಂಬ್ಸಕ್ಕಾಗಲ್ಲ. ಬಟ್ ಅದ್ರ ಹಿಂದೆ ಸೈನ್ಸ್ ಇದೆ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀನು ಹುಟ್ಟಿದ್ಯಾ ಅಂದರೆ ಅದಕ್ಕೆ ಟೈಮ್ ಇದೆ, ಡೇಟ್ ಇದೆ. ಸೊ ಅಲ್ಲೇ ಎನರ್ಜಿ ಕ್ರಿಯೇಟ್ ಆಯಿತು. ನೆಕ್ಸ್ಟ್, ನಿಮ್ಮ ಅಮ್ಮ ಅಥವಾ ಅಪ್ಪ ನಿಮ್ಗೆ ಹೆಸರಿಡಬೇಕಾದ್ರೆ ಜಾತಕ ಅಥವಾ ಏನೋ ಒಂದು ಕೇಳಿ ಅವರ ಒಂದು ರಿಲಿಜಿಯನ್ ಪ್ರಕಾರನೇ ಒಂದು ಹೆಸರನ್ನ ಇಡ್ತಾರೆ. ಒಂದು ಕೇಳಿಡ್ತಾರೆ, ಇಲ್ಲ ಅವ್ರಿಗೆ ಫೇವ್ರೇಟ್ ಆಗಿರೋಂಥ ಹೆಸರು ಇಡ್ತಾರೆ, ಅಥವಾ ಅವರ ಅಜ್ಜಿ ತಾತ ಮುತ್ತಜ್ಜ ಅವ್ರದ್ದು ಹೆಸರು ಏನಾದರೂ ಇಡ್ತಾರೆ, ಅವ್ರಿಗೆ ಇಷ್ಟ ಆಗಿರೋ ಹೆಸರನ್ನ ಇಡ್ತಾರೆ. ಅಲ್ಲಿಂದ ಯು ಕ್ಯಾರಿ ಯುವರ್ ಎನರ್ಜೀಸ್. ಓಕೆ, ಹಾಗೆ ಅಂತೂ ಇಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ನೀನು ಹುಟ್ಟೋವಾಗ ನಿನಗೆ ಉಸಿರಿರುತ್ತೆ, ಹೆಸರಿರಲ್ಲ. ಎಸ್, ನಿನ್ನ ಫ್ಯಾಮಿಲಿಯವರು ನಿನಗೆ ಹೆಸರು ಕೊಡ್ತಾರೆ, ನಿನಗೊಂದು ಅವಕಾಶ ಕೊಡ್ತಾರೆ, ನೀನು ಕಲಿತೀಯಾ, ಗ್ರೋ ಆಗ್ತೀಯಾ. ಒಂದು ವ್ಯಕ್ತಿ, ಆ ವ್ಯಕ್ತಿ ಸಾಯ್ಬೇಕಾದ್ರೆ ಉಸಿರಿರಲ್ಲ, ಹೆಸರಿರುತ್ತೆ. ಹೆಸರು ಯಾರು ಕೊಟ್ಟಿದ್ದು? ತಂದೆ ತಾಯಿ. ಹೆಸರಲ್ಲಿ ಎನರ್ಜಿ ಇತ್ತು. ಈವನ್ ಗ್ರಹಗಳಿಗೆ ಹೆಸರಿದೆ, ಗ್ರಹಗಳು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಿದೆ. ಅದು ಯಾವುದೇ ರಿಲಿಜಿಯನ್ನಲ್ಲಿ ಇರಲಿ, ಇನ್ಫ್ಲುಯೆನ್ಸ್ ಗ್ರಹಗಳು ಮಾಡೇ ಮಾಡತ್ತೆ. ಆಮೇಲೆ ಇದನ್ನೆಲ್ಲ ನಂಬಲ್ಲ ಅನ್ನೋರಿಗೆ, ಹಂಗಾದ್ರೆ ಗಾಡಿ ನಂಬರ್ ಇಲ್ವಾ ನಿಮ್ಮ ವೆಹಿಕಲ್ಸ್ಗೆ? ದೇ ಆಲ್ಸೋ ನಂಬರ್. ಅಥವಾ ಇಲ್ಲ ಮೇಡಮ್ ನಾವು ರ್ಯಾಂಡಮ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರು, ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ನಂಬರ್ ವೈಸ್ ಕ್ಯಾಲ್ಕುಲೇಟ್ ಮಾಡಿ ತಿಳ್ಕೊಂಡು ಒಂದು ಸ್ವಲ್ಪ ಅನಲೈಸ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಆ ನಂಬರ್ ಯಾಕೆ ನಿಮ್ಮ ಲೈಫಲ್ಲಿ ಬಂದಿದೆ ಅಂತ. ಹಂಗಾದ್ರೆ ಬರ್ತ್ಡೇನೇ ಮಾಡ್ಕೊಳ್ಳಲ್ವ ಅವರು? ಅಥವಾ ನಾವು ಬೇರೆ ದಿನ ಬರ್ತ್ಡೇ ಮಾಡ್ಕೋಬೋದು. ಯಾಕೆ ನಾನು ಹುಟ್ಟಿದ ದಿನಾನೇ ಬರ್ತ್ಡೇ ಮಾಡ್ಕೋಬೇಕು? ವೈ ಐ ಹ್ಯಾವ್ ಟು ಸೆಲೆಬ್ರೇಟ್? ಅದು ಒಂದು ಕಾರಣ. ಇನ್ನು ಈ ನಂಬರ್ ಅನ್ನೋದು
ಸೆಲೆಬ್ರೇಷನ್ ಅನ್ನೋದು ಇದೆಲ್ಲ ಇವಾಗ ಬಂದಿರೋದಲ್ಲ, ಹಳೇ ಕಾಲದಿಂದನೂ ಬಂದಿರೋದು. ಆವಾಗಲೇ ಹಬ್ಬಗಳು, ಹರಿದಿನಗಳು, ಕ್ಯಾಲೆಂಡರು, ನಂಬರು ಎಲ್ಲ ಆವಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ. 1 to 9 ಆಲ್ರೆಡಿ. ಆಮೇಲೆ ನಾನು ನಿಮಗೆ ಒಂದು ಎಕ್ಸಾಂಪಲ್ಲು ಕೊಟ್ಟೆ ನಾನು ನಿನ್ನೆ. ವಾಲ್ ಕ್ಲಾಕಲ್ಲಿ ಯಾಕೆ 6 ಇದೆ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. 12 - 6, 7 - 1. ನೀವು ವೀಕ್ಷಕರು ಇದನ್ನು ಟ್ರೈ ಮಾಡ್ಬೋದು. ಸೊ 6 ಬಂದಿರತ್ತೆ. ನಾನು ನಿಮಗೆ ಅದನ್ನು ಇದೊಂದು ಬೇರೆ ಟಾಪಿಕ್ ಆಗತ್ತೆ ಅಂತಲೇ ಎಕ್ಸ್ಪ್ಲೈನ್ ಮಾಡಿದೆ. 369 ಮೆಥಡಾಲಜಿಲಿ ಹೋಗುತ್ತೆ. ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗತ್ತೆ. ಆವಾಗ ಅಂದರೆ ವಾಚ್ನ ಕಂಡುಹಿಡಿಬೇಕಾದ್ರೆ ಕ್ಲಿಯರ್ ಕ್ವಾರ್ಟ್ಸ್, ದಿಸ್ ಆರ್ ದ ಕ್ರಿಸ್ಟಲ್ಸ್, ಬಟ್ ಕ್ಲಿಯರ್ ಕ್ವಾರ್ಟ್ಸ್ ಅನ್ನೋದು ವೈಟ್ ಕಲರಲ್ಲಿರುತ್ತೆ. ಸೊ ಕ್ವಾರ್ಟ್ಸಲ್ಲಿ ಕ್ವಾರ್ಟ್ಸ್ನ ಯೂಸ್ ಮಾಡಿರೋದ್ರಿಂದ ವಾಚಸ್ನ ಕ್ವಾರ್ಟ್ಸ್ ಅಂತ ಕರಿತೀವಿ. ಸೊ ಆ ಕ್ವಾರ್ಟ್ಸ್ ಅನ್ನೋದು ಅಂದರೆ ಇದು ಕ್ರಿಸ್ಟಲ್ ಅನ್ನೋದು ಆವಾಗಲೇ ಯೂಸ್ ಮಾಡಿದ್ದಾರೆ, ಆಲ್ರೆಡಿ ಇತ್ತು. ಆಮೇಲೆ ವಜ್ರ, ವೈಡೂರ್ಯ, ಹವಳ, ರಾಜರು ಅದನ್ನು ಆವಾಗಲೇ ಯೂಸ್ ಮಾಡಿದ್ದಾರೆ ಅವರ ಗ್ರೋತ್ಗೆ. ಆಮೇಲೆ ನೀವು ಕೃಷ್ಣನ ನೋಡ್ಬೋದು, ಫೆದರ್ಸ್ ಇರುತ್ತೆ. ಯಾವುದಾದ್ರೂ ಸ್ಪೆಷಲಿ ರಾಣಿ ಇದ್ದಿರು ಅಂದರೆ ನೀವು ಇಮ್ಯಾಜಿನ್ ಅಂದ ತಕ್ಷಣ ಕಿರೀಟದಲ್ಲಿ ಒಂದು ಫೆದರ್ ಇದ್ದೇ ಇರುತ್ತೆ. ದೇ ಕ್ಯಾರಿ ದ ಎನರ್ಜಿ, ಆ್ಯನಿಮಲ್ ಎನರ್ಜಿ. ಅಲ್ಲಿಂದನೇ ಬಂದಿದೆ ಅದು. ಬಿಲೀವ್ ಮಾಡಬೇಕಾ ಬೇಡವಾ ನೀನು ಅನ್ನೋದು. ಅಂದರೆ ಓಲ್ಡನ್ ಏಜಿಂದಾನೇ ಇದನ್ನೆಲ್ಲ ಬಿಲೀವ್ ಮಾಡ್ಕೊಂಡು ಬಂದಿದ್ದಾರೆ. ಈಗಿನ ಮಾಡ್ರನ್ ಏಜ್ ಅವ್ರಿಗೆ ಇದು ನಂಬಲ್ಲ ಅನ್ನೋರಿಗೆ ನಾನು ಇದೊಂದು ಎಕ್ಸಾಂಪಲ್ ಕೊಟ್ಟೆ. ಹಂಗಂತ ನೋಡಿದ್ರೆ ಈಗ ನಮ್ಮ ಲೀಡರ್ಸ್ ಆಗಿರ್ಬೋದು, ಸ್ಪೆಷಲಿ ಸೆಲೆಬ್ರಿಟೀಸ್ ಆಗಿರ್ಬೋದು, ದೇ ಕಂಪ್ಲೀಟ್ಲಿ ಇಂಟು ಮೆಡಿಟೇಷನ್ ಆ್ಯಂಡ್ ಹೌ ಟು ಸ್ಟ್ರಾಂಗ್ ದೇರ್ ನಂಬರ್. ಈಗ ಹಾರ್ದಿಕ್ ಪಾಂಡೆ ಇರ್ಬೋದು, ಕ್ರಿಕೆಟರ್, ಅವ್ರಿಗೆ ನಂಬರ್ 6 ವೀಕ್ ಇತ್ತು. ಆ ಒಂದು ಆಸ್ಟ್ರಾಲಜರ್ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಂಬರ್ 6ನ ನೀನು ಜಾಸ್ತಿ ಮಾಡ್ಕೋಬೇಕು, ಸ್ಟ್ರಾಂಗ್ ಮಾಡ್ಕೊಬೇಕು ಅಂದಾಗ ಅವರು ನಂಬರ್ 6 ಅವ್ರ ಡಾಲರ್ ಇದೆ, ಯು ಕ್ಯಾನ್ ಅಬ್ಸರ್ವ್ ದಟ್, ನಂಬರ್ 6 ಹಾಕಿದ್ದಾರೆ. ಹಾಗೆ ಕೆಲವೊಂದು ಸೆಲೆಬ್ರಿಟೀಸ್ ಅಲ್ಲಿ ಎ ತೆಗ್ದು ಹಾಕಿರ್ತಾರೆ, ಎಸ್ ತೆಗ್ದು ಹಾಕಿರ್ತಾರೆ, ಲೆಟರಲ್ಲಿ ಚೇಂಜ್ ಮಾಡ್ಕೊಂಡಿರ್ತಾರೆ. ಈ ಥರದ ಚೇಂಜಸ್ ಮಾಡ್ಕೊಳ್ಳೋದ್ರಿಂದನೂ ಅವರ ಕೆರಿಯರಲ್ಲಿ ತುಂಬ ಗ್ರೋತ್ ಆಗಿರುತ್ತೆ. ಈಗ ಮೋದಿಜಿ ಅವ್ರನ್ನೇ ನಾನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಮನ್ ಕಿ ಬಾತ್ ಅಂತ ಅವರು ಮಾಡ್ತಾರೆ. 11 AM ಅಲ್ಲಿ ಮಾಡ್ತಾರೆ ಅವರು. 11 ಅನ್ನೋದು ಎಷ್ಟು ಜನ ಇಲ್ಲಿ ಏಂಜಲ್ಸ್ನ ಬಿಲೀವ್ ಮಾಡ್ತಿರೋ, ಏಂಜಲಿಕ್ ನಂಬರ್ಸ್ನ ಬಿಲೀವ್ ಮಾಡ್ತಿರೋ, 11 ಒಂದು ಮ್ಯಾಜಿಕಲ್ ನಂಬರ್. ಎನಿಥಿಂಗ್ ಕ್ಯಾನ್ ಕ್ರಿಯೇಟ್ ಮಾಸ್ ಎನರ್ಜಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ನಂಬರಲ್ಲಿ. ಸೊ ಮೋದಿಜಿ ಸೆಲೆಕ್ಟೆಡ್ 11 AM ಅನ್ನೋದು. ಹಾಗೇ ಅವರು ಈಗಿನ ಇದರಲ್ಲಿ ಮಾಡಿರುವಂಥದ್ದು ರಾಮ ದೇವಸ್ಥಾನ ಆಗಿರಬಹುದು, ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದಂಥ ರೀತಿ ಆಗಿರ್ಬೋದು, ಇನಾಗ್ರೇಷನ್ ಡೇಟ್ ಆಗಿರಬಹುದು, ಇದು ಎಲ್ಲದನ್ನೂ ಆಸ್ಟ್ರಾಲಜಿ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ನೇಚರ್ಗೆ ಅದು ಹೆಲ್ಪ್ ಆಗೋ ರೀತಿ, ಅಂದರೆ ಸೂರ್ಯನ ಕಿರಣ ಅಲ್ಲಿ ಬೀಳತ್ತೆ, ಇಲ್ಲಿಗೆ ಬಂದು ಅದು ಪ್ರಕಾಶಮಾನವಾಗಿ ಬೀಳತ್ತೆ. ದಿಸ್ ಆಲ್ ಅಂದರೆ ಸೈನ್ಸು ಇದೆ, ಅದ್ರ ಜೊತೆಗೆ ಆಸ್ಟ್ರೋ ನಾಲೆಡ್ಜು ಅವರು ಇಟ್ಕೊಂಡು ಇದನ್ನೆಲ್ಲ ಮಾಡಿರೋದು. ಈಗ ರಾಕೆಟ್ ಉಡಾವಣೆ ಆಗಿರಬಹುದು ಅಥವಾ ಮಿಸೈಲ್ ಅಲ್ಲ, ಸಮ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಿದಾಗ ಅದಕ್ಕೂ ಫ್ಯಾನ್ಸಿ ನಂಬರ್ ಕೊಟ್ಟಿದ್ದಾರೆ. ಅದೆಲ್ಲ ನಾವು ಇಲ್ಲಿ ಮೀಡಿಯಾದಲ್ಲಿ ಮೆನ್ಷನ್ ಮಾಡೋಂಗಿಲ್ಲ ನಂಬರ್ಸ್. ದಟ್ ಆಲ್ಸೋ ಪ್ರಿಡಿಕ್ಟೆಡ್ ಬೈ ಆಸ್ಟ್ರಾಲಜರ್ಸ್. ಅಂದರೆ ನೀವು ಇನ್ನೊಂದು ವಿಚಾರ ನೆನ್ನೆ ಮಾತಾಡ್ಬೇಕಾದ್ರೆ ಹೇಳಿದ್ದು, ಇವ ನಮ್ಮ ರೈಲ್ವೇನಲ್ಲಿ ಟ್ರೈನ್ಗಳಿದೆಯಲ್ಲ, ಸೊ ಆ ನಂಬರ್ಗಳು, ರೈಲ್ವೆ ನಂಬರ್ಸು ಸಹ ಆಸ್ಟ್ರಾಲಜಿ ಪ್ರಕಾರ ಪಿಕ್ಡ್ ಅಂತೆ. ಇದು ಈಗಲ್ಲ, ಆಗಿನ ಕಾಲದಿಂದನೇ ಬಂದಿದೆ. ಯಾವಾಗ ರೈಲ್ವೆ ಹಳಿ ಹಾಕಬೇಕಾದ್ರೆ ಇಷ್ಟು ಮೀಟರು, ಇಷ್ಟು ಚದರ ಅಡಿ ಇದೆಲ್ಲ ಬರುವಾಗ ಇದಕ್ಕಿದೇ ಹೆಸರಿಡಬೇಕು, ಇದಕ್ಕಿದೇ ನಂಬರ್ ಕೊಡಬೇಕು ಅನ್ನೋದು ಆವಾಗಲೇ ಪ್ರಿಡಿಕ್ಷನ್ ಆಗಿತ್ತಂತೆ. ಅದಕ್ಕೆ ಆಮೇಲೆ ಈಗ ನಂಬಲ್ಲ ಅನ್ನೋರಿಗೆ ನಾನು ಇದು ಹೇಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್, ಇದು ರೈಲ್ವೆ ಅಂತ ನೀವು ತೆಗ್ದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಯಾರ್ಯಾರು ತಿರುಪತಿ ದರ್ಶನ ಮಾಡಿರೋರು ಅಥವಾ ಗೊತ್ತಿಲ್ದಿರೋರು, ತಿರುಪತಿ ಬಾಲಾಜಿ, ಪದ್ಮಾವತಿ ಮತ್ತು ಲಕ್ಷ್ಮಿ ಇಬ್ಬರು ಅವರಿಗೆ ವೈಫ್. ಪದ್ಮಾವತಿ ತಿರುಪತಿಯಲ್ಲಿ ಇರುವಂಥದ್ದು, ಲಕ್ಷ್ಮಿ ಬಂದು ಕೊಲ್ಲಾಪುರಲ್ಲಿ ಇರುವಂಥದ್ದು. ಲಕ್ಷ್ಮಿ ಪ್ರೇಯರ್ ಅಂದರೆ ಅವರು ಯಾವಾಗ ಇದು ಒಂದು ಸ್ಟೋರಿ ಇದೆ ಮತ್ತು ಟೈಮ್ ಟೇಕಿಂಗ್ ಆಗುತ್ತೆ. ಯಾವಾಗ ಲಕ್ಷ್ಮಿ ಇಲ್ಲಿ ಬಂದು ನೆಲೆಸ್ತಾರೋ ಆವಾಗ ಲಕ್ಷ್ಮಿ ಹೇಳ್ತಾರೆ, ಯಾರು ತಿರುಪತಿಯ ದರ್ಶನ ಮಾಡಿ ನನ್ನ ದರ್ಶನ ಮಾಡ್ತಾರೋ ನಿಮ್ಮ ಒಂದು ಸೇವೆ ಕಂಪ್ಲೀಟ್ ಆಗತ್ತೆ. ಆವಾಗ ನಿಮ್ಮ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕ್ತೀನಿ, ಅಂದರೆ ನಾನು ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಯಾಕಂದರೆ ಆ್ಯಕ್ಚುಲಿ ತಿರುಪತಿ ಹರಿಪ್ರಿಯ ಅಂದರೆ ಲಕ್ಷ್ಮೀ ಪ್ರಿಯ. ಹಾಗೆ ಲಕ್ಷ್ಮಿ ಓತ್ ಕೊಡ್ತಾರೆ. ಅಲ್ಲಿ ನೀವು ನೋಡ್ಬೋದು, ಈಗಲೂ ಕಡಲೆ ಕೊಡ್ತಾರೆ, 2 ಕಡಲೆ ಅಂದರೆ
ಹಿಂಗಿರುತ್ತೆ ಕಡಲೆ. ಅಂದರೆ ಹಸ್ಬೆಂಡ್ ವೈಫ್ ಜೊತೆಯಾಗಿರಲಿ ಅನ್ನೋದಕ್ಕೆ ಅಲ್ಲಿ ಪ್ರಸಾದ ಕಡಲೆ ಕೊಡೋದು. ಓಕೆ. ಆಮೇಲೆ ಈ ಒಂದು ಟ್ರೈನ್ ಏನಿದೆಯೋ ತಿರುಪತಿಯಿಂದ ಕೊಲ್ಲಾಪುರ್ಗೆ ಹರಿಪ್ರಿಯ ಎಕ್ಸ್ಪ್ರೆಸ್ ಅಂತ ಇದೆ. ಇದು ಹಿಸ್ಟಾರಿಕಲಿಂದ ನೋಡೋದಾದರೆ ನೀನು ಯಾವಾಗ ತಿರುಪತಿ ದರ್ಶನ ಮಾಡಿ ಲಕ್ಷ್ಮೀ ದರ್ಶನ ಮಾಡ್ತೀಯೋ ಆವಾಗ ನಿನ್ನ ಒಂದು ರಿಚುವಲ್ ಕಂಪ್ಲೀಟ್ ಆಗತ್ತೆ. ನಿನ್ನ ಒಂದು ಬೇಡಿಕೆ, ನಿನ್ನ ಒಂದು ಅಗ್ರಿಮೆಂಟ್, ದೇವ್ರ ಹತ್ರ ಇರುವಂಥ ಒಂದು ಅಪ್ಲಿಕೇಶನ್ ಏನು ಕೊಡ್ತೀಯ ನೀನು, ಅದಕ್ಕೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ 101% ಅದು ಈಡೇರತ್ತೆ. ಯು ಕ್ಯಾನ್ ಟ್ರೈ ದಿಸ್. ಅಂದರೆ ಆ ಟೆಕ್ನಾಲಜಿಯಲ್ಲೇ ಅವರು ಟ್ರೈನ್ ಆವಾಗಿನ ಕಾಲದಲ್ಲೇ ಬಿಟ್ಟಿರೋದು, ಇವಾಗಿಂದಲ್ಲ. ಅದು ತುಂಬ ವರ್ಷಗಳಾಯಿತು ಹರಿಪ್ರಿಯ ಎಕ್ಸ್ಪ್ರೆಸ್ ಬಿಟ್ಟು ತಿರುಪತಿ ಟು ಕೊಲ್ಲಾಪುರ್. ಸೊ ಇದು ಒಂದು ಎಕ್ಸಾಂಪಲ್. ಆಮೇಲೆ ಆ ರಾಕೆಟ್ ಉಡಾವಣೆ ಮಾಡುವಾಗ ಒಂದಷ್ಟು ಹೋಮಗಳನ್ನು ಮಾಡೋದಾಯಿತು, ಚಂದ್ರ ಶಾಂತಿ ಮಾಡೋದಾಯಿತು, ಗ್ರಹಗಳ ಶಾಂತಿ ಮಾಡೋದಾಯಿತು, ನವಗ್ರಹ ಶಾಂತಿ ಮಾಡೋದಾಯಿತು. ಇದೆಲ್ಲ ಯಾಕೆ ಮಾಡಬೇಕಿತ್ತು? ರಾಕೆಟ್ ಅಲ್ಲ, ಸೈನ್ಸ್ ಅಲ್ಲ ಅಂತ ಮಾಡ್ಬೋದಾಗಿತ್ತು. ಎಸ್, ಈಗಲೂ ಅಷ್ಟೇ ನಾವು ಚಿಕ್ಕ ಕೆಲಸ ಮಾಡಬೇಕಾದ್ರೆ ವಿ ಸ್ಟಾರ್ಟ್ ವಿತ್ ದಿಸ್ ಇಸ್ ಬಿಲೀಫ್. ಆ್ಯಂಡ್ ಇಲ್ಲಿ ಯಾರಿಗೂ ಯಾವುದು ರಿಲಿಜಿಯನ್ನಿಂದನೂ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಟು ಬಿಲೀವ್. ಇಟ್ಸ್ ಆಲ್ ಇನ್ ನೇಚರ್. ನಾವು ನೇಚರಲ್ಲಿ ಇದ್ದೀವಿ, ರೈಟ್. ನಾವು ಇದು ನೇಚರ್ ಬಿಟ್ಟು ಹೋದರೆ ನೀನು ಬಿಲೀವ್ ಮಾಡೋದು ಬೇಡ. ಯಾಕಂದರೆ ಗ್ರಹಗಳಿದೆ ನಿನ್ನ ಸುತ್ತ, ಸೂರ್ಯ ಚಂದ್ರ ಇದ್ದಾರೆ, ದೇವ್ರ ಶಕ್ತಿ ಇದ್ದಾರೆ, ಏಂಜಲ್ಸ್ ಇದ್ದಾರೆ, ಎನರ್ಜೀಸ್ ಕ್ರಿಯೇಟ್ ಆಗ್ತಿದೆ. ಅಂದರೆ ನೀನು ಒಂದು ಕಣ ಅಷ್ಟೇ ಅದರಲ್ಲಿ, ಅಂದರೆ ಒಂದು ಪಾರ್ಟ್ ಅಷ್ಟೇ. ಅದನ್ನು ನೀನು ನೀನು ಇದನ್ನು ನಂಬದೇ ಇದ್ದರೆ ಸಬ್ಕಾನ್ಷಿಯಸ್ಲಿ ಏನೇನೋ ಆಗ್ತಾ ಇರುತ್ತೆ ಲೈಫಲ್ಲಿ. ಒಂದು ಸ್ವಲ್ಪ ಇದ್ರ ಬಗ್ಗೆ ನಾಲೆಡ್ಜ್ ತೊಗೊಂಡ್ರೆ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ನಿನಗೆ ಹೆಂಗೆ ಬೇಕೋ ಹಾಗೆ, ಅಥವಾ ಇನ್ನೂ ಚೆನ್ನಾಗಿ ನಿನ್ನ ಲೈಫ್ನ ನೀನು ಲೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ನಿನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ಪ್ ಆಗುತ್ತೆ ವಿತ್ ದಿಸ್ ನಾಲೆಡ್ಜ್. ರೈಟ್. ಟ್ಯಾರೋಟ್ ರೀಡಿಂಗಲ್ಲಿ ಕಾರ್ಡ್ ರೀಡಿಂಗ್ ಮಾಡಿಬಿಟ್ಟು ಹೇಳ್ತೀರಾ ಅಂತ ನಾನು ಕೇಳ್ಪಟ್ಟೆ ಯಾವಾಗಲೂ ಮಾತಾಡಿದಾಗೆ. ಸೊ ಅದು ಯಾವ ಥರ ಮಾಡ್ತೀರಾ ಅಂತ ಏನಾದ್ರು ಒಂದು ಎಕ್ಸಾಂಪಲ್ ತೊಗೊಂಡು ಯಾವ್ದಾದ್ರು ಒಂದು ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡೋದ್ರೆ, ಇಲ್ಲ ನಾನೇ ಒಂದು ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ಯಾವ ಥರ ನೀವು ಕಾರ್ಡ್ ರೀಡಿಂಗಲ್ಲಿ ಯಾವ ಥರ ಮಾಡ್ತೀರಾ ಅಂತ ಟ್ಯಾರೋಟ್ ರೀಡಿಂಗ್ ಅದೊಂದು ಎಕ್ಸಾಂಪಲ್ ಕೊಡಿ. ಓಕೆ, ವಿತ್ ಯುವರ್ ಪರ್ಮಿಷನ್. ಎಸ್ ಪ್ಲೀಸ್. ನಾನು ಅದನ್ನು ಮಾಡ್ಬೋದಾ? ಎಸ್, ದಯವಿಟ್ಟು. ಥ್ಯಾಂಕ್ ಯು. ಯಾಕಂದರೆ ನಾವು ಎನಿ ಕಾರ್ಡ್ ರೀಡಿಂಗ್ ಮಾಡುವಾಗ, ಎನರ್ಜಿ ಪಿಕ್ ಮಾಡುವಾಗ ಆ ಪರ್ಸನ್ನ ಪರ್ಮಿಷನ್ ತಗೋಬೇಕಾಗತ್ತೆ. ವಿತೌಟ್ ದೇರ್ ಪರ್ಮಿಷನ್ ವಿ ಕ್ಯಾನ್ ನಾಟ್ ಡೂ ಟ್ಯಾರೋ ಕಾರ್ಡ್ ರೀಡಿಂಗ್. ಓಕೆ. ಸೊ ಈಗ ಆಲ್ರೆಡಿ ಇದನ್ನು ನಾನು ಕ್ಲೆನ್ಸ್ ಮಾಡಿದ್ದೀನಿ. ನೀವು ಆವಾಗಲೇ ನೋಡುವಾಗಲೇ ನಾನು ಇದನ್ನೆಲ್ಲ ಕ್ಲೆನ್ಸ್ ಮಾಡಿಕೊಂಡೆ. ದಿಸ್ ಇಸ್ ಟ್ಯಾರೋ ಕಾರ್ಡ್. ಸೊ ಇದು 78 ಕಾರ್ಡ್ಸ್ ಇರುತ್ತೆ. ನೋಡೋದಕ್ಕೆ ಈ ಥರ ಇರುತ್ತೆ. ಪಿಕ್ಚರ್ಸ್ ತುಂಬ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಪಿಕ್ಚರ್ಸ್ ಇರುತ್ತೆ. ಓಕೆ ಓಕೆ ಪದ್ಮ, ನಾವು ಇದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋದಕ್ಕೋಸ್ಕರ ಎಸ್ ಮೇಡಮ್ ನಾನು ಇನಿಷಿಯೇಟಿವ್ ತೊಗೊಂಡಿರೋದು. ನಿಮ್ಮ ಚಾನಲ್ಗೆ ನಾನು ವಿಸಿಟ್ ಮಾಡಿದ್ದೀನಿ, ನನಗೊಂದು ಚಿಕ್ಕ ಅವಕಾಶ ಕೊಟ್ಟಿದ್ದೀರಾ ಅಂದರೆ ಐ ಕ್ಯಾನ್ ಪ್ರಿಡಿಕ್ಟ್ ಯುವರ್ ಫ್ಯೂಚರ್ ಇನ್ ದ ಕಲಿಯುಗ್ ಶೋ. ಇದು ಬಹಳ ಅಲ್ವಾ? ಇದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್ಸೋ, ಯುವರ್ ಫಾಲೋವರ್ಸ್ ಆಲ್ಸೋ ಇಟ್ ಈಸ್ ಹೆಲ್ಪ್ಫುಲ್. ಇವಾಗ ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ 2.5 months ಆಯಿತು. ಓಕೆ. ಸೊ ವಿ ಆರ್ ಡೂಯಿಂಗ್ ಗುಡ್ ಫಾರ್ ನೌ. ಮುಂದೆ ಯಾವ ಥರ ಇರುತ್ತೆ ನಮ್ಮ ದಿ ಕಲಿಯುಗ್ ಶೋ, ನಮ್ಮ ಒಂದು ಡೆವಲಪ್ಮೆಂಟ್ ಆಗ್ಬೋದು, ಗ್ರೋತ್ ಆಗ್ಬೋದು, ಇನ್ನೊಂದು ವರ್ಷ ಅನ್ನುವಾಗ ಅಥವಾ ಇನ್ನೊಂದು 2 ವರ್ಷ ಅನ್ನುವಾಗ ಯಾವ ಥರ ಬೆಳಿಬೋದು ನಾವು. ಓಕೆ, ಇಲ್ಲಿ 2 ಥರ ರೀಡಿಂಗ್ ನಾವು ನೋಡ್ತೀವಿ. ಯಾಕಂದರೆ ನಾನು ಆಲ್ ದ ರೀಡಿಂಗ್ಸ್ನ ಆನ್ಲೈನಲ್ಲಿ ತೊಗೊತೀನಿ. ತುಂಬ ರೀಡಿಂಗ್ಸ್ನ ಮನೆಗೆ ಹೋಗಿ ಪ್ರಿಡಿಕ್ಟ್ ಮಾಡೋದು ಅಥವಾ ಅಪಾಯಿಂಟ್ಮೆಂಟ್ ಫೇಸ್ ಟು ಫೇಸ್ ಮಾಡೋದು ತುಂಬ ಕಮ್ಮಿ. ಯಾಕೆ ಅಂತ ನನ್ನ ವ್ಯೂವರ್ಸ್ ಗೊತ್ತು. ಯಾಕಂದರೆ ಎನರ್ಜಿ ತುಂಬ ಡ್ರೈನ್ ಆಗುತ್ತೆ ನಮ್ಮದು. ಆಲ್ ಪೀಪಲ್ ವಿಲ್ ನಾಟ್ ಕ್ಯಾರಿ ಪಾಸಿಟಿವ್ ಎನರ್ಜೀಸ್. ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಫೇಸ್ ಟು ಫೇಸ್ ರೀಡಿಂಗ್ಸ್ನ. ಯು ಆರ್ ಲಕ್ಕಿ, ಐ ಆಮ್ ಡೂಯಿಂಗ್ ಫಾರ್ ಯು. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ನನ್ನ ಎದುರುಗಡೆ ಇರೋದ್ರಿಂದನೇ ನಿಮ್ಮ ಕೈಯಿಂದನೇ ನಾನು ಕಾರ್ಡ್ನ ಪಿಕ್ ಮಾಡಿಸ್ತೀನಿ. ಸೊ ಮೊದಲಿಗೆ ನಿಮ್ಮ ಇಷ್ಟ ದೇವರು ಯಾರಾದರೂ ಆಗಿರಬಹುದು. ಏನೂ ಇಲ್ಲ, ನನಗೇನು ಇಷ್ಟ ದೇವ್ರಿಗೆ ಬರ್ತಾ ಇಲ್ಲ ಅಂದರೆ ಯಾವುದೋ ಒಂದು ಶಕ್ತಿ ನೆನಪಿಸ್ಕೊಳ್ಳಿ, ಅಥವಾ ಮದರ್ ನೇಚರ್ನ ನೆನಪಿಸ್ಕೊಳ್ಳಿ, ನಿಮ್ಮ ಸ್ವಂತ ಮದರ್ನ ನೆನಪಿಸ್ಕೊಳ್ಳಿ. ಈ ಥರ ನೆನಪಿಸ್ಕೊತಾ ನೀವು ನನಗೆ 3 ಕಾರ್ಡ್ ತೆಗ್ಕೊಡ್ತೀರಾ. ಅಂದರೆ ಅಲ್ಲೇ ಇಡಿ, ಓಪನ್ ಮಾಡಬೇಡಿ, ಅದನ್ನ ಅಲ್ಲೇ 3 ಕಾರ್ಡ್ನ ಇಡಿ. ಅಂದರೆ ಕಾಣಿಸಬಾರ್ದು, ಉಲ್ಟಾನೇ ಇಡಿ. ನೀವು ತೆಗಿತೀರಾ ಹಾಗೇನೆ ಉಲ್ಟಾನೇ ಆ ಕಾರ್ಡ್ಸ್ನ ಇಡ್ತೀರಾ. ನಾನು ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ ನೀವು ಪ್ರೇಯರ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫಸ್ಟ್ ಕಾರ್ಡ್ ಇರುತ್ತೆ, ತೆಗಿತಾ ಇರೋದು ನಾವು ಹೌ ಇಸ್ ಫ್ಯೂಚರ್ ಆಫ್ ಕಲಿಯುಗ್ ಶೋ ಅಂತ. ಸೊ ಫಸ್ಟ್ ಕಾರ್ಡ್ ತೆಗೆದು ಸೈಡಲ್ಲಿ ಇಡಿ, ಪ್ರೇಯರ್ ಮಾಡಿ, ಟೈಮ್ ತಗೊಳ್ಳಿ. ಓಕೆ. ಸೊ ಫಸ್ಟ್ ಕಾರ್ಡ್ ಅದು. ಓಕೆ, ಈ ಕಾರ್ಡ್ನ ನಾನು ತೆಗೆದಿದ್ದೀನಿ. ಅದಕ್ಕೆ ಅಡ್ವೈಸರಿ ಕಾರ್ಡ್ ಅಂದರೆ ಸಪೋರ್ಟಿವ್ ಕಾರ್ಡ್ ನಾನು ತಗೊತೀನಿ. ಓಕೆ.
ಇದು ನನ್ನ ಕಾರ್ಡ್. ಓಕೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ವಾಟ್ ಚೇಂಜಸ್ ಐ ಕ್ಯಾನ್ ಮೇಕ್ ಫಾರ್ ದಿಸ್ ಶೋ ಅನ್ನೋದು ಸೆಕೆಂಡ್ ಕ್ವಶನ್ ಇರುತ್ತೆ. ಸೊ ಅದಕ್ಕೆ ನೀವು ಒಂದು ಕಾರ್ಡ್ ತಗೊಳ್ರಿ. ಓಕೆ. ಎಸ್, ದಿಸ್ ಇಸ್ ಫಾರ್ ಮೇಕಿಂಗ್ ಸೆಕೆಂಡ್ ಕಾರ್ಡ್. ಅದಕ್ಕೆ ಸಪೋರ್ಟಿವ್ ಕಾರ್ಡ್ ನಾನು ತೆಗಿತಾ ಇದ್ದೀನಿ. ಓಕೆ. ಸೊ ಥರ್ಡ್ ಕಾರ್ಡ್ ಬಂದು ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ಚಾನಲ್ ಅಂತ ತಗೋಬೋದು. ಓಕೆ. ಸೊ ಅದಕ್ಕೊಂದು ಕಾರ್ಡ್ ತೆಗೀರಿ. ಯಾ, ಶೂರ್. ಇದು ಥರ್ಡ್ ಕಾರ್ಡ್ ನಮ್ದು, ನಾನು ಈ ಕಡೆ ಇಡ್ತೀನಿ. ಓಕೆ. ಅದಕ್ಕೆ ಸಪೋರ್ಟಿವ್ ಕಾರ್ಡ್ ಹೇಳ್ತೀನಿ. ಓಕೆ. ಸೊ ಇದನ್ನು ರಿಮೂವ್ ಮಾಡ್ತೀನಿ ಸೊ ದಟ್ ಅದು ಕ್ಲಿಯರ್. ಎಸ್ ಪ್ಲೀಸ್. ಸೊ ನೀವು ವ್ಯೂವರ್ಸ್ ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ನಾವು ಮಾಡಿಫೈ ಮಾಡಿಲ್ಲ ಅಥವಾ ಯಾವ ಕಾರ್ಡನ್ನು ನಾನು ಚೇಂಜ್ ಮಾಡಿಲ್ಲ. ಅದಕ್ಕೆ ಪದ್ಮನಾಭ್ ಇಲ್ಲೇ ಇದ್ದಾರೆ. ಇದು ಫಸ್ಟ್ ಕಾರ್ಡ್, ಇದು ಸೆಕೆಂಡ್ ಕಾರ್ಡ್, ಇದು ಥರ್ಡ್ ಕಾರ್ಡ್ ಆಗಿರುತ್ತೆ. ಹೌದು, ಇದು ಸಪೋರ್ಟಿವ್ ಕಾರ್ಡ್ ಆಗುತ್ತೆ. ಫಸ್ಟ್ ಕ್ವಶನ್ ಏನಿತ್ತು? ಹೌ ಇಸ್ ಕಲಿಯುಗ್ ಶೋ ಅನ್ನೋದು. ಎಸ್, ಹೌ ಇಸ್ ಕಲಿಯುಗ್ ಶೋ. ಸೊ ಪೇಜ್ ಆಫ್ ಸೋರ್ಟ್ಸ್, ಇದನ್ನು ನಾನು ಹಿಂಗೂ ಒಂದ್ಸತಿ ಆಡಿಯನ್ಸಿಗೆ ತೋರಿಸ್ತೀನಿ ಈಸಿ ಆಗಲಿ ಅಂತ. ಓಕೆ. ಪೇಜ್ ಆಫ್ ಸೋರ್ಟ್ಸ್. ಸೊ ಇದನ್ನ ಹಿಂಗಿಡ್ತೀನಿ. ಓಕೆ. ಸೊ ಅದಕ್ಕೆ ಸಪೋರ್ಟಿವ್ ಕಾರ್ಡ್ ಇದು, ನಾನು ತೆಗ್ದಿರೋ ಕಾರ್ಡ್, ಅಡ್ವೈಸರಿ ಕಾರ್ಡ್ ಇದು. ಓಕೆ. ಸೊ ಪೇಜ್ ಆಫ್ ಸೋರ್ಟ್ಸ್ ಏನು ಹೇಳುತ್ತೆ ಅಂದರೆ, ಯಾರಿಗೆ ಟ್ಯಾರೋ ರೀಡಿಂಗ್ ನಾಲೆಡ್ಜ್ ಇದೆಯೋ ಅವ್ರಿಗೆ ಗೊತ್ತಾಗತ್ತೆ. ಇದು ಗೊತ್ತಿಲ್ಲ ಅನ್ನೋರ್ಗು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪೇಜ್ ಆಫ್ ಸೋರ್ಟ್ಸ್ ಅಂದರೆ ಕಮ್ಯುನಿಕೇಷನ್. ಸೋರ್ಟ್ಸ್ ಅಂದರೆ ಕಮ್ಯುನಿಕೇಷನ್. ಆ್ಯಂಡ್ ಅಲ್ಲಿ ಅವ್ರದ್ದು ಒಂದು ಕಾಲ್ ಲಿಫ್ಟ್ ಆಗಿದೆ. ಇದ್ರ ಅರ್ಥ ಇನ್ ಅ ಸ್ಟ್ರಗಲಿಂಗ್ ಮೋಡ್ ಅಂತ ಅರ್ಥ. ಓಕೆ. ಆ್ಯಂಡ್ ಶಿ ಅಂದರೆ ಇದರಲ್ಲಿ ಶಿ ಇರೋದು, ಶಿ ಹಿ ಎಲ್ಲರೂ ಇದ್ದಾರೆ. ಬಟ್ ಶಿ ಈಸ್ ನಾಟ್ ಎಕ್ಸ್ಪರ್ಟ್, ಬಟ್ ಶಿ ಈಸ್ ಹಾರ್ಡ್ಲಿ ಟ್ರೈಯಿಂಗ್. ನೀವು ನೋಡ್ಬೋದು ಅಲ್ಲಿ ಆ್ಯಕ್ಚುಲಿ ಇದು ಬಿಸಿಲಿದೆ, ಅವಳಿಗೆ ಯಾರು ಸಪೋರ್ಟಿವ್ ಇಲ್ಲ. ಓಕೆ. ಓಕೆ. ಆ್ಯಂಡ್ ಶಿ ನಾಟ್ ವುಡ್ ಸಾಕ್ಸ್ ಅಂದರೆ ಅಂದರೆ ಅವ್ರಿಗೆ ಯಾವುದು ಪ್ಲ್ಯಾಂಡ್ ಆಗಿ ಇಲ್ಲ. ಆ್ಯಂಡ್ ಅವರು ಅಂದರೆ ಇದು ಸೋರ್ಟ್ಸ್ ಯೂಸ್ ಮಾಡುವಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಶೀ ಈಸ್ ಟ್ರೈಯಿಂಗ್ ಇಟ್. ಯಾಕಂದರೆ ಅವ್ರ ಫೇಸ್ ಈ ಕಡೆ ಇದೆ, ಸೋಡ್ ಕೈಯಲ್ಲಿದೆ. ಅಂದರೆ ಈ ಒಂದು ಜವಾಬ್ದಾರಿ ನಿಮ್ಮೊಬ್ಬರದ್ದೇ ಅಲ್ಲ. ಓಕೆ. ಜನರ ಜವಾಬ್ದಾರಿ ನಿಮ್ಮ ಮೇಲಿದೆ, ಟು ಗಿವಿಂಗ್ ರೈಟ್ ನಾಲೆಡ್ಜ್. ಅದ್ರ ಬಗ್ಗೆ ಯು ಆರ್ ಮೋರ್ ಕಾನ್ಸಂಟ್ರೇಟಿಂಗ್, ಕ್ವಾಲಿಟಿ ಕ್ವಾಂಟಿಟಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಪೋರ್ಟಿವ್ ಕಾರ್ಡ್ ನಾನು ತೆಗ್ದಿರೋದು ನನ್ನ ಎನರ್ಜೀಸ್ ಇಂದ. ಇದು 5 ಆಫ್ ಪೆಂಟಿಕಲ್ಸ್. ಓಕೆ. ಆಲ್ ದ ಟೈಮ್ ನಿನ್ನ ಫ್ರೆಂಡ್ಸ್ ಫ್ಯಾಮಿಲಿ ಸಪೋರ್ಟಿವ್ ಆಗಿರ್ತಾರೆ. ನೋ ನೀಡ್ ಟು ವರಿ. ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಹಂಗಲ್ಲ, ಬಟ್ ಈ ಮನಿ ಅಥವಾ ಇದರಿಂದ ಬರುವಂಥ ಮನಿ ಏನಿದೆಯೋ ಇದನ್ನು ಅಗೇನ್ ಯು ಇನ್ವೆಸ್ಟ್ ಇನ್ ಪೀಪಲ್ ಓನ್ಲಿ. ಓಕೆ. ಐ ಡೋಂಟ್ ನೋ ಹೌ, ಮೇ ಬಿ ನಿಮ್ಮ ಸ್ಟುಡಿಯೋ ದೊಡ್ಡದಾಗ್ಬೋದು, ಅಥವಾ 5-6 ಜನ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ಬೋದು ನೀವು. ಬಿಕಾಸ್ ಇಲ್ಲಿ 5 ಬಂದಿದೆ. ಓಕೆ. ಮೇ ಬಿ ಏನಂತಾರೆ, ಔಟ್ ಆಫ್ ದ ಬಾಕ್ಸ್ ಅಂತಾರಲ್ಲ, ಆ ಥರ ಯು ಆರ್ ಕ್ರಿಯೇಟಿಂಗ್ ಐಡಿಯಾಸ್. ನಾಟ್ ಓನ್ಲಿ ಪಾಡ್ಕಾಸ್ಟ್, ನಾಲೆಡ್ಜ್ಗೆ ಶೇರಿಂಗ್ ಅಂತಲೂ ಆಗಬಹುದು, ಅಥವಾ ಇನ್ಫ್ಲುಯೆನ್ಸರ್ ಅಂತ ಆಗ್ಬೋದು. ಸೊ ನಿಮ್ಮ ಗ್ರೂಪ್ ದೊಡ್ಡದಾಗತ್ತೆ. ಓಕೆ. ಹಣಕಾಸಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಲ್ ಹೆಲ್ಪ್ ಯು. ದಿಸ್ ಇಸ್ ಸಪೋರ್ಟಿವ್ ಕಾರ್ಡ್. ಇದು ನೆಕ್ಸ್ಟ್ ಕಾರ್ಡ್ ತೆಗ್ದಿದ್ದು. ನೆಕ್ಸ್ಟ್ ಕ್ವಶನ್ ನಾವು ಕೇಳಿದ್ದು ಪರ್ಸ್ನಲ್ ಅನ್ಸುತ್ತೆ. ಸೊ ಹೌ ಟು ಇಂಪ್ರೂವ್ ಯುವರ್ ಸೆಲ್ಫ್ ಅನ್ನೋದಕ್ಕೆ 3 ಆಫ್ ಸೋರ್ಸ್. ಫಸ್ಟ್ ಇದು ಟೆಲಿಕಾಸ್ಟ್ ಆಗುತ್ತಿಲ್ಲ ಗೊತ್ತಿಲ್ಲ, ಫಸ್ಟ್ ಇದ್ರ ಬಗ್ಗೆ ಅವ್ರಿಗೂ ಗೊತ್ತು, ನಗ್ತಿದ್ದಾರೆ. ಸೊ ಪ್ಲೀಸ್ ಲೆಟ್ ಗೋ ಮಾಡಿ. ಇದು ಇವರ ಎಕ್ಸ್ ಕರ್ಮ ಇದೆ, ಯು ಆರ್ ಹೋಲ್ಡಿಂಗ್ ದಟ್. ಸೊ ಕಂಪ್ಲೀಟ್ಲಿ ನೀವು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಈ ಶೋನೇ ಆಗಿರಬಹುದು, ಅಥವಾ ಮೇ ಬಿ ಯು ಆರ್ ನಾಟ್ ಸ್ಪೆಂಡಿಂಗ್ ಯುವರ್ ಲವಿಂಗ್ ಟೈಮ್ ವಿತ್ ಯು ಅನ್ಸತ್ತೆ. ನಿಮಗೆ ಎಲ್ಲೋ ಒಂದು ಕಡೆ ಅದು ಕೊರಗಿದೆ, ಅದನ್ನು ನೀವು ಫಸ್ಟ್ ಲೆಟ್ ಗೋ ಮಾಡಬೇಕು. ಓಪನ್ ಮೈಂಡೆಡ್ ಆಗಿರಬೇಕು, ಓಪನ್ ಫಾರ್ ಲವ್. ಅಗೇನ್ ಪದ್ಮನಾಭ್ ಇಸ್ single, so anyone can. So somebody is supporting you. That is me. Okay. So somebody is supporting you to travel from this to that. ಅಂದ್ರೆ ನಾನು ಬಿಲೀವ್ ಮಾಡೋದು ನಾನೇ ಅಂತ. ದಿಸ್ ಸೇಮ್ ಕಲರ್ ಜಾಕೆಟ್ ನನ್ನ ಹತ್ರ ಇದೆ. ಮನೆಗೆ ಹೋದ್ಮೇಲೆ ನಾನು ಫೋಟೋ ಕಳಿಸ್ತೀನಿ. ಸೇಮ್ ಕಲರ್, ಯು ಕ್ಯಾನ್ ಸೇಮ್ ಕಲರ್ ಜಾಕೆಟ್ ಐ ಹ್ಯಾವ್. ಓಕೆ.
ಸೊ ಐ ಆಮ್ ಹೆಲ್ಪಿಂಗ್ ಯು ಸಬ್ಕಾನ್ಷಿಯಸ್ಲಿ ಒಂದು. ಇನ್ನೊಂದು ನೀವಾಗಿ ನೀವು ಗೈಡೆನ್ಸ್ ತೊಗೊಂಡ್ರಿ ಕೆಲವೊಂದು ಚೇಂಜಸ್ ಮಾಡ್ಕೊತೀರಾ, ರೈಟ್. ಇದರಿಂದ ನೀವೇ ಆಚೆ ಬರಬೇಕು. ಸಪೋರ್ಟಿವ್ ಕಾರ್ಡಿಂದ ಎಸ್ ಐ ಹೆಲ್ಪ್ ಕಂಪ್ಲೀಟ್. ಸೊ ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್? ವೆರಿ ಇಂಪಾರ್ಟೆಂಟ್. ಎಸ್, ವೆರಿ ಇಂಪಾರ್ಟೆಂಟ್. ಜಜ್ಮೆಂಟ್ ಇದೆ ಇದು. ಇದರಲ್ಲಿ ಅಂದರೆ ಇದನ್ನು ನಾವು ಕಾರ್ಡ್ಸ್ನ ನೋಡುವಾಗ ನಿಮ್ಗೆ ಇಲ್ಲಿ ಏಂಜಲ್ ಕಾಣಿಸ್ತಾರೆ ಮೇಲ್ಗಡೆ, ಹಾಗೇನೆ ಅಲ್ಲಿ ಪ್ಲಸ್ ಸಿಂಬಾಲ್ ಇದೆ, ಅಂದರೆ ಪಾಸಿಟಿವ್ ಅಂತ. ಪ್ಲಸ್ ಯುವರ್ ನಾನು ತುಂಬ ಸತಿ ನನ್ನ ಕಾರ್ಡ್ಸ್ ರೀಡಿಂಗಲ್ಲಿ ಮೆನ್ಷನ್ ಮಾಡ್ತೀನಿ, ನನ್ನ ಏಂಜಲ್ಸ್ ಆರ್ ಪ್ರೆಸೆಂಟ್ ವಿತ್ ಮೀ, ದಿಸ್ ಇಸ್ ದ ಎಕ್ಸಾಂಪಲ್ ಅಂತ. ಸೊ ದಿಸ್ ಇಸ್ ದ ಎಕ್ಸಾಂಪಲ್, ನನ್ನ ಏಂಜಲ್ಸ್ ಪ್ರೆಸೆನ್ಸ್ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಆ್ಯಂಡ್ ದ ಬಟ್ಟೆ ಯೆಲ್ಲೋ ಕಲರ್, ನಾನು ನಿಮಗೆ ಮಾರ್ನಿಂಗ್ಗೆ ಫೋನ್ ಮಾಡಿ ಹೇಳಿದ್ದೆ ಯೆಲ್ಲೋ ಕಲರ್ ವೇರ್ ಮಾಡಿ ಅಂತ. ಇದರಲ್ಲಿ ಆ ಏಂಜಲ್ ಅಂದರೆ ಯೆಲ್ಲೋ ಮತ್ತು ವೈಟ್, ಯುವರ್ ಡ್ರೆಸ್ ಸೊ ಯೆಲ್ಲೋ ವೈಟ್ ಇದೆ. ಆ್ಯಂಡ್ ದಿಸ್ ಆರ್ ಆಡಿಯನ್ಸ್ ಅಂತ ತಗೋಬಹುದು, ಅಥವಾ ನಿಮ್ಮ ಫ್ಯೂಚರ್ ಜನ್ರೇಷನ್ ಅಂತ ತಗೋಬಹುದು. ದೇ ವಿಲ್ ಫಾಲೋ ಯುವರ್ ಪ್ಯಾಷನ್. ನೆಕ್ಸ್ಟ್ ಜನ್ರೇಷನ್ ಇವರ್ ಪ್ಯಾಷನ್ನ ಫಾಲೋ ಮಾಡ್ತಾರೆ. ಮೇ ಬಿ ಇವರ್ ಫಾದರ್ ಮದರ್ ಈ ಫೀಲ್ಡಲ್ಲಿ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಈವನ್ ಮೈ ಫಾದರ್ ಮದರ್, ವಿ ಚೇಂಜಿಂಗ್ ಜನ್ರೇಷನ್. ನೆಕ್ಸ್ಟ್ ಯುವರ್ ಚೇಂಜಿಂಗ್ ಯುವರ್ ನೆಕ್ಸ್ಟ್ ಜನ್ರೇಷನ್ ವಿತ್ ದಿಸ್ ಪಾಡ್ಕಾಸ್ಟ್. ನಾಟ್ ಓನ್ಲಿ ಪರ್ಸ್ನಲ್ ಜನ್ರೇಷನ್, ನಮ್ಮನ್ನು ಫಾಲೋವರ್ಸ್ ಮಾಡೋರಾಗಿರ್ಬೋದು, ನಿಮ್ಮ ಫಾಲೋವರ್ಸ್ನ ಮಾಡೋರಾಗಿರ್ಬೋದು, ದ್ಯಾಟ್ ಪೀಪಲ್ ಆಲ್ಸೋ ಚೇಂಜಿಂಗ್. ಓಕೆ, ಓಕೆ. ಸೊ ಸಪೋರ್ಟಿವ್ ಕಾರ್ಡ್, ಓ ಮೈ ಗಾಡ್, ಸಿ ಲವ್, ಒಂದು ಹಾರ್ಟ್ ಶೇಪ್ ಇದೆ, ಒಂದು ಕಪ್ ಇದೆ. ಓಕೆ, ಏಸ್ ಆಫ್ ಕಪ್ಸ್. ಎಸ್, ಏಸ್ ಆಫ್ ಕಪ್ಸ್ ಅಂತಂದರೆ ಲವ್, ಎಮೋಷನ್, ಆ್ಯಂಡ್ ಅದು ಕಪ್ ಫುಲ್ ಆಗಿ ನೀರು ಆಚೆ ಬರ್ತಾ ಇರುವಂಥದ್ದು. ಸೊ ಇಲ್ಲಿ ಸ್ಟ್ರಗಲಿಂಗಲ್ಲಿ ಸ್ಟಾರ್ಟ್ ಆಗಿದ್ದು, ನಾವು ಈಗಷ್ಟೇ ಪ್ರಿಡಿಕ್ಟ್ ಮಾಡಿದ್ವಿ. ಅಂದರೆ ಇದು ಸ್ಟೋರಿ ಹಿಂಗೆ ಹೋಗೋದು. ಇವರು ಎಕ್ಸ್ಪರ್ಟ್ ಆಗ್ತಾರೆ, ಆಮೇಲೆ ರಾಣಿ ಆಗ್ತಾರೆ, ಫೈಟಲ್ಲಿ ವಿನ್ ಆಗ್ತಾರೆ, ಇವ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ, ಆಮೇಲೆ ಶಿ ಫುಲ್ಫಿಲ್ಡ್ ಅಂತ ಬರುತ್ತೆ ಇದು ಸ್ಟೋರಿ. ಸೊ ಈ ಒಂದು ಚಾನಲ್ ಒಂದು ಪ್ರಿಡಿಕ್ಷನ್ ಪ್ರಕಾರ ಹೇಳಬೇಕಂದ್ರೆ 2025 ಆಲ್ಮೋಸ್ಟ್ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಂತ ನಾನು ತಗೊಂಡ್ರೆ. ಓಕೆ. ಇನ್ನು 20 ಏಸ್ ಆಫ್ ಕಪ್ಸ್, ಇದು ನಂಬರ್ 5. ಇನ್ನು ನಾನು ಇನ್ಸ್ಟಾ ಫ್ಯಾಮಿಲಿ ಅಂತ ನೋಡೋದಾದರೆ, ಓಕೆ, ಬ್ಲೂ ಟಿಕ್ಕು ಬರುತ್ತೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಮಚ್ ಫಾಲೋವರ್ಸ್ ಯು ಗೇನ್ ಅಂತ. ಜೊತೆಗೆ ಯು ಹೆಲ್ಪ್ ಮೋರ್ ಪೀಪಲ್, ಅಗೇನ್ ನಿನ್ನ ವರ್ಕಿಂದ ಆಗಿರಬಹುದು, ನಿನ್ನ ಇನ್ಫ್ಲೂಯೆನ್ಸಿಂದ ಆಗಿರಬಹುದು, ಯು ಹೆಲ್ಪ್ ಮೋರ್ ಪೀಪಲ್. ದಿಸ್ ಚಾನೆಲ್ ಅಂದರೆ ಫುಲ್ ಆಗಿ ಫ್ಲೋ ಆಗ್ತಾ ಇರೋವಂಥದ್ದು. ಮೇ ಬಿ ಇದರಿಂದ ನಿನಗೆ ಇನ್ನೂ ಕೆಲಸ ಸಿಗಬಹುದು. ಯು ಬಿಕಾಸ್ ಆಫ್ ದಿಸ್ ವರ್ಕ್ you can get more projects. I hope and all the best for you. And you will find a new love in next 5 months ಅಂತ ನಾನು ಪ್ರಿಡಿಕ್ಟ್ ಮಾಡ್ಬೋದು, ಅಥವಾ 2025 ಒಳಗಡೆ ಅಂತಲೂ ನಾನು ಪ್ರಿಡಿಕ್ಟ್ ಮಾಡ್ಬೋದು. ನಿಮಗೆ ಆ ಲವ್ ಸಿಕ್ಕಿದ್ರೆ ಖಂಡಿತ ನಂಗೆ ಮೆಸೇಜ್ ಮಾಡಿ. ಡೆಫಿನೆಟ್ಲಿ ಮಾಡ್ತೀನಿ. ಸೊ ದಿಸ್ ಇಸ್ ದ ಪ್ರಿಡಿಕ್ಷನ್, ಲೈವ್ ಪ್ರಿಡಿಕ್ಷನ್ ನಾನು ಕೊಟ್ಟಿರೋದು. ಒಂದು ನೀವು ಕಾರ್ಡ್ ತೆಗೆದ್ರಿ, ಒಂದು ಸಪೋರ್ಟಿವ್ ಕಾರ್ಡ್ ತೆಗೆಸ್ತಿದ್ವಿ ನಾವು. ಸೊ ನಿಮ್ಮ ಚಾನಲ್ ಬಗ್ಗೆ ಆಯಿತು, ನಿಮ್ಮ ಫಸ್ಟು. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಬಗ್ಗೆ, ವಾಟ್ ಯು ಹ್ಯಾವ್ ಟು ಚೇಂಜ್ ಅನ್ನೋದ್ರ ಬಗ್ಗೆ ಆಯಿತು. ನೆಕ್ಸ್ಟ್ ವಾಟ್ ಈಸ್ ದ ಫ್ಯೂಚರ್ ಆಫ್ ಯುವರ್ ಚಾನಲ್ ಅನ್ನೋದ್ರ ಬಗ್ಗೆ ಆಯಿತು. ಭಾಳ ಖುಷಿ ಆಯಿತು. ಅಡ್ವೆಂಚರಸ್ ಅಂತ ನೀವೇನು ಹೇಳ್ತೀರಾ ಜರ್ನಿ ನಮ್ಮದು ನಂಬರ್ 5 ಸೊ ಇದು ಅದನ್ನೇ ತೋರಿಸುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ವಿ ಆರ್ ಬ್ಯಾಟ್ಲಿಂಗ್ ನೌ, ಲರ್ನಿಂಗ್ ಮೋರ್. ಎಸ್. ಸೊ ಆ್ಯಂಡ್ ಯು ಆರ್ ಹೀಲಿಂಗ್ ಫಸ್ಟ್. ಯು ಆರ್ ಹೀಲಿಂಗ್ ಯುವರ್ ಸೆಲ್ಫ್. ಲರ್ನಿಂಗ್ ಜೊತೆಗೆ ಯು ಆರ್ ಹೀಲಿಂಗ್ ಯುವರ್ ಸೆಲ್ಫ್. ಯು ಆರ್ ಹೀಲಿಂಗ್ ಯುವರ್ ಎಮೋಷನ್ಸ್, ಯುವರ್ ಬ್ಯಾಡ್ ಕರ್ಮಾಸ್, ಮನಿ ಹೀಲಿಂಗ್, ಆಸ್ ಐ ಟೋಲ್ಡ್, ಎವ್ರಿಥಿಂಗ್ ಯು ಆರ್ ಹೀಲಿಂಗ್ ಯುವರ್ ಸೆಲ್ಫ್. ಓಕೆ, ನೈಸ್. ಇಲ್ಲ, ಅದು ನನಗೂ ಕೂಡ ಫೀಲ್ ಮಾಡ್ಬೋದು, ನಾನು ಕೂಡ ಅದನ್ನು. ಸೊ ಭಾಳಷ್ಟು ಜನರ ಜೊತೆ ಇವಾಗ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ, ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಹೊಸದನ್ನು ಕಲಿತಾ ಇದ್ದೀನಿ. ಐ ಆಮ್ ಟ್ರೈಂಗ್ ಟು ಲೆಟ್ ಗೋ ಸಮ್ ಆಫ್ ದ ಥಿಂಗ್ಸ್ ವಿಚ್ ಹ್ಯಾಪನ್ಡ್ ಬಿಫೋರ್. ಇದನ್ನ ನಾನು ತುಂಬಾ ಸತಿ ಹೇಳಿದ್ದೀನಿ. ಒಂದು ಮನುಷ್ಯನ ದೇವ್ರ ಸೃಷ್ಟಿ ಮಾಡಿದಾಗ ಒಂದು ಎಲ್ಲ ಕ್ವಾಲಿಟೀಸ್ ಇರುತ್ತೆ. ಕೆಲವೊಬ್ರು ಬಾಂಡ್ ರಿಚ್ ಇರ್ತಾರೆ, ಅಥವಾ ಕೆಲವೊಬ್ರು ನೋಡಕ್ಕೆ ತುಂಬಾ ಸುಂದರವಾಗಿರ್ತಾರೆ. ಇನ್ನು ಕೆಲವೊಬ್ರು ಎಲ್ಲ ಕ್ವಾಲಿಟೀಸ್ ಇರುತ್ತೆ, ಶ್ರೀಮಂತರು ಇರ್ತಾರೆ, ಎಲ್ಲ ಇರತ್ತೆ. ಬಟ್ ಕರ್ಮ ಅಂತ ನಾನು ಹೇಳುವಾಗ, ವಾಟ್ ಈಸ್ ಲೈಫ್ ಪರ್ಪಸ್ ಅಂತ ಹೇಳುವಾಗ, ಒಂದು ಕಲ್ಲು ಶಿಲೆ ಆಗ್ಬೇಕಾದ್ರೆ ಉಳಿಪೆಟ್ಟು ಬೀಳುತ್ತೆ. 100%. ಅಂದ್ರೆ
ಎಕ್ಸ್ಟ್ರಾ ಕಲ್ಲು ಏನಿದೆಯೋ ಅದನ್ನು ರಿಮೂವ್ ಮಾಡ್ತಾನೆ ಶಿಲ್ಪಿ. ದೇವ್ರ ಹಂಗೆ ಕೆಲವೊಂದನ್ನು ನೀನು ಬಿಟ್ರೇನೆ ಯು ವಿಲ್ ಬಿಕಮ್ ಅಂದರೆ ಒಂದು ಹೊಸ ರೂಪ ತಗೋಬೇಕಾದ್ರೆ ನೀನು ಲೆಟ್ ಗೋ ಮಾಡ್ಬೇಕು. ಏನು ಲೆಟ್ ಗೋ ಮಾಡೋದೇನು? ಈಗೋ, ಓಕೆ, ಆಮೇಲೆ ಫರ್ಗಿವ್ ಮಾಡೋವಂಥದ್ದು, ಆಮೇಲೆ ಏನಂತಾರೆ ಕ್ಯಾರಿ ಮಾಡೋದು, ಓಲ್ಡ್ ಟ್ರಾಮಾಸ್ನೆಲ್ಲ ಕ್ಯಾರಿ ಮಾಡೋದು, ಓಕೆ, ಓಲ್ಡ್ ಬ್ಯಾಗೇಜನ್ನ ರಿಲೀಸ್ ಮಾಡೋವಂಥದ್ದು. ಇದು ಎಲ್ಲದನ್ನು ಅಂದರೆ ಲೆಟ್ ಗೋ, ಈಗೋ, ಹರ್ಟ್, ಇದನ್ನೆಲ್ಲ ಲೆಟ್ ಗೋ ಮಾಡಿದ್ರೆ ಯು ವಿಲ್ ಬಿಕಮ್ ಒನ್ ಶಿಲೆ. ಅಂದರೆ ಇದಕ್ಕೆ ನಿಮ್ಮ ಹತ್ರ ಏನಾದರೂ ನಾನು ತಿಳ್ಕೊಬೋದಲ್ಲ, ಏನಾದರೂ ಟೆಕ್ನಿಕ್ ಅಥವಾ ಏನಾದ್ರು ಒಂದು ಫಾಲೋ ಮಾಡಬೇಕು ಅಂತ ಇದೆಯಾ? ಅದು ಯಾವ ಥರ ಟೆಕ್ನಿಕ್ಸ್ ಅಲ್ಲಿ ನಾನು ಲೆಟ್ ಗೋ ಮಾಡೋದಾಗ್ಬೋದು ಅಥವಾ ಏನೋ ಒಂದು ಆರ್ನಮೆಂಟ್ ವೇರ್ ಮಾಡೋದಾಗ್ಬೋದು? ಎಸ್, ಯು ಕ್ಯಾನ್ ಟೇಕ್ ಕನ್ಸಲ್ಟೇಷನ್ ಅಂತಾರ. ನಾನು ಕ್ರಿಸ್ಟಲ್ಸ್ ಯೂಸ್ ಮಾಡೋದ್ರ ಬಗ್ಗೆನೂ ಹೇಳ್ಕೊಡ್ತೀನಿ, ಚಿಕ್ಕ ಚಿಕ್ಕ ರಿಚುವಲ್ಸ್ ಹೇಳ್ಕೊಡ್ತೀನಿ ಲೆಟ್ ಗೋ ಮಾಡೋದ್ರ ಬಗ್ಗೆ. ಆ್ಯಂಡ್ ಎನರ್ಜಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ದಂಗೆ ಲಾ ಆಫ್ ಅಟ್ರಾಕ್ಷನ್ ಆಗಿರಬಹುದು, ಮಾಸ್ಟರ್ ಯುವರ್ ಮನಿ ಮೈಂಡ್ ಸೆಟ್ ಅಂತ ಆಗಿರ್ಬೋದು. ಈ ಥರದ ಕ್ಲಾಸಸ್ ಇರುತ್ತೆ. ದೇ ಕ್ಯಾನ್ ಅಟೆಂಡ್ ಅಂಡ್ ಟೇಕ್ ನಾಲೆಡ್ಜ್. ಆ್ಯಂಡ್ ಅಗೇನ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಬಿಲೀವ್ ಇದೆಲ್ಲ ಇದೆ ಎನರ್ಜಿ, ಇದನ್ನೆಲ್ಲ ನಾನು ಯೂಸ್ ಮಾಡ್ಕೊಳ್ಬಹುದು ಅಂತ ಅಂದರೆ ಮಾತ್ರ ಎನರ್ಜಿ ವಿಲ್ ಹೆಲ್ಪ್ ಯು. ಡೌಟ್ಫುಲ್ ಆಗಿ ನೀನು ಕ್ರಿಸ್ಟಲ್ಸ್ ಹಾಕ್ಕೊಂಡ್ರೆ, ಏನೋ ಹೇಳಿದ್ದಾರೆ ಅಂತ ಕಾಟಾಚಾರಕ್ಕೆ ನೀನು ಸುಮ್ಮನೆ ನಂಬರ್ನ ಎಮೋಷನ್ ಇಲ್ಲದೆ ಬರ್ಕೊಂಡ್ರೆ, ಅಥವಾ ಅವ್ರಿಗೆ ವರ್ಕ್ ಆಗಿದೆ ನನಗೂ ಆಗಲೇಬೇಕು ಅಂತ ನೀನು ಚಾಲೆಂಜಿಂಗ್ ಆಗಿ ಬರ್ಕೊಂಡ್ರೆ, ದಿಸ್ ವಿಲ್ ನಾಟ್ ವರ್ಕ್. ಯು ಹ್ಯಾವ್ ಟು ಬಿಲೀವ್ ಆ್ಯಂಡ್ ನೀನು ಎಮೋಷನ್ ಹಾಕಿ ಬರೀಬೇಕು. ನಾನು ಆವಾಗಲೇ ಒಂದು ಎಕ್ಸಾಂಪಲ್ ತೋರಿಸ್ದೆ. ಒಂದು ಕ್ರಿಸ್ಟಲ್ನೇ ನೀವು ತೊಗೊಂಡಿದ್ದೀರಾ, ಎಲ್ಲರೂ ಅಷ್ಟೇ ದುಡ್ಡು ಕೊಟ್ಟು ತೊಗೊಂಡಿದ್ದೀರಾ ಅಂದರೆ ಯು ಹ್ಯಾವ್ ಟು ಫೀಲ್ ದಟ್. ಹಾಂ ಮೇಡಮ್ ಬಂತು ಹಾಕೊಂಡೆ ಅನ್ನೋದಕ್ಕಿಂತ ಯು ಹ್ಯಾವ್ ಟು ಫೀಲ್ ಇದು ನನಗೆ ಬಂದಿರೋದಕ್ಕೆ ಥ್ಯಾಂಕ್ ಯು, ಇದು ಯಾವ ಪರ್ಪಸ್ಗೆ ತೊಗೊಂಡಿದ್ದೀರಾ ಅದರದ್ದು ಒಂದು ಓತ್ ಹೇಳಿ. ಎಕ್ಸಾಂಪಲ್, ಟು ಇಂಪ್ರೂವ್ ನಾಲೆಡ್ಜ್, ಟು ಇಂಪ್ರೂವ್ ಮೈ ಸ್ಕಿಲ್ಸ್, ಟು ಅಟ್ರಾಕ್ಟ್ ಮನಿ, ಓಕೆ, ಅಥವಾ ಲವ್ ಬಾಂಡಿಂಗ್ ಚೆನ್ನಾಗಿರಲಿ ಪಾರ್ಟ್ನರ್ಸ್ ಮಧ್ಯೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ, ಥ್ಯಾಂಕ್ ಯು ನೀನು ನನ್ನ ಚೂಸ್ ಮಾಡಿದ್ದಕ್ಕೆ, ಓಕೆ, ನೀನು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಯು ಹ್ಯಾವ್ ಟು ವೇರ್, ಯು ಹ್ಯಾವ್ ಟು ಬಿಲೀವ್ ಇಟ್ ಈಸ್ ವರ್ಕಿಂಗ್ ಅಂತ. ದೆನ್ ಓನ್ಲಿ ಎನರ್ಜೀಸ್ ವಿಲ್ ಹೆಲ್ಪ್ ಯು. ಅಂದರೆ ನಂಬಿಕೆಯ ಜೀವನ ಅನ್ನೋ ಥರ. ಹಾಂ, ಅಂದರೆ ನೀನು ಸಬ್ಕಾನ್ಷಿಯಸ್ ಮೈಂಡ್ಗೆ ನೀನು ಟ್ರೈನ್ ಮಾಡಬೇಕು ಫಸ್ಟ್. ರೈಟ್, ವಾಟ್ ಈಸ್ ದಿಸ್ ಅನ್ನೋದನ್ನು. ಒಂದು ಏನೂ ಕನಸಿಲ್ಲದೆ, ಏನೂ ರೂಟ್ ಮ್ಯಾಪ್ ಇಲ್ಲದೆ, ಏನೂ ಅಡ್ರೆಸ್ ಗೊತ್ತಿಲ್ಲದೆ, ವೆಹಿಕಲ್ ಇಲ್ಲದೆ ನೀನು ರೀಚ್ ಆಗೋದು ಲೇಟ್ ಆಗುತ್ತೆ ಡೆಸ್ಟಿನಿ. ಅದೇ ನೀನು ಪ್ಲ್ಯಾಂಡ್ ಆಗಿ ಬೈಕ್ ತೊಗೊಂಡು ಅಥವಾ ನೀನು ವೆಹಿಕಲ್ನ ಆಲ್ರೆಡಿ ಪ್ಲ್ಯಾನ್ ಮಾಡಿ, ಇನ್ನು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ವೆದರ್ ಪ್ಲ್ಯಾನಿಂಗ್ಸ್ ಆಗಿರ್ಬೋದು, ಟ್ರಾವೆಲ್ ಮಾಡುವಾಗ ಏನೇನು ಕ್ಯಾರಿ ಮಾಡಬೇಕು, ಎಷ್ಟು ಕಿಲೋಮೀಟರ್ ಇದೆ, ಮ್ಯಾಪಿಂಗ್ ಎಲ್ಲ ನೀನು ತೊಗೊಂಡು ನೀನು ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಬೇಗ ರೀಚ್ ಆಗ್ತೀಯಾ, ಸೇಫ್ ಆಗಿ ರೀಚ್ ಆಗ್ತೀಯಾ, ನೀನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಅಚೀವ್ ಮಾಡ್ತೀಯಾ. ಸೊ ದಿಸ್ ಈಸ್ ಹೌ ದಿಸ್ ಎನರ್ಜೀಸ್ ವರ್ಕ್. ಕ್ರಿಸ್ಟಲ್ ಆಗಿರ್ಬೋದು, ಸ್ವಿಚ್ ಬೋರ್ಡ್ಸ್ ಆಗಿರ್ಬೋದು, ಅಡ್ವೈಸಸ್ ಆಗಿರ್ಬೋದು. ಆ್ಯಂಡ್ ಯಾರಿಗೆ ಹಶ್ವಿದೆಯೋ ಅವರಿಗೆ ಊಟದ ಬೆಲೆ ಗೊತ್ತಾಗೋದು ಆ ರೀತಿ. ನಾನು ನಿಮಗೆ ಫಸ್ಟೇ ಹೇಳ್ದಂಗೆ ಕಷ್ಟ ಬಂದಾಗಲೇ ನಮ್ಮ ಹತ್ರ ಬರೋದು, ಅವ್ರು ಹಿಂಗೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಥವಾ ಹಿಂಗೆ ಆಗ್ಬಿಟ್ಟಿದೆ ಪರಿಹಾರ ಹೇಳಿ ಅಂತ. ಮತ್ತೆ ಹೇಳ್ತೀನಿ, ಒಂದೇನೋ ಗಾಯ ಆಗಿದೆ ಅಥವಾ ಏನೋ ಒಂದು ಹರ್ಟ್ ಆಗಿದೆ ಅಂದರೆ ಹೀಲ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಜನ ಹೆಂಗೆ ಅಂದರೆ ನಾನೊಂದು ಬ್ರಾಸ್ಲೆಟ್ ಹಾಕ್ಕೊಂಡಿದ್ದೀನಿ ಅಂದರೆ ನನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ, ಇವಾಗ ನಾಳೆಯಿಂದ ಚೇಂಜ್ ಆಗಿಬಿಡುತ್ತೆ. ಮೇಡಮ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ನನಗೆ ನಾಳೆಯಿಂದ ಮನಿ ಎಲ್ಲ ಅಟ್ರಾಕ್ಟ್ ಆಗಿಬಿಡುತ್ತೆ, ನಾಳೆಯಿಂದ ನನಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ನೋ. ನಿನ್ನ ಎಮೋಷನ್ಸ್, ನಿನ್ನ ಪ್ರಾಕ್ಟೀಸ್, ನಿನ್ನ ಡೆಡಿಕೇಶನ್, ನಿನ್ನ ನಂಬಿಕೆ, ಇದೆಲ್ಲ ಇದ್ರೇ ಅದು ವರ್ಕ್ ಆಗೋದು. ದೇವ್ರ ಹತ್ರ ಸುಮ್ಮನೆ ಹಿಂಗೆ ಅನ್ಕೊಳ್ಳೋದಕ್ಕೂ, ಪ್ರೇಯರ್ ಮಾಡೋದಕ್ಕೂ, ದೇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅಂದರೆ ಯು ಹ್ಯಾವ್ ಟು ಫೀಲ್ ದಟ್ ಎನರ್ಜಿ. ಅಂದ್ರೇ ಎನರ್ಜಿಗೂ ನಿನ್ನ ಜೊತೆಗೆ ಇರೋದಕ್ಕೆ ಇಷ್ಟ ಆಗುತ್ತೆ. ಈಗ ಪೆಟ್ಸೇ ಆಗಿರಲಿ, ನಮ್ಮ ಜೊತೆಗೆ ಫ್ರೆಂಡ್ಲಿ ಆಗಿರ್ತವೆ, ನಮ್ಮ ಜೊತೆಗೆ ಮೂವ್ ಮಾಡ್ತವೆ ಅಂದರೆ ಅದಕ್ಕೆ ನಾವು ಕಂಫರ್ಟ್ ಕ್ರಿಯೇಟ್ ಮಾಡೋದು ಅಷ್ಟೇ. ಅದಕ್ಕೆ ಹೆದರಿಸಿ ಬೆದರಿಸಿ ಇಟ್ಟರೆ ದೂರನೇ ಇರುತ್ತೆ. ದೇ ಜಸ್ಟ್ ಅಬ್ಸರ್ವ್, ಅದು ಬರಲ್ಲ ಹತ್ರ. ಹಾಗೇನೆ ನೀವು ಅನ್ಕೊಂಡಿದ್ದು ನಿಮ್ಮ ಹತ್ರ ಬರಲ್ಲ. ವೆನ್ ಯು ಆರ್ ಇಮ್ಯಾಜಿನಿಂಗ್ ಕಾರ್, ಮನಿ, ಲವರ್, ಇದನ್ನೆಲ್ಲ ನೀವೇನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವಾಟ್ ಚೇಂಜಸ್ ಯು ಹ್ಯಾವ್ ಟು ಚೇಂಜ್ ಇನ್ ಯುವರ್ ಸೆಲ್ಫ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಾರ್ ತಗೊಳ್ಳುವಾಗ ಪಾರ್ಕಿಂಗ್ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು. ಆಮೇಲೆ ದೊಡ್ಡ ಮನೇನೋ ಕಟ್ಕೊಂಡು ಬಿಡ್ತೀರಾ, ಸಾಲ ತೀರ್ಸೋದು ಹೆಂಗೆ? ತುಂಬ ಜನ ಹಾಗೇನೆ ಸಾಲ ಮಾಡ್ಕೊಂಡು ಮನೆ ಕಟ್ಟಿದ್ದೀವಿ, ಸಾಲ ತೀರ್ಸೋದು ಹೆಂಗೆ ಅಂತಾರೆ. ಅಗೇನ್ ಮನೆ ಅನ್ನೋದು ಅಸೆಟ್ಟೆ. ಆ ಅಸೆಟ್ಗೆ ಅಗೇನ್ ಯು ಆರ್ ಕ್ರಿಯೇಟಿಂಗ್ ಬ್ಯಾಡ್ ಕರ್ಮ. ಅಳೋದು ದಿನ,
ಅದೇ ಮನೆಯಲ್ಲೇ ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ಸಾಲ ಇದೆ, ಅಯ್ಯೋ ಮನೆ ಕಟ್ಬಿಟ್ವಿ, ಅಯ್ಯೋ ನೆಕ್ಸ್ಟ್ ಹೆಂಗೆ ಅಂತ. ಯು ಓನ್ಲಿ ಕ್ರಿಯೇಟ್ ಅಗೇನ್ ಬ್ಯಾಡ್ ಕರ್ಮ ದಟ್ ನೆಕ್ಸ್ಟ್ ಜನ್ರೇಷನ್ ಕ್ಯಾರಿ ಆಗತ್ತೆ, ಮನೆಗೂ ಅದೇ ಎನರ್ಜಿ ಬರುತ್ತೆ, ಮತ್ತೆ ಮನಿ ಗ್ರೋ ಆಗಲ್ಲ. ಈವನ್ ಗೋಡೆಗಳಿಗೂ ಕಿವಿ ಇದೆ ಅಂತ ಕೇಳಿದ್ದೀರಾ ಅನ್ಕೊಂತೀನಿ. ಎಸ್, ದೇ ಆಲ್ಸೋ ಫೀಲ್ ಎನರ್ಜಿ. ಆ ಗೋಡೆ, ಆ ಮನೆ ದೇ ನಾಟ್ ಗಿವ್ ಪಾಸಿಟಿವ್ ಎನರ್ಜಿ ಓನ್ಲಿ. ಸೊ ಬಿ ಕೇರ್ಫುಲ್ ವಿತ್ ಯುವರ್ ಸ್ಪೆಲ್ಸ್ ಆ್ಯಂಡ್ ನಂಬಿ ಇದನ್ನು ಮಾಡಿದ್ರೇ ಇಟ್ ವಿಲ್ ವರ್ಕ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಮಿಂಗ್ ಟು ದಿ ಕಲಿಯುಗ್ ಶೋ ಪಾಡ್ಕ್ಯಾಸ್ಟ್. ಬಹಳ ಖುಷಿ ಆಯಿತು, ಸಾಕಷ್ಟು ವಿಚಾರಗಳನ್ನ ನಾವಿವತ್ತು ತಿಳ್ಕೊಂಡಿದ್ದೀವಿ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅವಾಗ ಬೇರೆ ಒಂದು ಸಬ್ಜೆಕ್ಟ್ನ ಬಗ್ಗೆ ನಾವು ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಿಂದ ನಾವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟೋ ನಮ್ಮ ಫಿಸಿಕಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಈ ಒಂದು ಜನ್ರೇಷನಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪುರಾತನ್ ನ್ಯಾಚುರಲ್ಸ್ ಮಿಲೆಟ್ ಹೆಲ್ತ್ ಮಿಕ್ಸ್ ನಮ್ಮೆಲ್ಲರ ಆರೋಗ್ಯದ ಗುಟ್ಟು ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಪ್ರಾಡಕ್ಟನ್ನು ನಾನು ಪ್ರತಿ ಎಪಿಸೋಡ್ನಲ್ಲಿ ನಿಮಗೆ ಹೇಳೋ ಹಾಗೆ 25 ರೀತಿಯ ಧಾನ್ಯಗಳಿಂದ ಈ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದ್ದೀವಿ. ಕಂಪ್ಲೀಟ್ಲಿ ನ್ಯಾಚುರಲ್ ನ್ಯೂಟ್ರಿಷನ್. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಈ ಒಂದು ಪ್ರಾಡಕ್ಟನ್ನು ಮಾಲ್ಟ್ ಆಗಿ ಬೆಳಗ್ಗೆ ಸಂಜೆ ಯೂಸ್ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹಾಗೂ ನಿಮ್ಮ ಕುಟುಂಬದ ಎಲ್ಲರ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ ಬೇಕಿದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಬೋದು ಹಾಗೂ ಅಮೆಝಾನಲ್ಲಿ ಕೂಡ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಬೋದು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಎಪಿಸೋಡ್ನಲ್ಲಿ ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ ಜೊತೆ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ, ಕಲಿತಾ ಇರಿ, ಬೆಳೀತಾ ಇರಿ. ಬಾಯ್.